ಶ್ರೀ ಗುರುಭ್ಯೋ ನಮಃ. ಅಷ್ಟಮೂರ್ತಿಂ ಮಹಾಕಾಲಂ ಲೋಕೇಶಾಮರಪೂಜಿತಂ ಸದಾ ವಂದ್ಯಂ ಸದಾರಾಧ್ಯಂ ವಿಶ್ವನಾಥಮಹಂ ಭಜೆ. ಸಮಾಗತೆಭ್ಯಃ ಸರ್ವೇಭ್ಯಃ ಮಹಾಶಿವರಾತ್ರಿಪರ್ವಣಃ ಹಾರ್ದಿಕ್ಯಾಃ ಶುಭಕಾಮನಾಃ. ಅದ್ಯ ಇದಾನೀಂ ಅತ್ರ ಸಂಸ್ಕೃತ ಶೋಧ ಸಂಸ್ಥಾನಂ ಶಿರಸಿ ತಥಾ ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್ ಉಭಯೋಃ ಸಮ್ಮೇಳನೇನ ಡಾಕ್ಟರ್ ವಿಶ್ವನಾಥ ಕೆ ಹಂಪಿಹೊಳಿ ಸಂಸ್ಮರಣ ಕಾರ್ಯಕ್ರಮಃ ತದಂಗತಯ ರಾಜ್ಯಸ್ತರೀಯ ವಿಚಾರ ಸಂಗೋಷ್ಠಿ ಉದ್ಘಾಟ್ಯತೆ ದಿನಪೂರ್ಣಂ ಯಾವತ್ ಪ್ರಚಲಿಷ್ಯತೆ ಚ. ತದರ್ಥಂ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮಸ್ಯ ನಿರೂಪಣಾರ್ಥಂ ಅತ್ರ ಅಹಂ ಸ್ಥಿತೋಸ್ಮಿ. ಮಾನ್ಯಾಃ ಜ್ಯೇಷ್ಠಾಃ ಭಗಿನ್ಯಃ ಮಾತರಶ್ಚ ಸರ್ವೇಭ್ಯಃ ಪ್ರಣಿಪತ್ಯ ಇದಾನೀಂ ಉದ್ಘಾಟನಾ ಕಾರ್ಯಕ್ರಮಸ್ಯ ಕಾರ್ಯಕ್ರಮ ನಿರೂಪಣಂ ಕರ್ತುಂ ಸಮಾಗತಃ ಉದ್ಯುಕ್ತಶ್ಚ ಅಸ್ಮಿ. ಉದ್ಘಾಟನಾ ಕಾರ್ಯಕ್ರಮ ಕರಣಾರ್ಥಂ ಉದ್ಘಾಟನಂ ಕರ್ತುಂ ಚ ಅದ್ಯ ಅಸ್ಮಾಭಿಃ ಸಹ ಅನೇಕೆ ಮಾನ್ಯಾಃ ಗಣ್ಯಾಶ್ಚ ಸಮಾಗತಾಃ ಸಂತಿ. ತತ್ರ ಉದ್ಘಾಟನಾ ಕಾರ್ಯಕ್ರಮೆ अस्माभिः सह डॉक्टर एम प्रभाकर जोशी महाभागाः समागताः सन्ति. तद्वदेव श्री विश्वनाथ हंपिहोळि महाभागानां धर्मपत्नी शुभदा माता समागता अस्ति. तदर्थं श्रीयुत चिंतकाः ख्याताः मान्याः रोहित चक्रतीर्थ महाभागाः समागताः सन्ति. एवमेव अत्र निवृत्त तहसीलदार महाभागाः शांताराम चिप्लूणकर महाभागाश्च समागताः सन्ति. तान् सर्वान् वेदिकाम् आनयन्तु इति संशोधन अस्य अध्यक्षं डॉक्टर जी.एन. भट्ट महाभागं सगौरवं प्रार्थयामि. पुनश्च सर्वान् वेदिकान् आनयन्तु इति प्रार्थयामि. संशोधना बहुवर्षेभ्यः कार्यं कुर्वदस्ति. महाशिवरात्रि पर्वणि अस्मिन् शुभावसरे विश्वनाथस्य परम भक्ताः श्रीयुत कीर्तिशेष विश्वनाथ हंपिहोळि महाभागानां संस्मरणं च अत्र प्रचलिष्यति. तद्वदेव श्री डॉक्टर एम जी हेगडे महाभागाः गौरव कार्यदर्शिनः संशोधनं शिरसि एते वर्तन्ते. तानपि सगौरवं वेदिकाम् आह्वयामि. एवं डॉक्टर एम पद्मनाभ मराठे कार्यदर्शिनः अखिल कर्नाटक संस्कृत परिषत् तथा नियोजित कार्यदर्शिनः संशोधनं शिरसि तानपि वेदिकाम् आह्वयामि. इदानीम् आदौ ಒಂದು ಬ್ಲ್ಯಾಕ್ ಕಾರ್ ಇದೆ, ಅದನ್ನು ಅಲ್ಲಿಂದ ತೆಗಿಬೇಕು, ಅಲ್ಲಿ ಓಡಾಡಲಿಕ್ಕೆ. ಆದೌ ವೇದಿಕಾಂ ಆಗತೆಭ್ಯಃ ಸರ್ವೇಭ್ಯಃ ವಾಕ್ಯೇನ ಸ್ವಾಗತಂ ವ್ಯಾಹೃತ್ಯ ವೇದಘೋಷಂ ಇದಾನಿಂ ಕುರ್ವಂತು ಇತಿ ಡಾಕ್ಟರ್ ವೆಂಕಟೇಶ ಎಂ ಗಿರಿ ಮಹಾಭಾಗಂ ಪ್ರಾರ್ಥಯಾಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ
स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ओम शांति 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 ओ नमः हरि ओम। आगतेभ्यः सर्वेभ्यः स्वागतं कुर्वन्तु आगतान् सर्वान् च स्वागतं कुर्वन्तु इति डॉक्टर वेंकटेशगिरि महाभागं प्रार्थयामि। केन्द्रहाराय विलोचनाय भस्मांगरागाय महेश्वराय नित्याय शुद्धाय दिगंबराय तस्मै नकाराय नमः शिवाय। ओम नमः शिवाय। सर्वेभ्यो नमः। ಮಹಾಶಿವರಾತ್ರಿಯ ಈ ಶುಭ ಪರ್ವದಲ್ಲಿ ಸಂಸ್ಕೃತ ಶೋಧ ಸಂಸ್ಥಾನ ಸಂಶೋಧನಾ ಶಿರಸಿ ಹಾಗೂ ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್ ಇದರ ಸಂಯುಕ್ತ ಆಶ್ರಯದಲ್ಲಿ ಈ ದಿವಸ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಹಾಗೂ ಕಳೆದ ಕೆಲವು ತಿಂಗಳ ಹಿಂದೆ ನಮ್ಮನ್ನು ಅಗಲಿದ ಸಂಸ್ಕೃತ ಪರಿಷತ್ತಿನ ಅಧ್ಯಕ್ಷರಾಗಿ ವಿದ್ವಾಂಸರಾಗಿ ಕುಮಟಾ ಕಾಲೇಜಿನ ಪ್ರಾಂಶುಪಾಲರಾಗಿ ಜನಪ್ರಿಯರಾಗಿದ್ದಂತಹ ಸಂಸ್ಕೃತ ವಿದ್ವಾಂಸರಾದ ನಮ್ಮೆಲ್ಲರ ಪ್ರೀತಿಪಾತ್ರರಾದಂತಹ ಡಾಕ್ಟರ್ ಪ್ರೊಫೆಸರ್ ವಿಶ್ವನಾಥ ಹಂಪಿಹೊಳಿ ಅವರ ಸಂಸ್ಮರಣೆ ಇದೆರಡನ್ನು ಒಟ್ಟಾಗಿ ನಾವು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಅಧ್ಯಕ್ಷರಾಗಿ ಆಗಮಿಸಿರುವವರು ಪ್ರಖ್ಯಾತ ಯಕ್ಷಗಾನ ಅರ್ಥಧಾರಿಗಳು, ವಿಶ್ರಾಂತ ಪ್ರಾಧ್ಯಾಪಕರು, ಯಾವುದೇ ವಿಷಯದ ಬಗ್ಗೆ ತಲಸ್ಪರ್ಶಿಯಾಗಿ ಮಾತನಾಡಬಲ್ಲಂತಹ ನಮ್ಮವರೇ ಆದಂತಹ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಮಂಗಳೂರು ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಧ್ಯಕ್ಷತೆ ವಹಿಸಿ ನಡೆಸಿಕೊಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಂಸ್ಮರಣ ಭಾಷಣ ಮಾಡಲಿಕ್ಕೆ ಬಂದಿರುವವರು ಸನ್ಮಾನ್ಯರಾದ ಶ್ರೀ ರೋಹಿತ್ ಚಕ್ರತೀರ್ಥ ಬೆಂಗಳೂರವರು. ಪ್ರಖ್ಯಾತ ಚಿಂತಕರು, ವಿಮರ್ಶಕರು ಮತ್ತು ಭಾರತೀಯ ಸಂಸ್ಕೃತದ ಬಗ್ಗೆ ಪುಂಖಾನುಪುಂಖವಾಗಿ ಇದಮಿತ್ತಂ ಎಂಬುದಾಗಿ ಮಾತನಾಡುವವರು ನಮ್ಮ ಮುಂದೆ ಇದ್ದಾರೆ. ಅವರು ಆಗಮಿಸಿರುವುದು ನಮಗೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ಸಂಗತಿಯಾಗಿದೆ. ಅವರನ್ನು ಕೂಡ ಸಂಸ್ಕೃತ ಶೋಧ ಸಂಸ್ಥಾನ ಶಿರಸಿ ಮತ್ತು ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್ ವತಿಯಿಂದ ಹೃತ್ಪೂರ್ವಕವಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈ ಭಾಗದ ನಿವೃತ್ತ ತಹಶೀಲ್ದಾರರಾದಂತಹ ಶ್ರೀಯುತ ಶಾಂತಾರಾಮ ಚಿಪ್ಲೂಣ್ಕರ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ವೇದಿಕೆಯಲ್ಲಿ ಡಾಕ್ಟರ್ GN ಭಟ್ ಸರ್ ಅವರಿದ್ದಾರೆ. ಮಂಗಳೂರಿನ ಕೆನರಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು, ಶಿರಸಿಯ ಸಂಶೋಧನಾದ ಅಧ್ಯಕ್ಷರಾಗಿ ಮತ್ತು ಸಂಸ್ಕೃತವನ್ನು ಕಟ್ಟುವುದಕ್ಕಾಗಿ ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್ ಎಂಬಂತಹ ಮಹಾ ಸಂಸ್ಥೆಯ ಒಬ್ಬರು ಆರಂಭದ ಸ್ಥಾಪಕರಾಗಿ ದುಡಿದವರು. ಸಂಸ್ಕೃತದ ಬಗ್ಗೆ ನಿಜವಾದ ತುಡಿತವಿದ್ದುಕೊಂಡು ಇಂದು ಕೂಡ ಅನೇಕ ಮಂದಿ ಸಂಸ್ಕೃತ ಶಿಷ್ಯರನ್ನು ಮತ್ತು ಕಾರ್ಯಕರ್ತರನ್ನು ಅವರು ತಯಾರು ಮಾಡಿದವರು. ಈಗಲೂ ಅದರಲ್ಲೇ ತೊಡಗಿಸಿಕೊಂಡಿದ್ದಾರೆ. ಡಾಕ್ಟರ್ GN ಭಟ್ ಅವರನ್ನು ವೇದಿಕೆಯಲ್ಲಿ ಅವರು ಉಪಸ್ಥಿತರಿದ್ದಾರೆ, ನಡೆಸಿಕೊಡುವವರಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಸಂಶೋಧನಾ ಶಿರಸಿಯ ಗೌರವ ಕಾರ್ಯದರ್ಶಿಗಳು, ನಿವೃತ್ತ ಪ್ರಾಂಶುಪಾಲರು ಪ್ರೊಫೆಸರ್ MG ಹೆಗಡೆಯವರು ವೇದಿಕೆಯಲ್ಲಿದ್ದಾರೆ. ಸಂಶೋಧನಾ ಶಿರಸಿಯ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು 96ರಿಂದ 2024ರವರೆಗೆ ಶಿರಸಿಯ ಸಂಶೋಧನೆಯಲ್ಲಿ ಏನೇನು ಕೆಲಸಗಳಾಗಿದೆ, ಅನೇಕ ಮಂದಿ ಸಂಸ್ಕೃತಿ ಚಿಂತಕರು ಮತ್ತು ಅದಕ್ಕೆ ಪ್ರೀತಿಪಾತ್ರರಾಗಿ ಬರ್ತಾ ಇದ್ದಾರೆ. ಅವರೆಲ್ಲರನ್ನು ಕೂಡ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಸರ್ ಅವರಿದ್ದಾರೆ. ಹಾಗೆಯೇ ಡಾಕ್ಟರ್ ಮರಾಠಿಯವರ ಸಂಬಂಧಿಗಳಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತೊಡಗಿಸಿಕೊಳ್ಳುವುದಕ್ಕಾಗಿ ದುಡಿಯುತ್ತಿರುವಂಥ ತಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ
ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಆಗತಂ ಸ್ವಾಗತಂ ಕುರ್ಯಾತ್ ಇತಿ ವಚನಾನುಸಾರೇಣ ಆಗತೇಭ್ಯಃ ಸರ್ವೇಭ್ಯಃ ಸಂಶೋಧನಪರತೆಯ ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್ಪರತೆಯ ಚ ಸ್ವಾಗತಂ ಕೃತವದ್ಭ್ಯಃ ಶ್ರೀಮದ್ಭ್ಯಃ ವೆಂಕಟೇಶಗಿರಿ ಮಹಾಭಾಗೇಭ್ಯಃ ಸಗೌರವಂ ಧನ್ಯವಾದಂ ಸಮರ್ಪಯಾಮಿ. ತದನು ಡಾಕ್ಟರ್ ಜಿ ಎನ್ ಭಟ್ ಮಹಾಭಾಗಾಃ ಪ್ರಾರ್ಥ್ಯಂತೆ ಯತ್ ಪ್ರಾಸ್ತಾವಿಕವಚನೈಃ ಅಸ್ಯ ಕಾರ್ಯಕ್ರಮಸ್ಯ ಉದ್ದೇಶಂ ತಥಾ ಸಂಸ್ಕೃತ ಸಂಶೋಧನಸ್ಯ ಕಾರ್ಯವೈಖರಿಂಚ ಪ್ರಕಟಯಂತು ಇತಿ. ಸದಸಸ್ಪತಯೇ ಸಂಸ್ಕೃತ ಶೋಧ ಸಂಸ್ಥಾನಂ ಮತ್ತು ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್ ಈ ಸಂಯುಕ್ತ ಆಶ್ರಯದಲ್ಲಿ ಈ ವಿಶಿಷ್ಟ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಸಂಶೋಧನೆಯಲ್ಲಿ ಯಾವಾಗಲೂ ವಿಳಂಬವಾಯಿತು, ಅದಕ್ಕಾಗಿ ಕ್ಷಮಿಸಿರಿ ಎನ್ನುವ ಮಾತು ಬರುವುದಿಲ್ಲ. ಯಾಕೆ ಅಂತಂದರೆ ಸಮಯಕ್ಕೆ ಸರಿಯಾಗಿ ನಾವು ಶುರು ಮಾಡ್ತಾ ಇದ್ವಿ. ಡಾಕ್ಟರ್ ದಯಾನಂದ ಶಾನ್ಭಾಗರು ಪಟ್ಟು ಹಿಡಿದನ್ನು ನಡೆಸ್ತಾ ಇದ್ದರು. ಉದ್ಘಾಟಕರೇ ಬರದೇ ಹೋದರೂ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಪೀಠಾಧಿಕ ಯಾರಾದರೂ ಇದ್ದು ಬರೋದಿದ್ದರೂ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ವಿ. ಮೊದಲು ಹಾಗೆಯೇ ಅವ್ರಿಗೆ ಹೇಳಿಯೂ ಹೇಳ್ತಿದ್ವಿ. ಆದರೆ ಈಗ ಕಾಲಗತಿಯಲ್ಲಿ ಸ್ವಲ್ಪ ನಮಗದು ಕಷ್ಟ ಆಗಿದೆ. ಆದ್ದರಿಂದ ನಾನು ಕ್ಷಮೆ ಕೇಳಿ ಪ್ರಾರಂಭ ಮಾಡ್ತಾ ಇದ್ದೇನೆ. ಸಂಶೋಧನದ ಉಪಾಧ್ಯಕ್ಷ ಹಾಗೆ ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್ನ ಅಧ್ಯಕ್ಷ ಡಾಕ್ಟರ್ ವಿಶ್ವನಾಥ್ ಹಂಪೆಹೊಳಿಯವರು ಆಕಸ್ಮಿಕವಾಗಿ ನಮ್ಮನ್ನು ಅಗಲಿದರು. ನಮಗೂ ನಿರೀಕ್ಷೆ ಇರಲಿಲ್ಲ. ಆದರೆ ಅವರಿಗೆ ಬಂದ ಕಾಯಿಲೆ ಮತ್ತು ನಾವು ಆಸ್ಪತ್ರೆಗೆ ಹೋಗಿ ನೋಡಿದಾಗ ಎಲ್ಲ ನನಗೆ ಅನಿಸಿತ್ತು ಇವರಿನ್ನು ಹೆಚ್ಚು ದಿನ ಇರಲಿಕ್ಕಿಲ್ಲ ಅಂತ. ಕೊನೆಗೆ ಒಂದು 4-5 ದಿವಸ ಆಗಿರಬೇಕು ಬಹುಶಃ ಆಸ್ಪತ್ರೆಯಿಂದ ಬಿಡುಗಡೆ ಆಗಿ. ಹೆಚ್ಚು ದಿವಸ ಇರೋದು ಕಷ್ಟ ಅನ್ನೋದು ಸ್ಪಷ್ಟವಾಗಿತ್ತು ಎಷ್ಟೋ ವಿಷಯಗಳಲ್ಲಿ. ಬನ್ನಿ, ಆ ಹಿನ್ನೆಲೆಯಲ್ಲಿ ನಮಗೆ ಒಂದಷ್ಟು ಆಘಾತ ಆಯಿತು ತುಂಬ. ಯಾಕೆಂದರೆ ಮೊನ್ನೆ ಜೂನ್ದಲ್ಲಿ ಅಷ್ಟೇ ನಾವು 25 ವರ್ಷದ ರಜತ ಮಹೋತ್ಸವವನ್ನು ಶಿರಸಿಯಲ್ಲಿ ಮಾಡಿದ್ವಿ. ನಮ್ಮ ಗೌರವ ಕಾರ್ಯದರ್ಶಿ ಡಾಕ್ಟರ್ ಎಂ ಜೆ ಹೆಗಡೆಯವರ ನೇತೃತ್ವದಲ್ಲಿ. ಅದರ ಒಂದು ಸಂಶೋಧನಾ ಪತ್ರಲೇಖನಗಳು, ಬೇರೆ ಬೇರೆ ವಿಶೇಷ ಆಹ್ವಾನಿತ ಲೇಖನಗಳನ್ನೆಲ್ಲ ಒಟ್ಟಿಗೆ ಸೇರಿ ಸಂಪಾದಕೀಯ ಜವಾಬ್ದಾರಿ ಅವ್ರ ಮೇಲೆ ಇತ್ತು. ಯಾಕೆಂದರೆ ನಾನು ಅಧ್ಯಕ್ಷನಾಗಿ ಏನಾದ್ರು ಒಂದು ಹೀಗಾಗಬೇಕು ಅಂತ ಹೇಳಿದರೆ ಅವರು ಶಿರಸ ವಹಿಸಿ ನಡೆಸ್ತಾ ಇರ್ತಿದ್ರು. ಅವ್ರು ಏನಾದ್ರು ಹೇಳಿದರು ನಾವು ಅದನ್ನು ಹಾಗೆ ನಡೆಸ್ಕೊಂಡು ಹೋಗ್ತಾಯಿದ್ವಿ. ಈಗೊಂದು ಆ ಜೂನ್ ಹತ್ತಿರ ಒಂದು ಸ್ವಲ್ಪ ತುಂಬ ಹೊತ್ತು ನಾವು ಒಟ್ಟಿಗೆ ಇರ್ತಾಯಿದ್ವಿ. ನಮ್ಮ ಮನೆಗೂ ಇದ್ದರು. ನಾವು ಕೂಡ್ಲಿ ಶೃಂಗೇರಿಗೆಲ್ಲ ಒಟ್ಟಿಗೆ ಹೋಗಿದ್ವಿ. ಮುಂದಿನ ಹೇಗಾಗಬೇಕು ಅನ್ನೋದು ಯೋಜನೆ ಎಲ್ಲ ನಾವು ನಡೆಸ್ತಾ ಇದ್ವಿ. ಬಹುಶಃ ಅಕ್ಟೋಬರ್ದ ಹೊತ್ತಿಗೆ ಒಂದು ಫೋಟೋ ಕಳಿಸಿದರು ನನಗೆ. ಎಲ್ಲಿದ್ದೀರಿ ಅಂತ ಕೇಳಿದೆ. ನನಗೆ ಆಶ್ಚರ್ಯ ಆಯಿತು. ನೀವು ಮುಕ್ತಿನಾಥಕ್ಕೆ ಈಗ ಹೀಗೆ ಪತ್ನಿ ಎಲ್ಲ ಕರ್ಕೊಂಡು ಹೋದ್ರಿ ಅಂತ. ಮೊದಲನೇ ಸಲ ಅಲ್ಲ, 2ನೇ ಸಲ ಹೋಗ್ತಾ ಇರೋದು ಅಂತಂದರು. ನನಗೆ ಒಬ್ಬನಿಗೆ ಒಂದು ಸಲ ಬರಬೇಕಿದ್ರೇ ಏನೋ ಭಾಳ ಇದಾಗಿತ್ತು. ಯಾಕೆಂದರೆ ಎಲ್ಲ ಪ್ರಕೃತಿಯನ್ನು ಸಂಗಡ ಹೋಗಬೇಕು. ಅನುಮತಿ ಕೊಟ್ಟರೆ ಸರಿ ಹೋಗಿ ಬರ್ತೇವೆ, ಇಲ್ಲದೆ ಹೋದರೆ ನಾವು ಹೋಗಲಿಕ್ಕೂ ಇಲ್ಲ ಬರಲಿಕ್ಕೂ ಇಲ್ಲ. ಆ ಥರ ಸ್ಥಿತಿ ಅದೆಲ್ಲ ಗೊತ್ತಿದ್ದವರಿಗೆ ಗೊತ್ತಿದೆ. ಹಾಗೆ ಅಷ್ಟು ಅವರ ಆರೋಗ್ಯಕ್ಕೂ ಸ್ವಲ್ಪ ಹೆಚ್ಚು ಲಕ್ಷ್ಯ ಹಾಕಲಿಲ್ವೋ ಅಂತ ಮತ್ತೆ ನಾವು ಮಾತಾಡ್ಕೊಂಡ್ವಿ. ನಡೀತದೆ ಬಿಡ್ರಿ ಅಂತ ಜಾನ್ ಶಾನ್ಭಾಗರು ಹೇಳಿದಾಗ ಅವರು ಹಾಗೆ ಡಯಾಬಿಟಿಸ್ ಬಗ್ಗೆ ಹೆಚ್ಚು ಅಲಕ್ಷ್ಯ ಮಾಡಿದರು. ಮತ್ತು ನಮಗನಿಸಿತು ಹಾಗೆ ಇವರು ಸ್ವಲ್ಪ ಅಲಕ್ಷ್ಯ. ಇವ್ರಿಗೆ ಬಂದಾಗಲೂ ಕೂಡ ಗಂಟಲು ಏನೋ ಥಂಡಿ ಆಗಿರಬೇಕು, ಕಫ ಈಗೆಲ್ಲ ಜ್ವರ ಏನೋ ಉಂಟಲ್ಲ ಅಂತ ಅವರು ಶಿರಸಿಗೆ ಧಾರವಾಡದಿಂದ ಬಂದೋಗಲು ಹಾಗೆ ಹೇಳಿಬಿಟ್ರಂತೆ. ಆದರೆ ನಡೀತು, ಅದನ್ನು ನಾವು ಒಪ್ಪಿಕೊಳ್ಬೇಕು, ಅನಿವಾರ್ಯ ಆಯಿತು. ನಮಗೆ ಆಘಾತ ಆಗಿದ್ದನ್ನು ನಾವು ಹೇಗೆ ಆ ಮರಣವನ್ನು ಸಂಸ್ಮರಣ ಮಾಡೋದು ಅಂತ ಆಲೋಚನೆ ಬಂತು. ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಏನೆಲ್ಲ ನಡೆದಿದೆ ನಮ್ಮ ಸನಾತನ ಧರ್ಮದಲ್ಲಿ, ಸಂಸ್ಕೃತಿಯಲ್ಲಿ, ಅದೆಲ್ಲ ನಡೆಸಿ ಆಗಿದೆ. ಅವರ ಪುತ್ರ ವಿನಾಯಕ್ ಇಲ್ಲೇ ಇದ್ದಾನೆ, ಅವರ ಸೊಸೆ ಇದ್ದಾರೆ, ಅವರ ಧರ್ಮಪತ್ನಿ ಕೂಡ ಇದ್ದಾರೆ. ಸಂಪರ್ಕ ನಮ್ಮದು ಸಾಕಷ್ಟು ಚೆನ್ನಾಗಿಯೇ ಇದೆ. ಆಗ ಒಂದು ಅನಿಸಿತು, ಅವರಿಗೆ ಇಷ್ಟವಾಗಿರುವುದು ಅಥವಾ ಅವರು ಬದ್ಧವಾಗಿರುವಂತಹ ಒಂದಷ್ಟು ಇದೆ. ಅದು ಸಂಶೋಧನದ್ದು ಹೌದು, ಸಂಸ್ಕೃತ ಪರಿಷತ್ತಿಂದು ಹೌದು. ನಾವು ಆಸಕ್ತರು ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಿಬಿಡುವ ಅಂತ ಬಹುಶಃ ಆವತ್ತೇ ಅವರ ಪುತ್ರ ವಿನಾಯಕನ ಹತ್ರ ಹೇಳಿ ಬಂದೆ. ಇನ್ನು ಶವ ಸಂಸ್ಕಾರಕ್ಕೆ ಸಿದ್ಧತೆ ಆಗ್ತಾ ಇರಬೇಕಿದ್ರೆ ನಾವೇನಾದ್ರು ಮಾಡುವ ಮತ್ತೆ ಹೇಳ್ತೇನೆ ಅಂತ.
ಹಾಗೆಯೇ ನಾವು ಆಲೋಚನೆ ಮಾಡಿಕೊಂಡು ನಡೆಸುವ ಅಂತ ಬಂತು. ಡಾಕ್ಟರ್ ಪದ್ಮನಾಭ ಮರಾಠೆ ನಮ್ಮ ತುಂಬ ಸಕ್ರಿಯರು ಮತ್ತು ಈ ಸಂಸ್ಕೃತ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಕೂಡ ಹೌದು. ಅಧ್ಯಕ್ಷರಿಲ್ಲ, ಹೊಸದಾಗಿ ಮತ್ತು ಆಗಬೇಕಾಗ್ತದೆ. ಹಾಗೆಯೇ ಸಂಶೋಧನದ ಉಪಾಧ್ಯಕ್ಷರಿಲ್ಲ. ಅದರಿಂದ ಈ ಕಾರ್ಯಕ್ರಮವನ್ನು ನಾವು ಬರೀ ಸಂಸ್ಮರಣೆ ಶ್ರದ್ಧಾಂಜಲಿ ಅಷ್ಟು ಮಾತ್ರ ಅಂತಲ್ಲ, ಅದೆಲ್ಲ ನಡೆಸಿದೆ. ಸರಿಯಾದ ಶ್ರದ್ಧಾಂಜಲಿ ಅಂದರೆ ನಾವು ಒಟ್ಟಿಗೆ ಸೇರಿ ಸಿದ್ಧಾಂತಕ್ಕೆ ಏನಿದೆ ಅದನ್ನು ನಡೆಸಬೇಕು ಅಂತ ಬಂತು. ಕೂಡಲೇ ನಮಗೆ ಯೋಚನೆ ಬಂದಿದ್ದು ನಮ್ಮ ಚಕ್ರವರ್ತಿ ರೋಹಿತ್ ಚಕ್ರವರ್ತಿಯವರು. ಅವರು ಕಾಮಶಾಸ್ತ್ರದ ಮೇಲೆ ಅಧ್ಯಯನ ಮಾಡಿದವರು, ಅದೆಲ್ಲ ತಯಾರು ಮಾಡಿದರು. ಒಂದು ಸಲ ನನ್ನ ಹತ್ರ ಭಾಳ ಸರಳವಾಗಿ ಹೇಳಿದರು, ಜಿ ಎನ್ ಭಟ್ರೆ ಏನು ಮಾಡಿದ್ರಿ, 300 ಪೇಜ್ ಬರೆದಿದ್ರಂತೆ ಅವರು. ಅದಕ್ಕೆ ಸಂಬಂಧಪಟ್ಟವರು ಒಂದು ಎಮೆರಿಟಿಸ್ ಪ್ರೊಫೆಸರ್ ಆಗಿದ್ದರು UGCದು. 300 ಪೇಜು DTP ಮಾಡಿ ಇಟ್ಕೊಂಡಿದ್ದನ್ನು ಸೇವ್ ಮಾಡಲಿಕ್ಕೆ ಮರೆತರೋ ಅಥವಾ ನಡೆಸಬೇಕು ಅಂತ ಹೇಳಿದ್ರೋ ಅಷ್ಟು ಡಿಲೀಟ್ ಆಗಿಬಿಟ್ಟಿದೆ. ಯಾರಿಗೆ ಆದರೂ ತುಂಬ ನೋವಾಗ್ತದೆ, ಅದನ್ನು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದವರು ಸಾವಧಾನವಾಗಿಯೇ ಸ್ವೀಕರಿಸಿದ ಗುಣ ಅವರದ್ದು. ಹಾಗೆಯೇ ಅದನ್ನು ನಡೆಸಿದಾಗ ಅದಕ್ಕೆ ನನಗೊಂದು ಫಾರ್ವರ್ಡ್ ಬರೀಲಿಕ್ಕೆ ಹೇಳಿದರು, ಬಹುಶಃ ಕನ್ನಡದ್ದಕ್ಕೆ ಅಂತ ಕಾಣ್ತದೆ. ಹಾಗೆ ಪುಸ್ತಕ ಬಂದು, ಏನು ನೀವು ಸಂಶೋಧನದ ಹೀಗಿದೆ ಅಂತಂದೆ. ಇಲ್ಲ, ನಾನು ಅದನ್ನು ಕಳಿಸಿದ್ದವರು ಎಸ್ ಅಂತ ತಿಳ್ಕೊಂಡ್ಬಿಟ್ರು ಅಂತ ಕಾಣ್ತದೆ, ಪ್ರಿಂಟ್ ಆಗಿಬಿಟ್ಟಿದ್ರಿ, ನನಗೆ ಪ್ರಿಂಟ್ ಆಗಿದ್ದು ಕಳಿಸಿದ್ದಾರೆ ಅಂತಂದರು. ಅವರು ಸಮಯಕ್ಕೆ ಅಯೋಧ್ಯೆಯ ಪ್ರಕಾಶನ ನಡೆಸ್ತಾಯಿದ್ರು. ಆ 2 ಇಂಗ್ಲೀಷಿಂದು ಮತ್ತು ಕನ್ನಡದ್ದು 2 ಅವರೇ ಅದನ್ನು ಪ್ರಕಾಶನ ಮಾಡಿದವರು. ಹಾಗಾಗಿ ಸಂಸ್ಮರಣೆಗೆ ಸೂಕ್ತ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟು ಅಂತ ಅವರನ್ನು ಕರೆದ್ವಿ. ಅದಕ್ಕಿಂತ ಮುಖ್ಯವಾಗಿ ನಮಗೆ ಅತ್ಯಂತ ಆತ್ಮೀಯ ಸ್ನೇಹಿತರು. ನನಗೆ ಅವರಿಗೆ ಬಹಳ ಆತ್ಮೀಯತೆ ಪ್ರಭಾಕರ್ ಜೋಶಿಯವ್ರ ಬಗ್ಗೆ. ನಾವು ಅಕ್ಕಪಕ್ಕದಲ್ಲಿ 30 ವರ್ಷ ಒಟ್ಟಿಗೆ ಇದ್ದವರು. ಸಂಸ್ಥೆ ಬೇರೆ ಆದರೂ ಕೂಡ ಒಂದೇ ರೀತಿ ನಾವು ಸಾಕಷ್ಟು ಕಾರ್ಯಗಳನ್ನು ಕೂಡ ನಡೆಸಿದ್ದೇವೆ, ಒಟ್ಟಿಗೆ ಸೇರಿದ್ದೇವೆ. ನೀವು ಬಂದುಬಿಡಿ ಅಂತೇಳಿ ಹೇಳಿ ಅಂತ ಅವರು ಇಲ್ಲಿಯವರೇ. ಹಾಗಾಗಿ ಪದ್ಮನಾಭ ಹತ್ರ ಹೇಳಿದಾಗ ಅವರು ಬಂದಿದ್ದಾರೆ, ಮತ್ತು ಬೇರೆ ಕಾರ್ಯಕ್ರಮಕ್ಕೆ ಅವರಿಗೆಲ್ಲ ಇಡುಗುಂಜಿಗೆ ಹೋಗಬೇಕು ಅಂತ ಹೇಳಿದರು. ಉಂಟಾ ಅದು? ಹೌದು, ಹೋಗಲಿಕ್ಕಿದೆ. ಹಾಗೆ ಅವರಿಗೆ ಹೋಗಬೇಕಾಗಿದೆ, ಸಮಯದ್ದು ನಮ್ಮ ಕೈಯಲ್ಲಿ ಇಲ್ಲ, ಆ ಥರ ಸ್ಥಿತಿ ಇದೆ. ಅವರು ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ, ಆ ಪ್ರಶ್ನೆ ಇಲ್ಲ. ಬೆಂಗಳೂರಿಂದ ಬರುವವರಿಗೆಲ್ಲ ಇವತ್ತು 2 ತಾಸು ತಡ ಆಗಿದೆ. 5 ಗಂಟೆಗೆ 7 ಗಂಟೆಗೆ ಬರೋರೆಲ್ಲ ಇಲ್ಲಿ 9:15 ಬರುವ ಸ್ಥಿತಿ ಬಂತು. ಆ ಒಂದು ಕಷ್ಟ ಆಯಿತು, ಯಾರ ಕೈಯಲ್ಲಿ ಇಲ್ಲ ಈಗಿನ ಸ್ಥಿತಿ. ಈ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನಾನು ವಿಶ್ವನಾಥ್ ಹಂಪೆಹೊಳಿಯವರ ಪುತ್ರ ವಿನಾಯಕ ಅವರ ಹತ್ರ ಒಂದು ಮಾತು ಹೇಳಿದ್ದೇನೆ. ಈ ಕಾರ್ಯಕ್ರಮದ ವಿಷಯದ ಬಗ್ಗೆ 1-2 ಮಾತು ಹೇಳಿ ಮುಗಿಸ್ತೇನೆ. ನಾನು ಇರ್ತದೆ, ನಾನೀಗ ಒಂದು 5-6 ವರ್ಷದಿಂದ ಉಪನಿಷತ್ತು ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಪುಸ್ತಕನೂ ಒಂದಷ್ಟು ಬರದೆ ಗೊತ್ತಿಲ್ಲದೆ ಹೋದದ್ದು ಗೊತ್ತಿದೆ ಅಂತ ನಾವು ತುಂಬ ಮಾತಾಡ್ತೇವೆ ಅವ್ರ ಬಗ್ಗೆ ಎಲ್ಲ. ಹಾಗೆ ಪೌರಾಣಿಕವಾಗಿ ದೇವತೆಗಳ ಮತ್ತು ಅಸುರರ ಬಗ್ಗೆ ಒಂದು ಪ್ರತಿಮಾ ಕಲ್ಪನೆ ಅಥವಾ ಮೂರ್ತ ಕಲ್ಪನೆ ಇದ್ದೇ ಇದೆ. ಪ್ರತಿಮೆಗಿಂತ ಮೂರ್ತ ಕಲ್ಪನೆ ಇದೆ. ಆದರೆ ಇದರ ತತ್ವ ದೇವ ಮತ್ತು ಅಸುರದ್ದು ಇರೋದು ವೇದ ಮತ್ತು ಉಪನಿಷತ್ತುಗಳು. ಅಲ್ಲೂ ಒಂದು ಸ್ವಲ್ಪ ಭಿನ್ನ ಇದೆ. ಮತ್ತು ದರ್ಶನ ಶಾಸ್ತ್ರ ಗ್ರಂಥಗಳು ಇವ್ರ ಬಗ್ಗೆ ಏನು ಹೇಳ್ತದೆ ಅಂತೇಳಿ ಒಂದಷ್ಟು ಜಿಜ್ಞಾಸೆ ಮಾಡಿ 1-2 ಲೇಖನಗಳನ್ನು ನಾನು ಬರೆದಿದ್ದೇನೆ. ಪುಸ್ತಕದಲ್ಲೂ ಅದನ್ನು ಹಾಕಿದ್ದೇನೆ. ಉಪನಿಷತ್ತಿನ ಬೃಹದಾರಣ್ಯಕ ಮತ್ತು ಛಾಂದೋಗ್ಯದ 1ನೇ ಅಧ್ಯಾಯ, ಬೃಹದಾರಣ್ಯಕದ ಬ್ರಾಹ್ಮಣ ಅಂತ ಹೇಳ್ತಾರೆ, ಅವುಗಳ ಬಂದಿರುವ ಕಲ್ಪನೆಗಳದ್ದು ಒಂದಷ್ಟು ಇದೆ. ನಾನು ಅದ್ರ ಬಗ್ಗೆ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ ಈಗ, ಯಾಕೆಂದರೆ ಮಾತನಾಡಲಿಕ್ಕಾಗಿ ನಾವು ಕರೆಸಿದ್ದೇವೆ ಅದ್ರ ಬಗ್ಗೆ. ಶೃಂಗೇರಿಯಿಂದ ಪ್ರೊಫೆಸರ್ ಸುಬ್ರಾಯ ಭಟ್ರು ಅದರ ಬಗ್ಗೆ ವಿಶೇಷವಾಗಿ ಬಂದಿದ್ದಾರೆ. ಮೀಮಾಂಸಾ ಶಾಸ್ತ್ರದ ಅದು ವಿಭಾಗದ ಮುಖ್ಯರು ಮತ್ತು ಒಳ್ಳೆಯ ವಿದ್ವಾಂಸರು. ಹಾಗೆ ಸುಬ್ರಹ್ಮಣ್ಯ ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ಸಂಗಡ ಮುಂದಕ್ಕೆಲ್ಲ ಇದ್ದಾರೆ. ಇದು ನಾವೊಂದಷ್ಟು ವಿಶ್ವನಾಥ್ ಸಂಗಡ ಚರ್ಚೆ ಮಾಡ್ತಾ ಇತ್ತು. ಮತ್ತು ವೈದಿಕ ಅಂದರೆ ವೇದ ಉಪನಿಷತ್ತಿಗೆ ಸಂಬಂಧಪಟ್ಟ ಜಿಜ್ಞಾಸೆಗಳು ಬೆಳಗ್ಗೆ ಮುಗಿದ್ರೆ ಮಧ್ಯಾಹ್ನ ಮೇಲೆ ಪೌರಾಣಿಕವಾಗಿ ವಿಶಿಷ್ಟವಾದ ಉಪನ್ಯಾಸವನ್ನು, ಅದು ವೇದಾಂತ ದೃಷ್ಟಿಯಿಂದ ಲಕ್ಷ್ಮೀ ಸ್ತೋಳ್ಪಾರಿಯವರು ಭಾಗವತದ ಬಗ್ಗೆ ಹೇಳಲಿಕ್ಕಿದ್ದಾರೆ. ಅವರದ್ದು ಭಿನ್ನವಾದ, ನಾನೊಂದು 5 ಏನೋ ಗೋಖಲೆ ಇದರೊಳಗೆ ನನ್ನ ಮಗಳು ಹೋಗಬೇಕು ಅಂತಿದ್ದು, ನಾನು ಹೋಗಿ 1-2 ಕೇಳಿದ್ದೆ. ಪುತ್ತೂರಿನಲ್ಲಿ ಆಗಿದೆ, ಬೇರೆ ಬೇರೆ ಕಡೆಗೆ ಭಾಗವತದ ಬಗ್ಗೆ ಅವರು ಹೇಳಿದ್ದಾರೆ. ಮತ್ತು ಸಂಪಿಗೆಯಲ್ಲಿ ಬಂದಿದೆ ಪುಸ್ತಕ ಎಲ್ಲ. ಬಹಳ ಚೆನ್ನಾಗಿ ಅದನ್ನು ಹೇಳಿದವರು. ಅದನ್ನು ಅವರು ಚೆನ್ನಾಗಿ ಹೇಳಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಮಾತ್ರ ಅಲ್ಲ, ನಮ್ಮ ವಿಶ್ವನಾಥ್ ಹಂಪೆಹೊಳಿ ಭಾಗವತ ಪ್ರವಚನದಲ್ಲಿ ಪ್ರಸಿದ್ಧರು. ನನಗೂ ಈಗ ಒಂದು 6-8-10 ವರ್ಷದಿಂದ ಗೊತ್ತಾಯಿತು. ಮತ್ತು ಅವರ ಪತ್ನಿ ಮೊನ್ನೆ ಹೋದಾಗಲೂ ಹೇಳಿದರು, ಅವರು ನನ್ನ ಹತ್ರ ಹೇಳಿದರು,
ಧ್ವನಿ ಕಷ್ಟ ಆಗ್ಬೋದು, ಸಣ್ಣಾಗಿದೆ ಒಂದು 2 ವರ್ಷದಿಂದ ಅಂಥೇಳಿ ಯಾರಿದ್ದಾರು ಮನೆಯಲ್ಲಿದ್ದರೆ 8 ಜನರು ಸೇರಿ ನಡೆಸ್ತಾಯಿದ್ರು. ಬಹುಶಃ 6 ವರ್ಷದ ಮೇಲೆ ಆಯಿತು. ಜಿ ಎನ್ ಭಟ್ರೆ 96 ಭಾಗವತ ಪ್ರವಚನ ಆಯಿತು ನಂದು, 100 ಆಗಿ ಏನಾದ್ರು ಒಂದು ಮಾಡಬೇಕು ಅಂತ ಉಂಟು ಅಂತ ಹೇಳ್ತಾಯಿದ್ರು. ಅದು ಆ ಕಾರ್ಯಕ್ರಮ ಮಾಡಲಿಕ್ಕೆ ಅವರಿಗೆ ಪುರುಸೊತ್ತು ಸಿಕ್ಕೋದು. ನನಗೆ ನಿಶ್ಚಿತವಾಗಿ ಅವರು 100 ಮೇಲೆ ಆಗಿದೆ ಅವ್ರ ಪ್ರವಚನಗಳು. ಕೋವಿಡ್ನಲ್ಲಿ ಒಂದು 30 ಬಹುಶಃ ಬಿಜಾಪುರದಲ್ಲೋ ಯಾರೋ ಮಾಡಿಸಿದ್ದಾರೆ. ಅದು ವಿಶ್ವನಾಥ ಮಧ್ಯಾಹ್ನ ಮೇಲೆ ವಿನಾಯಕ ಮಧ್ಯಾಹ್ನ ಮೇಲೆ ಹೇಳ್ಬೋದು, ಎಲ್ಲಿ ನಂಗೆ ಸರಿಯಾಗಿ ನೆನಪಿಲ್ಲ. ಬಿಜಾಪುರವ? ಹಾಂ, ಅದು ಕೋವಿಡ್ ಬಂದಿತ್ತು. ಅಧಿಕ ಮಾಸದಲ್ಲಿ ಕೊನೆಗೆ ಸೇರ್ಲಿಕ್ಕಿರಲ್ಲ ಎಲ್ಲರೂ. ಆಗ ನಮ್ಮ ಹೊಸ ಆವಿಷ್ಕಾರ ಸಿಕ್ಕಿದ್ದು ಈ ಗೂಗಲ್ ಮೀಟ್ಗಳು. ಹಾಗೆ ಅದನ್ನು ನಡೆಸಿ ನಾನು ಒಂದು 10-12 ಕೇಳಿದ್ದೇನೆ. 40-45 ನಿಮಿಷದಲ್ಲಿ ಆ ಇಡೀ ಸಾರ ಹೇಗೆ ಬೇಕು. ಭಾಗವತ ಗೊತ್ತಿದೆ, ಪ್ರವಚನ ಸಪ್ತಾಹಗಳೇ 7 ಪಾರಾಯಣಗಳು ಮತ್ತು 7 ಪ್ರವಚನ ಒಂದು ವಾರ ನಡೆಸಲೇಬೇಕಾಗಿರುವಂಥದ್ದು. ಬಾಕಿ ಧಾರ್ಮಿಕದಲ್ಲಿ ಏನೋ ಆಚಾರದಲ್ಲಿ ನಡೆಸ್ಕೊಂಡು ಹೋಗೋದು ತುಂಬ ಇರ್ತದೆ. ಕೆಲವರಂತೂ ಭಾಗವತ ಪ್ರವಚನ ನಾನೇ ನೋಡಿದ್ದೇನೆ, ಆದರೆ ಹೇಳಬಾರ್ದಲ್ಲ ಅಂತ ಹೇಳಲಿಲ್ಲ ಸಮಾರೋಪಕ್ಕೆ. ಆ ಪುಸ್ತಕ ಮುಟ್ಟೋದೇ ಇಲ್ಲ, ಅದಕ್ಕೆ ಪೂಜೆ ಮಾಡ್ತಾರೆ. ಭಾಗವತದಲ್ಲಿ ಇಲ್ಲದೆ ಹೋದ ಕಥೆಗಳನ್ನು ಹೇಳಿ ಭಾಗವತ ಮುಗಿಸ್ತಾರೆ. ಅಂಥದ್ದು ಇದೆ. ಮತ್ತು ಬಾಕಿಯವರಿಗೆ ಪೂಜೆ ಎಲ್ಲ ಆಗಿದೆ, ಚೆನ್ನಾಗಾಗಿದೆ, ಎಲ್ಲ ಭಾಗವತ ಆಯಿತು ನಮ್ಮದು ಅಂಥೇಳಿ ಅದು ಪ್ರಯುಕ್ತ ಪ್ರಸಾದ ಈಗ ಅಡಿಗ ಇದು ಹೇಳಿದಾಗೆ ಅವರು ಬಾಕಿದೆಲ್ಲ ಚೆನ್ನಾಗಾಗಿದೆ ಅಂತ ಹೇಳ್ಕೊಂಡು ಅವರಿಗೆ ವಿಶೇಷ ದಕ್ಷಿಣೆ ಕೊಟ್ಟು ಗೌರವಿಸಿ ಕಳಿಸ್ಬಿಡ್ತಾನೆ. ಭಾಗವತದಲ್ಲಿ ಏನುಂಟು ಅಂತ ಗೊತ್ತಾಗೋದಿಲ್ಲ. ಧ್ರುವ ಯಾರು ಅಂತ ಗೊತ್ತಿಲ್ಲ, ಪ್ರಹ್ಲಾದ ಯಾವುದು ಅಂತ ಗೊತ್ತಿಲ್ಲ. ಆದರೆ ಇವರು ಅದೇ ಸತ್ವವನ್ನು ಪೂರ್ತಿ ತೆಗೆದು ಕಥೆಗಳನ್ನು ಬಿಡದೆ ಪ್ರಧಾನವಾಗಿದ್ದು ಹೇಳುವಂತಹ ವೈಶಿಷ್ಟ್ಯ ಡಾಕ್ಟರ್ ವಿಶ್ವನಾಥ ಹಂಪೆಹೊಳಿಯವರದ್ದಿತ್ತು. ಗೈಡ್ನಿಂದ ಹಿಡಿದು ತುಂಬ ಅವರು ಬರೆದಿದ್ದಾರೆ. ಅದು ಪುಸ್ತಕ ಪ್ರಕಟ ಪ್ರಧಾನವಾಗಿ ಒಂದು 4 ಪುಸ್ತಕ ಮಾತ್ರ. ನನಗೆ ಇವತ್ತು ವಿನಾಯಕತೆ ತಗೊಂಡು ಬಾ ಅಂತ ಹೇಳಿದ್ದೆ, ತಂದಿರ್ಬೋದು. ಮಧ್ಯಾಹ್ನ ಮೇಲೆ ಅವರು ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಅವರೇ ಮಾತಾಡಲಿಕ್ಕಿದೆ ಒಂದು ಅರ್ಧ ಗಂಟೆ. ಅವರ ಮಗ ಇದು ವಿಶಿಷ್ಟ ಅಂತಂದರೆ ಅವರಿದ್ದು ಅವರು ಸಂಶೋಧನೆದು ಮದುವೆ ಆಗುವ ಮೊದಲೇ ಕಾಮಶಾಸ್ತ್ರದನ್ನ ಅವರು ಅಧ್ಯಯನಕ್ಕೆ ಶುರು ಮಾಡಿದ್ದು. ಪ್ರೊಫೆಸರ್ ಕೃಷ್ಣಮೂರ್ತಿ ಅವರು ವೇದಿಕೆಯಲ್ಲಿ ಹಂಚ್ಕೊಂಡಿದ್ದಾರೆ. ಅದರ ಬಗ್ಗೆ ನಾನು ಹೇಳಲಿಕ್ಕೆ ಬಿಡುಗಡೆ ಹೊತ್ತಿಗೆಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅಧ್ಯಯನ ಅದರ ಬಗ್ಗೆ ಯಾಕೆ ಮಾಡಬೇಕು ಅಂತಂದರೆ ಧರ್ಮ ವಿರುದ್ಧೋ ಕಾಮೋಸ್ಮಿ ಭರತ ಋಷಭ. ಭಗವದ್ಗೀತೆಯಲ್ಲಿ ಕೃಷ್ಣ ನಾನು ಎಲ್ಲೆಲ್ಲಿ ಯದ್ಯದ್ ವಿಭೂತಿ ಮತ್ತು ಸತ್ವಂ 10ನೇ ಅಧ್ಯಾಯದಲ್ಲಿ ಹೇಳಿದ್ದನ್ನು ಅವರು ನಡೆಸಿದ್ದು ಗೋಕರ್ಣದಲ್ಲಿ. ಗೋಕರ್ಣವೋ ಬೇರೆ ಕಡೆ ನೆನಪಿಲ್ಲ ನನಗೆ. ಅದು ಧರ್ಮ ಅವಿರುದ್ಧ ಕಾಮ ಅಂತ ನಮ್ಮ ಡಾಕ್ಟರ್ ದಯಾನಂದ ಶಾನ್ಭಾಗರ ಅಧ್ಯಕ್ಷದಾಗೊಂದು ಅವರ ಹತ್ರ ಉಪನ್ಯಾಸ ಮಾಡಿ ಆ ಪುಸ್ತಕವೂ ಪಬ್ಲಿಷ್ ಆಗಿದೆ. ಮತ್ತು ಒಂದು ವಿಶಿಷ್ಟದ್ದು ಅಂದರೆ ನನಗೆ ಗೊತ್ತಿರಲಿಲ್ಲ, ಅವರು ಪ್ರಚಾರ ಪ್ರಸಿದ್ಧಿ ಅಷ್ಟಿಲ್ಲ. ಈಗ ಒಂದು 2 ವರ್ಷದ ಹಿಂದೆ ಒಂದು ಪುಸ್ತಕ ಕೊಟ್ಟರು, ನೋಡ್ರಿ ಅಂತ. ಯಾವುದೋ ಅವರು ಬರೆದಿದ್ರು ಎಂತ ಇದ್ದರು, ನಮಗೊಂದು ಕೊಡ್ತಾಯಿದ್ರು. ಮನೆಗೆ ಅವರಿಬ್ಬರು ಬಂದಿದ್ದರು, ಪುಸ್ತಕ ಕೊಟ್ಟರು, ಓದಿದೆ. ಇದೇನು ನಿಮಗೆ ಸಂಬಂಧ ಅಂತ ಕಾಣ್ತದೆ ನನಗೆ ಈ ಪುಸ್ತಕದಲ್ಲಿ. ಅದು ಎಲ್ಲೋ ನೀವು ಸಂಬಂಧದ ಬಿಟ್ಟೇ ಬರೀಬೇಕು ಅಂತಿದ್ದೇನೆ ನಾನು ಅಂತಂದು. ಮತ್ತೆ ಕೇಳಿದರೆ ಶುಭದ ಅವರ ತಂದೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟು ಬಂದಿದ್ದದು. ಅವರು ಎಷ್ಟು ಕಷ್ಟ ನಷ್ಟ ದುಃಖ ಅನುಭವಿಸಿದ್ದಾರೆ ಅಂತಂದರೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಶುಭದ ಅವರ ಕುಟುಂಬಕ್ಕೆ ಸಂಬಂಧಪಟ್ಟು ಅಷ್ಟು ದುಃಖವನ್ನು ಅನುಭವಿಸಿದವರು. ಆದರೆ ಒಂದೇ ಒಂದು ಭಗವಂತನ ನಂಬಿಕೊಂಡು ಹೋದವರಿಗೆ 2 ಇಲ್ಲ ಅಂತಂದರೆ ನಾನು ಹೇಳಬಾರ್ದು. ಅವರಿಗೆ ಬಹುಶಃ ಮಾತಾಡಲಿಕ್ಕೆ ಕಷ್ಟವೂ ಆಗ್ಬೋದು. 1-2 ಮಾತಾಡಿದರೆ ಭಾಳ ಒಳ್ಳೆಯದು. ಬಟ್ ಮಾತಾಡ್ತೀರಾ ಎಷ್ಟು ಅಂತ ಕೇಳಿದರೆ ಅವರ ತಾಯಿಯ ಬಗ್ಗೆ ಅವರೇ ಹೇಳಿದಕ್ಕೆ ಹೋಗಿ ಕಷ್ಟ ಆಗ್ಬೋದು. ಅವ್ರ ಮನೆಯಲ್ಲಿ ಊಟಕ್ಕೆ ಇಲ್ಲದೆ ಹೋದರೆ ಅವರ ತಂದೆಯದಕ್ಕೆ ಅವನಿದ್ದಾನೆ, ವಿಠಲ ಇದ್ದಾನೆ ಅಥವಾ ದತ್ತ ಇದ್ದಾನೆ, ದತ್ತ ನೋಡ್ಕೊಳ್ತಾನೆ ಅಂತ. ಆಗ ಆ ಥರ ಅತ್ಯಂತ ಶ್ರದ್ಧೆಯನ್ನು ಅಂದ್ಕೊಂಡಿದ್ದಾರೆ. ಊಟಕ್ಕೆ ತೊಂದರೆ ಇಲ್ಲ ಯಾವುದು. 10 ಜನ ಬಂದರೂ ಅವ್ರ ತಾಯಿ ಊಟ ಮಾಡಿ ಹಾಕ್ತಾಯಿದ್ರು, ಕಳಿಸ್ತಾಯಿದ್ರು. ಮನೆಯಲ್ಲಿ ಒಳಗಡೆ ಏನಿರಲಿಲ್ಲ. ಏನು ಮಾಡಬೇಕು ಅಂತ ಅವ್ರಿಗೆ ಬಿಟ್ಟಿರೋದು, ಇವ್ರಿಗೆ ಬಿಟ್ಟಿದ್ದೇ ಅಲ್ಲ, ಯಜಮಾನಿಗೆ ಬಿಟ್ಟಿದ್ದೇ ಅಲ್ಲ. ಅದು ಏನು ಕಷ್ಟದ್ದು ಅಂತಂದರೂ ಕೂಡ ನಷ್ಟ ಅನುಭವಿಸ್ಲಿಕ್ಕೆ ಕೊಡದೇ ಹೋದ ಹಾಗೆ ದತ್ತ ನೋಡ್ಕೊಂಡಿದ್ದಾನೆ ಅನ್ನೋದನ್ನು ಅಷ್ಟು ಸ್ಪಷ್ಟವಾಗಿ ಆ ಥರ ದೈವಿಕವಾದ ಕುಟುಂಬದಿಂದ ಅವರು ಶುಭದ ಅವರು ಬಂದಿರೋದು. ವಿಶ್ವನಾಥ ಕೂಡ ಹಾಗೇ ಆಗಿದ್ದು. ಈ ಕುಟುಂಬ ಆ ಕುಟುಂಬ ಒಟ್ಟಿಗೆ ಸೇರಿಕೊಂಡು ಅವರು ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದರು. ಅದಕ್ಕಾಗಿ ಅವರ ಒಂದು ಸ್ಮರಣೆಯಲ್ಲಿ ಸಂಸ್ಮರಣೆಯಾಗಿರಲಿ. ನಾವು ಅಧ್ಯಾಪಕರಾಗಿ ನಿವೃತ್ತರಾಗಿದ್ದವರು ಮತ್ತು ಈ ಸಾಹಿತ್ಯ ಸಂಸ್ಕೃತಿ ನೈರಂತರ್ಯವನ್ನು ನಮ್ಮ ದಯಾನಂದ ಶಾನ್ಭಾಗರ ಶಿಷ್ಯರು ನಾವೆಲ್ಲರೂ ಒಟ್ಟಿಗೆ ಸೇರಿ ಎಂ.ಜೆ. ಒಡೆಯವರಾಗಲಿ ವಿಶ್ವನಾಥ ಆಗಲಿ ಎಲ್ಲರೂ ಕೂಡ ಶಿಷ್ಯರು ಅಂದರೆ ಆ ತತ್ವವನ್ನು ಅನುಸರಿಸ್ಕೊಂಡು ಹೋಗಬೇಕು ಅನ್ನುವ ಪದ್ಧತಿಯಲ್ಲಿ ಇದ್ದಿದ್ದರಿಂದ ಅರ್ಥಮನರ್ಥಂ ಭಾವಯ ನಿತ್ಯಂ ಅಂತಲೇ ಹೊರಟವರು.
ಆ ರೀತಿಯಾಗಿ ನಡೆಸ್ಕೊಂಡು ಹೋದ್ರಿಂದ ಈ ಒಂದು ಸಂಸ್ಮರಣೆಯನ್ನು ನಾವು ನಡ್ಕೊಂಡಿದ್ದೇವೆ. ನೀವೆಲ್ಲರೂ ಕೂಡ ಬಂದಿದ್ದೀರಿ. ನನ್ನ ಮಾತನ್ನು ನಾನು ಇಲ್ಲಿಗೆ ಮತ್ತೆಲ್ಲ ಮಾತಾಡಲಿಕ್ಕಂತೂ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಆ ಸಂಸ್ಮರಣಕ್ಕೆ ವಿಶೇಷವಾಗಿ ಅವರ ಸಾಹಿತ್ಯದ ಬಗ್ಗೆ ಎಲ್ಲ ರೋಹಿತ್ ಚಕ್ರವರ್ತಿ ಮಾಡಲಿಕ್ಕಿದ್ದಾರೆ. ಡಾಕ್ಟರ್ ಪ್ರಭಾಕರ ಜೋಶಿಯವರು ದೀಪ ಬೆಳಗಿ ಮತ್ತು ವಾಗ್ದೀಪವನ್ನು ಬೆಳಗಿಸಬೇಕು ಅಂಥೇಳಿ ವೈಯಕ್ತಿಕವಾಗಿ ಕೇಳಿಕೊಂಡು ಬನ್ನಿ. जोशी महाभागाः प्रार्थ्यन्ते यत् एतत् कार्यक्रमम् उद्घाटनं कुर्वन्तु, ज्योतिः प्रज्वलतु इति। ज्योतिर्ज्वलति ब्रह्माहमस्मि. ಎಲ್ಲ ಅತಿಥಿ ಅಭ್ಯಾಗತರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ತುಂಬು ಹೃದಯದ ಚಪ್ಪಾಳೆಯ ಮೂಲಕ ಈ ಉದ್ಘಾಟನೆಯ ಕಾರ್ಯಕ್ರಮವನ್ನು ನಾವೆಲ್ಲ ಚಂದಗಾಣಿಸಬೇಕಾದದ್ದು. ಸಂಶೋಧನಾ ಶಿರಸಿ ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್ ಎರಡರ ಸಹಭಾಗಿತ್ವದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳು ಹೀಗೆ ಎಲ್ಲ ಸಂಬಂಧಪಟ್ಟಂತಹ ಅಧಿಕಾರಿ ವರ್ಗದವರಿದ್ದಾರೆ. ಹಾಗೆ ಅತಿಥಿ ಅಭ್ಯಾಗತರಿದ್ದಾರೆ. ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಡಾಕ್ಟರ್ ಎನ್ ಪ್ರಭಾಕರ್ ಜೋಶಿ ಅವರಿಗೆ ಧನ್ಯವಾದ ಹಾಗೂ ಉದ್ಘಾಟನಾ ವಚನಗಳೊಂದಿಗೆ ನಮ್ಮನ್ನು ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನೆಕ್ಸ್ಟ್ ಯಾರಾಗಿದೆ? ಹಂಪಿಹೊಳಿಯವರ ಬಗ್ಗೆ ಈಗಾಗಲೇ ಜಿ ಎನ್ ಭಟ್ ಹೇಳಿದ್ದಾರೆ. ನಮ್ಮೆಲ್ಲರ ಅನುಭವ ಅವರ ಜೊತೆಯಲ್ಲಿ ಭಾಗಶಃ ಇದೆ. ಆದರೆ ಜಿ ಎನ್ ಭಟ್ರಿಗೆ ಆದ್ಯಂತವಾಗಿ ಅವರಿಗಿರಬಹುದು, ಶಿಕಾರಿಪುರ ಕೃಷ್ಣಮೂರ್ತಿ ಅವರಿಗಿರಬಹುದು, ಇವರೆಲ್ಲ ಜೊತೆಯಲ್ಲಿ ಕರ್ನಾಟಕ ಸಂಸ್ಕೃತ ಪರಿಷತ್ತನ್ನು ಅಖಿಲ ಕರ್ನಾಟಕ ಸ್ತರದಲ್ಲಿ ಬೆಳಗಾವಿ, ಧಾರವಾಡ ಆ ಕಡೆಯಿಂದ ಮಂಗಳೂರು, ಕಾಸರಗೋಡು ಇಲ್ಲಿಯವರೆಗೆ ಮಲೆನಾಡಿನ ಭಾಗ ಹೀಗೆ ಎಲ್ಲ ಕಡೆಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಗೋಷ್ಠಿಗಳು, ಸಭೆ ಸಮಾರಂಭಗಳೊಂದಿಗೆ ಬೆಳಗಿಸಿದವರು. ಇವತ್ತು ವಿಶ್ವನಾಥ್ ಹಂಪಿಹೊಳಿಯವರು ಭೌತಿಕವಾಗಿ ನಮ್ಮ ಜೊತೆಗಿಲ್ಲ. ಶಿರಸಿಯಲ್ಲಿ ಸಂಶೋಧನೆಯ ರಜತೋತ್ಸವ ನಡೆದಾಗ ಅವರ ಆಶೀರ್ವಾದ ಪಡೆದದ್ದು ನೆನಪಿದೆ. ಅವರ ಧರ್ಮಪತ್ನಿ ಶುಭಧಾಮ ಅವರು ಇವತ್ತು ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿರೋದು ನಮಗೆಲ್ಲ ತುಂಬ ಸಂತೋಷ ಮತ್ತು ಗೌರವವನ್ನು ತಂದಿದೆ. ತಮ್ಮ ಮೂಲಕ ವಿಶ್ವನಾಥ್ ಹಂಪಿಹೊಳಿಯವರು ನಮ್ಮ ಜೊತೆ ಇದ್ದಾರೆ ಅಂತ ನಾವು ಭಾವಿಸ್ತೇವೆ. ಹಾಗೆ ಅವರ ಮಗ ವಿನಾಯಕ್ ಹಂಪಿಹೊಳಿಯವರು ಕೂಡ, ಅವರ ಪತ್ನಿ, ಅವರೆಲ್ಲ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಿಜಾರ್ಥದಲ್ಲಿ ಒಂದು ಸಂಸ್ಮರಣೆಯ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಗ್ತಾ ಇದೆ. ಅದರ ಮುಖ್ಯವಾದಂತಹ ಘಟ್ಟ ವಿಶ್ವನಾಥ್ ಹಂಪಿಹೊಳಿಯವರು ಭಾಗವತದಲ್ಲಿ ಮೊದಲಾದ ಪ್ರವಚನದಿಂದ ಪ್ರಖ್ಯಾತರು ಎನ್ನುವುದನ್ನು ಈಗಾಗಲೇ ಡಾಕ್ಟರ್ ಜಿ ಎನ್ ಭಟ್ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಅವರ ಕೃತಿಗಳು ಬಹಳ ವಿಶೇಷವಾಗಿ ಅಪೂರ್ವ ಅಂತ ಹೇಳಬಹುದಾದಂತಹ, ಭಾರತೀಯರ ದೃಷ್ಟಿಯಲ್ಲಿ ಕಾಮ ಎನ್ನುವುದು ಪುರುಷಾರ್ಥದಲ್ಲಿ ಒಂದು, ಅರಿಷಡ್ವರ್ಗದಲ್ಲೂ ಒಂದಾಗಿದೆ. ಅದು ಹೇಗೆ ಪುರುಷಾರ್ಥವಾಗ್ತದೆ ಎನ್ನುವುದನ್ನು ವಾತ್ಸ್ಯಾಯನ ಕಾಮಸೂತ್ರ ಇತ್ಯಾದಿಗಳನ್ನು ಇಟ್ಟುಕೊಂಡು ಅವರು ನಮಗೆ ಮನದಟ್ಟು ಮಾಡಿ ಮಾರ್ಗದರ್ಶನ ಮಾಡಿದ್ದಾರೆ. ಅಯೋಧ್ಯ ಪ್ರಕಾಶನದಿಂದ ಅದು ಹೊರಗಡೆ ಬಂದಿದೆ ಕೂಡ. ಇವತ್ತು ಆ ಪ್ರಕಾಶನದ ಮುಖ್ಯ ಸ್ಥಾನದಲ್ಲಿರುವಂತಹ ರೋಹಿತ್ ಚಕ್ರತೀರ್ಥ ಅವರು ನಮ್ಮ ಜೊತೆಯಲ್ಲಿ ಆ ಪುಸ್ತಕವನ್ನು ಪ್ರಕಾಶನ ಮಾಡಿದವರು, ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಇದೀಗ ಪ್ರೊಫೆಸರ್ ವಿಶ್ವನಾಥ್ ಹಂಪಿಹೊಳಿಯವರ ಬಗ್ಗೆ ಸಂಸ್ಮರಣಾ ಭಾಷಣದ ಮಾತುಗಳನ್ನು ಆಡಬೇಕು ಮತ್ತು ಅವರ ನೆನಪನ್ನು. ಸಭೆಗೆ ನಮಸ್ಕಾರ. ಮುಖ್ಯ ಬಾಹುಳ್ಯದಿಂದ ಅಲ್ಲ, ಆದರೆ ಪಾಂಡಿತ್ಯದ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣವಾದಂಥ ಒಂದು ಸಭೆ ಅಂತ ನಾನು ಅಂದುಕೊಂಡಿದ್ದೇನೆ. ವೇದಿಕೆಯಲ್ಲಿರುವ ಶ್ರೀಯುತ ಪ್ರಭಾಕರ್ ಜೋಶಿಯವರು, ಜಿ ಎನ್ ಹೆಗಡೆಯವರು, ಜಿ ಎನ್ ಭಟ್ ಅವರು, ಹಾಗೆಯೇ ಹಂಪಿಹೊಳಿಯವರ ಧರ್ಮಪತ್ನಿ ಶುಭಧಾಮ್ ಅವರು, ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿ ಪ್ರೇಕ್ಷಕ ವೃಂದದಲ್ಲಿ ಕೂಡ ಅನೇಕ ಪಂಡಿತರಿದ್ದೀರಿ. ಶಿಕಾರಿಪುರ ಕೃಷ್ಣಮೂರ್ತಿ ಅವರು ಇದ್ದಾರೆ, ಕಾರ್ಣಿಕರಿದ್ದಾರೆ, ಹಂಪಿಹೊಳಿಯವರ ಮಗ ವಿನಾಯಕ್ ಅವರಿದ್ದಾರೆ. ಹೀಗೆ ಅನೇಕ ಮಂದಿ ಇದ್ದೀರಿ. ಇದು ನಿಜಾರ್ಥದಲ್ಲಿ ಒಂದು ಸಂಸ್ಮರಣ ಕಾರ್ಯಕ್ರಮ ಹೌದು ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದರೆ ಹಂಪಿಹೊಳಿಯವರಿಗೆ ಪ್ರೀತಿಪಾತ್ರರಾದ ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಿ. ಈ ಸಂದರ್ಭದಲ್ಲಿ ಹಂಪಿಹೊಳಿಯವರನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ನೋಡಿದವನು ನಾನು. ಹಾಗಾಗಿ ನಾನು
ಈ ಒಂದು ಕೆಲಸವನ್ನು ಮಾಡುವುದಕ್ಕೆ, ಈ ಒಂದು ಕರ್ತವ್ಯವನ್ನು ಮಾಡುವುದಕ್ಕೆ ನಿಜಕ್ಕೂ ಸೂಕ್ತನೋ ಅಲ್ಲವೋ ಅನ್ನುವ ಪ್ರಶ್ನೆ ನನ್ನೊಳಗೆ ಇದೆ. ಇದು ಹೇಗೆ ಅಂತ ಹೇಳಿದರೆ, ರಾಮ ಸಿಕ್ಕಿದ ಮೇಲೆ ಹನುಮಂತನಿಗೆ ಮಹತ್ವ. ಹಾಗೆಯೇ ಹಂಪಿಹೊಳಿಯವರು ಅವರ ಕಾರ್ಯಕ್ಷೇತ್ರದಲ್ಲಿದ್ದರು. ದೂರದ ಕುಮಟಾದಲ್ಲಿ ಅವರು ಸುಮಾರು 40 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ, ಪ್ರಾಚಾರ್ಯರಾಗಿ ಕೆಲಸ ಮಾಡಿದರು. ಧಾರವಾಡದಲ್ಲಿ ಅವರು ತಮ್ಮ ನಿವೃತ್ತಿಯ ನಂತರದ ದಿನಗಳನ್ನು ಅಲ್ಲಿ ಕಳೀತಾ ಇದ್ದರು. ಅಕಸ್ಮಾತ್ತಾಗಿ ಅವರು ನಮ್ಮ ಸಂಪರ್ಕಕ್ಕೆ ಬರುವುದಾಯಿತು ಮತ್ತು ನಾವು ಅವರ 2 ಪುಸ್ತಕಗಳನ್ನಷ್ಟೇ ನಾವು ಪ್ರಕಟ ಮಾಡಿದ್ದೇವೆ. ಆ ಒಂದು ಪ್ರಕಟಣೆಯ ಸಂದರ್ಭವನ್ನು ಹೇಳ್ತಾ ನಾನು ಈ ಒಂದು ವಿಷಯಕ್ಕೆ ಪ್ರವೇಶವನ್ನು ಮಾಡ್ತೇನೆ. ನಮ್ಮ ಒಂದು ಪ್ರಕಾಶನ ಸಂಸ್ಥೆ ಹೆಸರು ಅಯೋಧ್ಯ ಪ್ರಕಾಶನ ಅಂತ ಹೇಳಿ. ಅದು ಸುಮಾರು 5 ವರ್ಷಗಳ ಹಿಂದೆ ಶುರುವಾಯಿತು. ಪ್ರಾರಂಭದ ದಿನಗಳಲ್ಲಿ ನಾವು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರ ಹತ್ರ ಹೋಗಿ, ನಮಗೆ ಸಂಸ್ಕೃತದ ಅಥವಾ ಬೇರೆ ಭಾಷೆಗಳಿಂದ ಒಳ್ಳೆಯ ಕೃತಿಗಳನ್ನು ಕನ್ನಡಕ್ಕೆ ತರಬೇಕು ಅಂತಿದೆ, ಅನುವಾದ ಮಾಡಿಸಿ ಅಥವಾ ಇರುವ ಅನುವಾದಗಳನ್ನೇ ಅದು ಅಪ್ರಕಟಿತವಾಗಿದ್ದರೆ ಅದನ್ನು ಮತ್ತೆ ಪ್ರಕಟಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಇದೆ. ಆದರೆ ತುಂಬ ಶುದ್ಧವಾದ ಸಾಹಿತ್ಯವನ್ನು ಕೊಡಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಯಾಕಂದರೆ ಈಗಾಗಲೇ ಶಾಸ್ತ್ರ ಅಥವಾ ಯಾವುದೇ ಒಂದು ಜ್ಞಾನ ಪರಂಪರೆಯ ವಿಷಯಗಳು ಇವತ್ತು ಬೇಕಾದಷ್ಟು ಕಲುಷಿತವಾಗಿದೆ. ಅದರಲ್ಲಿ ಬೇಕಾದಷ್ಟು ಬೆರಕೆ ಇತ್ಯಾದಿಗಳೆಲ್ಲ ಬಂದುಬಿಟ್ಟಿದೆ. ಹಾಗಾಗಿ ಶುದ್ಧವಾದದ್ದು ಯಾವುದು, ನಿಜವಾದದ್ದು ಯಾವುದು, ಮೂಲ ಯಾವುದು ಅನ್ನೋದೇ ಬಹಳಷ್ಟು ಇವತ್ತು ಗೊಂದಲ ಇದೆ. ಹಾಗಾಗಿ ಸಂಸ್ಕೃತ ಅಥವಾ ಬೇರೆ ಭಾಷೆಗಳಲ್ಲಿ ಇರುವಂತಹ ಕನ್ನಡಕ್ಕೆ ಬರಬೇಕು ಅಂತ ನೀವು ಅಪೇಕ್ಷೆ ಪಡುವಂತಹ ಕೃತಿಗಳಲ್ಲಿ ಯಾವುದನ್ನಾದರೂ ನೀವು ಸೂಚನೆ ಕೊಟ್ಟರೆ ನಾವು ಆ ಕೃತಿಗಳನ್ನು ಎತ್ತಿಕೊಂಡು ಅದನ್ನು ಮರುಪ್ರಕಟಣೆ ಅಥವಾ ಪ್ರಕಟಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ಶತಾವಧಾನಿಗಳ ಬಳಿ ನಾವು ನಿವೇದನೆ ಮಾಡಿಕೊಂಡಾಗ ಅವರು ಹೇಳಿದರು, ನೋಡಪ್ಪ, ನನಗೆ ಗೊತ್ತಿಲ್ಲ ನೀವು ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ತೀರೋ ಇಲ್ವೋ ಅಂತ, ಆದರೆ ಹೇಳೋದನ್ನು ಹೇಳ್ತೇನೆ ಅಂತ ಹೇಳಿ ಒಂದು ವಿಷಯವನ್ನು ಕೊಟ್ಟರು. ಅದು ಕಾಮಸೂತ್ರ, ಕಾಮಶಾಸ್ತ್ರ. ಕಾಮಶಾಸ್ತ್ರದ ಬಗ್ಗೆ ಅನೇಕ ಮಂದಿ ಬರೆದಿದ್ದಾರೆ. ಬಹಳಷ್ಟು ಮುದ್ರಣಗಳು, ಮರುಮುದ್ರಣಗಳು ಎಲ್ಲ ಆಗ್ತಾನೇ ಇವೆ ಕೆಲವು ಪುಸ್ತಕಗಳ ವಿಷಯದಲ್ಲಿ. ಆದರೆ ಅದನ್ನು ವಾತ್ಸ್ಯಾಯನ ಯಾವ ರೀತಿ ಕೊಟ್ಟಿದ್ದಾನೋ ಅದನ್ನು ಕೊಡುವ ಕೆಲಸ ಆಗಿಲ್ಲ ಇದುವರೆಗೆ ಕನ್ನಡದಲ್ಲಿ ಅಂತ ಹೇಳಿದಾಗ ನಮಗೆ ನಿಜಕ್ಕೂ ಆಶ್ಚರ್ಯ ಆಯಿತು. ಯಾಕಂದರೆ ಮಾರುಕಟ್ಟೆಗೆ ಹೋದರೆ, ಪುಸ್ತಕದ ಅಂಗಡಿಗಳಿಗೆ ಹೋದರೆ ಕಾಮಶಾಸ್ತ್ರದ ಬಗ್ಗೆ ವಾತ್ಸಾಯನ ಕಾಮಸೂತ್ರ ಅಂತ ಹೇಳಿ ಹೆಸರಿರುವಂಥ ಪುಸ್ತಕಗಳೇ ಬಹಳಷ್ಟಿದ್ದವು ಕನ್ನಡದಲ್ಲಿ ಬಂದಿರುವಂಥದ್ದು. ಅದನ್ನು ನಾವು ಹೇಳಿದಾಗ ಅವರು ಹೇಳಿದರು, ಇಲ್ಲ, ಆ ಥರದ ಬಂದಿದೆ, ಸುಮಾರು ಪುಸ್ತಕಗಳು ಬಂದಿದೆ. ಏನು ಮಾಡಿದ್ದಾರೆ, ನಮ್ಮ ಕನ್ನಡದ ಕೃತಿಕಾರರು ಕೆಲವು ವಿಷಯಗಳಲ್ಲಿ ವಾತ್ಸಾಯನ ವಿಚಾರಗಳನ್ನು ಬಿಟ್ಟುಬಿಟ್ಟಿದ್ದಾರೆ. ವಾತ್ಸಾಯನ ಏನು ಹೇಳಿದ್ದಾರೆ ಅದು ನಮಗೆ ಒಗ್ಗುವುದಿಲ್ಲ ಅಥವಾ ನಮ್ಮ ಓದುಗರಿಗೆ ಬೇಕಾಗಿಲ್ಲ ಅನ್ನೋ ವಿಚಾರ ಇಟ್ಟುಕೊಂಡು ಕೆಲವನ್ನ ಬಿಟ್ಟಿದ್ದಾರೆ. ಇನ್ನು ಕೆಲವು ಲೇಖಕರು ಕೆಲವನ್ನ ಆಸಕ್ತಿದಾಯಕವಾದ ವಿಚಾರಗಳನ್ನು ಓದುಗರಿಗೆ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಸೇರಿಸಿದ್ದಾರೆ. ಹೀಗೆ ಬಿಡುವ ಮತ್ತು ಸೇರಿಸುವ ಕೆಲಸ ಆಗಿದೆ. ಆದರೆ ಅದನ್ನು ಶುದ್ಧ ರೂಪದಲ್ಲಿ ಅದು ಹೇಗಿದೆಯೋ ಹಾಗೆ ಕೊಡುವ ಕೆಲಸ ಆಗಿಲ್ಲ. ನೀವು ಅದನ್ನು ಮಾಡುವುದಾದರೆ ಮಾಡಿ ಅನ್ನುವ ಮಾತನ್ನು ಹೇಳಿದರು. ನಮಗೆ ಸರಿ ಅನಿಸಿತು. ಸರಿ, ಅದನ್ನು ಆ ವಿಷಯವನ್ನು ಎತ್ಕೊಳ್ಳೋಣ ಅಂತ ಅಂದುಕೊಂಡು ಅವರಿಗೆ ಮತ್ತೆ ಮುಂದಿನ ಪ್ರಶ್ನೆ ಹಾಕಿದೆವು. ಇದನ್ನು ಕನ್ನಡದಲ್ಲಿ ತರುವವರು ಯಾರು, ಅಥವಾ ಈಗಾಗಲೇ ಯಾರಾದರೂ ಇದನ್ನು ಬರೆದಿದ್ದಾರಾ ಅಥವಾ ಬರೆಯುವವರು ಇದ್ದಾರಾ, ಅಂತಹ ಪಂಡಿತರು ಯಾರಾದರೂ ಇದ್ದರೆ ನೀವು ನಮಗೆ ಹೇಳಿ, ನಾವು ಅವರನ್ನು ಸಂಪರ್ಕ ಮಾಡುತ್ತೇವೆ. ಆವಾಗ ಶತಾವಧಾನಿಗಳು ಒಂದು ಮಾತು ಹೇಳಿದರು, ನೋಡಪ್ಪ, ಎಷ್ಟೋ ವಿಚಾರಗಳಲ್ಲಿ ನಾನು ಇಂತಿಂಥವರನ್ನು ನೀವು ಸಂಪರ್ಕ ಮಾಡ್ಬೋದು ಅಂತ ಹೇಳಿ 3-4 ಹೆಸರುಗಳನ್ನು ಹೇಳುವುದುಂಟು. ಆದರೆ ಈ ವಿಷಯದಲ್ಲಿ ನಾನು 3-4 ಹೆಸರುಗಳು ಹೇಳೋದಿಲ್ಲ, ಕೇವಲ ಒಂದೇ ಒಂದು ಹೆಸರು ಹೇಳ್ತೇನೆ. ಆ ವ್ಯಕ್ತಿ ಈ ಕೆಲಸ ಮಾಡೋದಕ್ಕೆ ಅತ್ಯಂತ ಸೂಕ್ತರು, ನೀವು ಅವರನ್ನು ಸಂಪರ್ಕ ಮಾಡಿ, ನನ್ನ ಹೆಸರು ಹೇಳಿ, ಅವರು ಖಂಡಿತವಾಗಿ ನಿಮಗೆ ಮಾಡಿಕೊಡ್ತಾರೆ ಅಂತ ಹೇಳಿ ಅವರು ಹೇಳಿದ ಹೆಸರು ಡಾಕ್ಟರ್ ವಿಶ್ವನಾಥ ಹಂಪಿಹೊಳಿಯವರದ್ದು. ಅವರು ಬೇರೆ ಎರಡನೇ ಆಯ್ಕೆಯನ್ನೇ ಕೊಡಲಿಲ್ಲ ನಮಗೆ. ಅವರು ಅಲ್ಲದಿದ್ದರೆ ಇನ್ನೊಬ್ಬರು ಅನ್ನೋ ಆಯ್ಕೆಯನ್ನೇ ಕೊಡಲಿಲ್ಲ. ಒಂದೇ ಒಂದು ಹೆಸರು ಹೇಳಿದರು, ಅದು ವಿಶ್ವನಾಥ ಹಂಪಿಹೊಳಿಯವರದ್ದು. ಆ ಒಂದು ಪ್ರಸ್ತಾಪವನ್ನು ಅವರು ಪುಸ್ತಕ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಕೂಡ, ವೇದಿಕೆಯಲ್ಲಿ ಕೂಡ ಅವರು ಹೇಳಿದ್ದಾರೆ. ನಾನು ಒಂದೇ ಒಂದು ಹೆಸರನ್ನು ಕೊಟ್ಟೆ, ಅದು ಹಂಪಿಹೊಳಿಯವರದ್ದು ಅಂತ ಹೇಳಿ. ನನಗೆ ಸ್ವಲ್ಪ ಮುಜುಗರ ಇತ್ತು. ಯಾಕಂದರೆ ಎಲ್ಲರಿಗೂ ಆಗುವ ಹಾಗೆ ಕಾಮಸೂತ್ರ ಅಥವಾ ಕಾಮಶಾಸ್ತ್ರ ಅಂತ ಹೇಳಿದ ಕೂಡಲೇ ಅದು ಒಂದು ರೀತಿಯ ಟ್ಯಾಬು ಇದೆ, ಅದಕ್ಕೆ ಒಂದು ರೀತಿಯ ಹಣೆಪಟ್ಟಿ ಇದೆ. ಹಾಗಾಗಿ ಈ ವಿಚಾರವನ್ನು ನಾನು ಅವ್ರ ಜೊತೆ ಹೇಗೆ ನಾನು ನಿವೇದನೆ ಮಾಡೋದು, ಹೇಗೆ ಕೇಳೋದು ಅಂತ ಹೇಳಿ ನನಗೆ ಸ್ವಲ್ಪ ಮುಜುಗರ ಇತ್ತು. ಆಮೇಲೆ ಅನೇಕ ವಿಚಾರಗಳನ್ನು ಹೇಳಿದರು ಶತಾವಧಾನಿಗಳು. ಅವರು ಹಿರಿಯರು, ಸಂಸ್ಕೃತದಲ್ಲಿ ಬಹಳ ದೊಡ್ಡ ವಿದ್ವಾಂಸರು, ಮತ್ತು ಇದೇ ವಿಷಯದಲ್ಲಿ ಅವರು ಅನೇಕ ಸಂಶೋಧನಾ ಕೃತಿಗಳನ್ನು, ಸಂಶೋಧನಾ ಲೇಖನಗಳನ್ನು ಬರೆದಿದ್ದಾರೆ. ಬಹಳಷ್ಟು ವರ್ಷಗಳಿಂದ ಕಾಮಶಾಸ್ತ್ರದ ಬಗ್ಗೆ ಅವರು ಅಧ್ಯಯನ ಮಾಡಿದ್ದಾರೆ. ಹಾಗಾಗಿ ಇವರು ಅತ್ಯಂತ ಸೂಕ್ತ ವ್ಯಕ್ತಿ ಅಂತೆಲ್ಲ ಹೇಳಿದರು. ಹಾಗಿದ್ದರೂ ಕೂಡ ನನಗೆ ಅವರ ಜೊತೆ ಮಾತನಾಡುವುದಕ್ಕೆ ಮತ್ತು ಸ್ವಲ್ಪ ಮುಜುಗರ ಇತ್ತು. ಆದರೂ ಕೂಡ ನಾನು ನೇರವಾಗಿ ಸಂಪರ್ಕ ಮಾಡಿದೆ. ಸಂಪರ್ಕ ಮಾಡಿ ನಾವು ಮಾತಾಡಿದಾಗ ಅವರು ಮೊದಲ ಮಾತುಕತೆಯಲ್ಲಿ ಅವರು ಹೇಳಿದರು, ನೋಡಿ, ನಿಮಗೆ ಸ್ವಲ್ಪ ನನ್ನ ಜೊತೆ ಮಾತನಾಡೋದಕ್ಕೆ ಮುಜುಗರ ಆಗ್ತಾ ಇರ್ಬೋದು, ಆದರೆ ಹೇಳ್ತೇನೆ,
ನಿಮಗೆ ವಿನಾಯಕ ಹಂಪಿಹೊಳಿ ಗೊತ್ತು ಅಂತ ಹೇಳಿದರು. ನನಗೆ ಗೊತ್ತು ಅಂತ ಹೇಳಿದೆ. ಯಾಕಂದರೆ ವಿನಾಯಕನ ಜೊತೆ ನನ್ನ ಸಂಪರ್ಕ, ನನ್ನ ಒಂದು ಮಾತುಕತೆ ಬಹಳ ದಿನಗಳಿಂದ ಇತ್ತು. ಆಮೇಲೆ ಅವ್ರು ಹೇಳಿದರು, ನಾನು ವಿನಾಯಕನ ತಂದೆ ಅಂತ ಹೇಳಿದರು. ನೀವೇನು ಮುಜುಗರ ಮಾಡಬೇಕಾಗಿಲ್ಲ, ನಾನು ವಿನಾಯಕನ ತಂದೆ. ನಾನು ಈ ವಿಷಯದಲ್ಲಿ ಅನೇಕ ವರ್ಷಗಳಿಂದ ಶತಾವಧಾನಿಗಳು ಹೇಳಿದ ಹಾಗೆ ಕೆಲಸ ಮಾಡ್ತಾ ಬಂದಿದ್ದೇನೆ. ಆದರೆ ಈಗ ನೀವು ಹೇಳ್ತಾ ಇರುವಂಥ ಕೆಲಸವನ್ನು ನಾನು ಮಾಡಬಲ್ಲೆನೋ ಇಲ್ಲವೋ ಅನ್ನೋದು ನನಗೆ ಇನ್ನೂ ಖಚಿತವಾಗಿಲ್ಲ. ಆದರೆ ಶತಾವಧಾನಿಗಳು ಹೇಳಿದ್ದಾರೆ ಅಂತ ಹೇಳಿದರೆ ಅದೊಂದು ಅನುಗ್ರಹ ಅಂತ ಹೇಳಿ ನಾನು ಆ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದರು. ಮೊದಲ ಮಾತುಕತೆಯಲ್ಲಿ ಬಹಳ ಆತ್ಮೀಯವಾದರು, ಒಂದು ಖಚಿತವಾದ ಭರವಸೆಯನ್ನು ಕೊಟ್ಟರು, ನಾನು ಇದನ್ನು ಮಾಡಿಕೊಡ್ತೇನೆ ಅಂತ ಹೇಳಿ. ಆಮೇಲೆ ಸಾಮಾನ್ಯವಾಗಿ ನಾವೇನಾಗ್ತದೆ, ಯಾವುದಾದ್ರೂ ಒಂದು ಲೇಖಕರಿಗೆ ಇಂಥ ವಿಚಾರವನ್ನು ಹೇಳಬೇಕು ಅಂತ ಹೇಳಿ ಒಂದು ಪುಸ್ತಕವನ್ನು ಬರೆಸೋದಾದರೆ 10 ಸಲ ನಾವು ಅವರಿಗೆ ಫಾಲೋ ಅಪ್ ಮಾಡಬೇಕಾಗ್ತದೆ. ಆಯ್ತಾ ಅಂತ ಕೇಳಬೇಕಾಗ್ತದೆ. ಅವರು ಒಂದಷ್ಟು ರೀಸನ್ಗಳನ್ನು ಕೊಡ್ತಾರೆ, ಇಲ್ಲ ಆಗಿಲ್ಲ ಅನ್ನೋದಕ್ಕೆ ಬಹಳಷ್ಟು ಸಲ ಕಾರಣಗಳು ಇರ್ತವೆ. ಆದರೆ ಅದನ್ನು ಸಮಯಕ್ಕೆ ಸರಿಯಾಗಿ ಒಂದು ಕೆಲಸವನ್ನು ಕೊಟ್ಟ ಕೆಲಸವನ್ನು ಮಾಡಿಕೊಡುವುದು ಬಹಳ ಬಹಳ ಕಡಿಮೆ ಅಂತ ಹೇಳ್ಬೋದು, ವಿರಳ. ಅದು ಲೋಕ ವ್ಯವಹಾರವೇ ಇರುವುದೇ ಹಾಗೆ. ಆದರೆ ಹಂಪಿಹೊಳಿಯವರು ಆ ಒಂದು ಶತಾವಧಾನಿಗಳು ಹೇಳಿದರು ಅನ್ನುವ ಒಂದು ಮಾತನ್ನು ಅನುಗ್ರಹ ಅಂತ ಹೇಗೆ ಸ್ವೀಕಾರ ಮಾಡಿದರು ಅಂತ ಹೇಳಿದರೆ, ನಾವು ಹೇಳಿದ ಸಮಯಕ್ಕೆ, ಅವಧಿಗೆ 1-2 ವಾರಗಳ ಮೊದಲೇ ಅವರು ಆ ಇಡೀ ಕೆಲಸವನ್ನು ಮಾಡಿ ನಮಗೆ ಅದರ ಸಂಪೂರ್ಣ ಡ್ರಾಫ್ಟನ್ನು ನಮಗೆ ಕಳಿಸಿಕೊಟ್ರು, ಮ್ಯಾನುಸ್ಕ್ರಿಪ್ಟನ್ನು ಕಳಿಸಿಕೊಟ್ರು. ಆಮೇಲೆ ಅವರು ಹೇಳಿದರು, ಇದರಲ್ಲಿ ನೀವು ನೋಡಿ ಇದನ್ನು ಪೇಜಿಗೆ ಹಾಕಿ ಇದನ್ನು ಪುಟ ವಿನ್ಯಾಸ ಎಲ್ಲ ಮಾಡೋದೆಲ್ಲ ಮಾಡಿದ ಮೇಲೆ ಮತ್ತೊಂದು ಕಾಪಿ ನನಗೆ ಕಳಿಸಿಕೊಡಿ, ನಾನು ಅದರ ಸಂಪೂರ್ಣವಾದ ಒಂದು ಪ್ರೂಫ್ ರೀಡಿಂಗ್ ಎಲ್ಲ ಮಾಡ್ತೇನೆ, ಅದು ಮಾಡಿಕೊಡ್ತೇನೆ ಅಂತೆಲ್ಲ ಹೇಳಿದರು. ಅತ್ಯಂತ ಕ್ಲುಪ್ತವಾಗಿ, ಅತ್ಯಂತ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಅವರು ಆ ಕೆಲಸವನ್ನು ಮಾಡಿಕೊಟ್ಟದ್ದು, ಅದು ಅವರ ವ್ಯಕ್ತಿತ್ವದ ಒಂದು ವಿಶೇಷವನ್ನು ನಮಗೆ ಆ ಕ್ಷಣದಲ್ಲಿ ನಮಗೆ ತೋರಿಸಿಕೊಟ್ಟಿತು. ಯಾವುದೇ ಒಂದು ಕೆಲಸವನ್ನು ಯಾವುದೇ ಅದಕ್ಕೆ ಕಾರಣಗಳನ್ನು ಹೇಳದೆ, ಅದನ್ನು ವಿಳಂಬಿಸದೆ, ಅದಕ್ಕೆ ಬೇರೆ ಬೇರೆ ರೀತಿಯ ಇದು ಆಗುವುದಿಲ್ಲ ಅಂತ ಹೇಳೋದಕ್ಕೆ ಕಾರಣಗಳನ್ನು ಕೊಡದೆ, ಪ್ರತಿಯೊಂದನ್ನು ಕೂಡ ಅತ್ಯಂತ ಸಮಯೋಚಿತವಾಗಿ ಅವರು ನಮಗೆ ಮಾಡಿಕೊಟ್ಟದ್ದು. ನಂತರ ಅದು ಕಾಮಸೂತ್ರ, ವಾತ್ಸಾಯನನ ಕಾಮಸೂತ್ರ ಅನ್ನೋ ಹೆಸರಿನಲ್ಲಿ ಪ್ರಕಟಣೆಯಾಗಿ ಶತಾವಧಾನಿಗಳ ಒಂದು ಲೋಕಾರ್ಪಣೆಯನ್ನು ಕೂಡ ಮಾಡಿದರು. ಆ ನಂತರ ಅದು ಅನೇಕ ಮಂದಿಯ ಒಂದು ಜ್ಞಾನ ತೃಷೆಯನ್ನು ತಣಿಸಿತು ಅಂತ ಹೇಳ್ಬೋದು. ಆ ಪುಸ್ತಕದ ಮಾರಾಟದ ದೃಷ್ಟಿಯಲ್ಲಿ ನಮಗೆ ಅನೇಕ ಅನುಭವಗಳಾದವು. ಅದನ್ನು ಇನ್ನೂ ಕೂಡ ಯಾವುದೋ ಒಂದು ಅದನ್ನು ಅವಜ್ಞೆ ಮಾಡಬೇಕಾದ ಅಥವಾ ಅದನ್ನು ದೂರ ಇಡಬೇಕಾದಂಥ ಕೃತಿ ಅನ್ನೋ ರೀತಿಯಲ್ಲೇ ಎಷ್ಟೋ ಸಲ ಓದುಗರು ಅದನ್ನು ಎತ್ತಿಕೊಂಡದ್ದಿದೆ. ನಮಗೆ ಎಷ್ಟು ರೀತಿಯ ಅನುಭವಗಳಾಯಿತು ಅಂತ ಹೇಳಿದರೆ, ಕೆಲವರು ಅದನ್ನು ಪೋಸ್ಟ್ ಮೂಲಕ ತರಿಸಿಕೊಂಡವರು ಅದು ಮನೆಗೆ ಬಂದು ಮನೆಯಲ್ಲಿ ಅದನ್ನು ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಬೇಡ ಇದು ನಮಗೆ ಬೇಡ ಅಂತ ಹೇಳಿ ವಾಪಸ್ ಕಳಿಸಿದ್ದು ಕೂಡ ಇದೆ. ಯಾಕಂದರೆ ಅದಿನ್ನೂ ಯಾವುದೋ ಒಂದು ಅಶ್ಲೀಲ ಕೃತಿ ಇರಬಹುದು ಅನ್ನುವ ಒಂದು ಭಾವನೆಯೇ ಅವರ ಮನಸ್ಸಿನಲ್ಲಿ ಇನ್ನೂ ಇತ್ತು ಅಂತ ಕಾಣ್ತದೆ. ಆದರೆ ಇಡೀ ಒಂದು ಕಾಮಶಾಸ್ತ್ರದ ಆ ಒಂದು ಕೃತಿಯನ್ನು ಎಷ್ಟು ಶಾಸ್ತ್ರಬದ್ಧವಾಗಿ ಅದನ್ನು ಅವರು ಬರೆದುಕೊಟ್ಟಿದ್ದಾರೆ ಅಂತ ಹೇಳಿದರೆ, ಎಲ್ಲೂ ಕೂಡ ನಮಗೆ ಅದೊಂದು ಅಶ್ಲೀಲ ಕೃತಿ ಅನ್ನೋದಾಗಲಿ ಅಥವಾ ನಮಗೆ ಬೇಡದ ವಿಚಾರವನ್ನೆಲ್ಲ ಅದರಲ್ಲಿ ಹಾಕಿದ್ದಾರೆ ಅಂತ ಆಗಲಿ ಅಥವಾ ಸುಮ್ಮನೆ ಕಾಮನೆಗಳನ್ನು ಕೆರಳಿಸುವಂಥ ಕೃತಿ ಅಂತ ಆಗಲಿ ಎಲ್ಲೂ ಕೂಡ ಅನಿಸದೇ ಇರುವ ರೀತಿಯಲ್ಲಿ ಅವರು ಅದನ್ನು ನಮಗೆ ಮಾಡಿಕೊಟ್ರು. ಇಲ್ಲಿ ಕೆಲವು ವಿಚಾರಗಳನ್ನು ನಾನು ಹೇಳಬೇಕು, ಆ ಒಂದು ಬರವಣಿಗೆಯ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅಂತ ಹೇಳಿ. ಅವರು ಆ ಒಂದು ಡ್ರಾಫ್ಟನ್ನು ಕಳಿಸಿಕೊಟ್ಟಾಗ ಅದನ್ನು ಪೂರ್ತಿ ಓದ್ತಾ ನನಗೆ ಕೆಲವು ಕಡೆಯಲ್ಲಿ ಇದನ್ನು ಪ್ರಕಟ ಮಾಡಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಬಂತು. ಯಾಕೆ ಅಂತ ಹೇಳಿದರೆ, ಒಂದಷ್ಟು ಆಕ್ಷೇಪಾರ್ಹ ಆಗಿ ಅನ್ನಬಹುದಾದ ಸಂಗತಿಗಳು ಇವತ್ತಿನ ನಮ್ಮ ಸಮಾಜಕ್ಕೆ ಬಹುಶಃ ಇದು ಸರಿಯಲ್ಲ, ನ್ಯಾಯಬದ್ಧವಲ್ಲ ಅಂತ ಹೇಳಬಹುದಾದ ಸಂಗತಿಗಳು ಆ ಪುಸ್ತಕದಲ್ಲಿ ಇತ್ತು. ಬಹಳ ನೇರವಾಗಿ ಹೇಳುವುದಾದರೆ, ಯುವತಿಯರನ್ನು ಒಲಿಸಿಕೊಳ್ಳುವುದು ಹೇಗೆ ಅನ್ನೋದ್ರ ಬಗ್ಗೆ ವಾತ್ಸಾಯನ ಬರೆದಿದ್ದಾನೆ. ಅವರಿಗೆ ಸಣ್ಣ ಪುಟ್ಟ ಕಾಣಿಕೆಗಳನ್ನು ಕೊಡುವಂಥದ್ದು, ಅವರನ್ನು ತುಂಬ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಮಾತಾಡಿಸುವಂಥದ್ದು, ಅವರನ್ನು ತಮ್ಮ ಸ್ನೇಹ ವಲಯಕ್ಕೆ ತೆಗೆದುಕೊಳ್ಳುವಂಥದ್ದು, ಈ ರೀತಿಯ ವಿಚಾರಗಳನ್ನೆಲ್ಲ ವಾತ್ಸಾಯನ ಬರೆದಿದ್ದಾನೆ. ಹಾಗೆಯೇ ಪುರುಷರ ನಡುವಿನ ಸಂಬಂಧಗಳ ಬಗ್ಗೆ ಬರೆದಿದ್ದಾನೆ. ಅಥವಾ ಕಾಮಕ್ಕೆ ಬೇರೆ ಬೇರೆ ಉಪಕರಣಗಳನ್ನು ಬಳಸುವುದರ ಬಗ್ಗೆ ಕೂಡ ವಾತ್ಸಾಯನ ಬರೆದಿದ್ದಾನೆ. ನಮಗೆ ಆಶ್ಚರ್ಯ ಆಯಿತು, ಇದೆಲ್ಲ ಇವತ್ತಿನ ಕಾಲಕ್ಕೆ ಹೊಸ ವಿಚಾರಗಳು. ಆದರೆ ಅದನ್ನು ಅನೇಕ ಶತಮಾನಗಳ ಹಿಂದೆ, ಯಾಕಂದರೆ ವಾತ್ಸಾಯನ ಬರೆದದ್ದು ಕ್ರಿಸ್ತಪೂರ್ವ 3ನೇ ಶತಮಾನ ಅಂತ ಹೇಳ್ತಾರೆ, ಕೌಟಿಲ್ಯನ ಸಮಕಾಲೀನ ಅಂತ ಹೇಳ್ತಾರೆ. ಸೊ ಆ ಕಾಲದಲ್ಲಿ ಈ ವಿಚಾರಗಳನ್ನೆಲ್ಲ ಅಷ್ಟು ಮುಕ್ತವಾಗಿ ಬರೆದಿದ್ದಾನೆ ಅಂತ ನನಗೆ ಒಂದು ರೀತಿಯ ಮುಜುಗರ ಆಯಿತು. ಇದನ್ನು ಕೊಡ್ಬೋದಾ ಇವತ್ತಿನ ಸಮಾಜಕ್ಕೆ ಅಂತ ಹೇಳಿ. ವಾಜೀಕರಣದ ಬಗ್ಗೆ ಒಂದು ಇಡೀ ಅಧಿಕರಣವೇ ಇದೆ, ಒಂದು ದೊಡ್ಡ ಅಧ್ಯಾಯವೇ ಇದೆ, ಇದೆಲ್ಲವೂ ಇದೆ. ಆವಾಗ ನಾನು ಅವರನ್ನು ಕೇಳಿದೆ, ಹಂಪಿಹೊಳಿಯವರೇ, ಇದೆಲ್ಲ ನೀವು ಬರೆದಿದ್ದೀರಿ, ಇದು ವಾತ್ಸಾಯನ ಬರೆದದ್ದು ಹೌದು, ಆದರೆ ಇದನ್ನು ಇವತ್ತಿನ ಸಮಾಜ ನಾವೇನಾದರೂ ಪ್ರಕಟ ಮಾಡಿದರೆ ಬಹಳಷ್ಟು ದೊಡ್ಡ ನಾವು ಆರೋಪವನ್ನು ಅಥವಾ ವಿರೋಧವನ್ನು ಎದುರಿಸಬೇಕಾಗಬಹುದೋ ಏನೋ ಇವತ್ತಿನ ಒಂದು ಕಾಲಘಟ್ಟದಲ್ಲಿ. ಹಾಗಾಗಿ ಇದನ್ನೆಲ್ಲ ಬಿಡಬಹುದಾ ಅಂತ ನಾನು ಅವರಿಗೆ ತುಂಬ ನಯವಾಗಿ, ಯಾಕಂದರೆ ನೇರವಾಗಿ ಹೇಳಲಿಕ್ಕೆ ಆಗೋದಿಲ್ಲ, ತುಂಬ ನಯವಾಗಿ ಕೆಲವು ಅಧ್ಯಾಯಗಳನ್ನು, ಕೆಲವು ಅಧಿಕರಣಗಳನ್ನು ಎಲ್ಲಾದರೂ ಅಲ್ಲಲ್ಲಿ ಸ್ವಲ್ಪ ಮಾರ್ಪಾಡು ಮಾಡಬಹುದಾ, ಬಿಡಬಹುದಾ ಅಂತ ಕೇಳಿದಾಗ
ಅವರು ನನಗೆ ಶಾಸ್ತ್ರ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಒಂದು ಪರಿಚಯವನ್ನು ಮಾಡಿಕೊಟ್ರು. ಶಾಸ್ತ್ರ ರಚನೆ ಅಂತ ಹೇಳಿದರೆ ಏನು? ಒಂದು ಶಾಸ್ತ್ರವನ್ನು ಪ್ರವೇಶ ಮಾಡುವುದಾದರೆ ಅದರಲ್ಲಿ ನಮಗೆ ಬೇಕಾದದ್ದನ್ನು ಮಾತ್ರ ಬರೆಯುವುದು ಅಂತ ಹೇಳಿದರೆ ಅದು ಶಾಸ್ತ್ರ ಆಗೋದಿಲ್ಲ. ಅಥವಾ ಆ ಶಾಸ್ತ್ರದಲ್ಲಿ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ಮಾತ್ರ ಬರೀತೇನೆ ಅಂತ ಹೇಳಿದರೆ ಶಾಸ್ತ್ರ ಆಗೋದಿಲ್ಲ. ಶಾಸ್ತ್ರ ಅಂತ ಹೇಳುವುದಾದರೆ ಅದು ಆ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ಕೂಡ, ಎಲ್ಲ ಆಯಾಮಗಳನ್ನು ಕೂಡ ಅದು ಮುಟ್ಟಬೇಕು. ಹಾಗಿದ್ದರೆ ಮಾತ್ರ ಅದು ಶಾಸ್ತ್ರ ರಚನೆ ಅಂತ ಹೇಳ್ತೇವೆ. ಉದಾಹರಣೆಗೆ ಧರ್ಮಶಾಸ್ತ್ರವನ್ನು ಬರೆದ ಮೇಲೆ ನಾನು ಇದರಲ್ಲಿ ನನಗೆ ಬೇಕಾದ ಒಂದು 4 ವಿಷಯಗಳನ್ನು ಮಾತ್ರ ಕೊಟ್ಟಿದ್ದೇನೆ ಅಂತ ಹೇಳಿದರೆ ಧರ್ಮಶಾಸ್ತ್ರ ಅಂತ ಕರೆಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಾಸ್ತ್ರ ರಚನೆಗೆ ಒಂದು ಚೌಕಟ್ಟಿದೆ. ಹಾಗಾಗಿ ಆ ಒಂದು ಚೌಕಟ್ಟಿನ ಮಿತಿಯಲ್ಲೇ ವಾತ್ಸಾಯನ ಇದನ್ನೆಲ್ಲವನ್ನು ಹೇಳಿದ್ದಾನೆ. ಮತ್ತು ಇದನ್ನು ಹೇಳುವಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಕೆಲವು ವಿಚಾರಗಳಲ್ಲಿ ಇದಕ್ಕೆ ನನ್ನ ಸಮ್ಮತಿ ಇಲ್ಲ, ಇದಕ್ಕೆ ನನ್ನ ಒಮ್ಮತ ಇಲ್ಲ, ಆದರೂ ಕೂಡ ಶಾಸ್ತ್ರ ಪೂರ್ಣತೆಯ ದೃಷ್ಟಿಯಿಂದ ಇದನ್ನು ನಾನು ಹೇಳುತ್ತೇನೆ ಅನ್ನುವ ಬಹಳ ಸ್ಪಷ್ಟವಾದ ಮಾತುಗಳನ್ನು ಹೇಳೇ ಅವನು ಇಂತಹ ಕೆಲವು ವಿಚಾರಗಳನ್ನು ಹೇಳಿದ್ದಾನೆ. ಹಾಗಾಗಿ ವಾತ್ಸಾಯನನ ಹೆಸರನ್ನು ನಾವು ಎತ್ತಿಕೊಂಡಿರೋದ್ರಿಂದ, ಅವನ ಪುಸ್ತಕವನ್ನು ನಾವು ಬರಿತಾ ಇರೋದ್ರಿಂದ, ಅವನು ಹೇಳಿರುವ ಅಷ್ಟೂ ವಿಚಾರಗಳನ್ನು ಒಂದನ್ನೂ ಬಿಡದೆ, ಒಂದನ್ನು ಹೊಸದಾಗಿ ಸೇರಿಸದೆ ನಾವು ಹೇಳಬೇಕು. ಇದೇ ಶಾಸ್ತ್ರ ಅಂತ ಹೇಳಿ ಒಂದು ಬಹಳ ಸ್ಪಷ್ಟೀಕರಣವನ್ನು, ಒಂದು ಸ್ಪಷ್ಟನೆಯನ್ನು ಅವರು ನನಗೆ ಕೊಟ್ಟರು. ಹಾಗೆಯೇ ಅವರು ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಅದರಲ್ಲಿ ಪ್ರಾರಂಭದಲ್ಲೇ ಅವರು ಕೊಡ್ತಾರೆ ಕಾಮಶಾಸ್ತ್ರ ಹೇಗೆ ಪ್ರಾರಂಭ ಆಯಿತು ಅಂತ ಹೇಳಿ. ಬ್ರಹ್ಮ ಅದನ್ನು 1,00,000 ಶ್ಲೋಕಗಳಲ್ಲಿ ಬರೆದ, ಆನಂತರ ನಂದಿ ಅದನ್ನು ಸಂಗ್ರಹ ಮಾಡಿ ಸ್ವಲ್ಪ ಸಣ್ಣ ಗಾತ್ರದಲ್ಲಿ ಅದನ್ನು ಆ ಒಂದು ಶಾಸ್ತ್ರವನ್ನು ಬರೆದ, ಅದಾದಮೇಲೆ ಬಾಬ್ರವ್ಯ ಮುಂತಾದವರು ಅನೇಕ ಅದನ್ನು ಸೂತ್ರ ರೂಪಕ್ಕೆ ಸಂಗ್ರಹ ಮಾಡಿ ಸಂಕ್ಷಿಪ್ತ ಮಾಡಿ ಅದನ್ನು ಕೊಟ್ಟರು. ಆನಂತರ ಬಂದಂತಹ ಅನೇಕ ಶಾಸ್ತ್ರಕಾರರು ಆ ಒಂದೊಂದು ಅಧಿಕರಣವನ್ನು ವಿಸ್ತರಿಸಿ ಮತ್ತೆ ಪುಸ್ತಕಗಳನ್ನು ಬರೆದರು. ವಾತ್ಸಾಯನ ಬರುವ ಕಾಲಕ್ಕೆ ಒಂದೊಂದು ಅಧಿಕರಣಕ್ಕೂ ಕೂಡ ಒಂದೊಂದು ಗ್ರಂಥ ಅಥವಾ ಹಲವಾರು ಗ್ರಂಥಗಳು ಬಂದುಬಿಟ್ಟಿತ್ತು. ಅದನ್ನು ಮತ್ತೆ ಸಂಗ್ರಹ ಮಾಡಿ ಕೊಡಬೇಕು ಅನ್ನುವ ಕಾರಣಕ್ಕೆ ವಾತ್ಸಾಯನ ವಿಸ್ತಾರವಾದದ್ದನ್ನು ಸಂಗ್ರಹ ಮಾಡಿದ್ದನ್ನು ಮತ್ತೆ ವಿಸ್ತಾರ ಮಾಡಿದ್ದನ್ನು ಮತ್ತೆ ಸಂಗ್ರಹ ಮಾಡಿಕೊಡುವ ಕೆಲಸವನ್ನು ವಾತ್ಸಾಯನ ಮಾಡಿದ ಅನ್ನುವ ಆ ಒಂದು ಇತಿಹಾಸವನ್ನು ಅವರು ಪ್ರಾರಂಭದಲ್ಲಿ ಕೊಡ್ತಾರೆ. ಅದು ಕಾಮಶಾಸ್ತ್ರದಲ್ಲಿ ಕೂಡ ಇರುವಂಥದ್ದೇ. ಆವಾಗ ನಾನು ಮತ್ತೆ ಅವರನ್ನು ಕೇಳಿದೆ, ನೋಡಿ, ನಾವು ನಮ್ಮ ಪ್ರಕಾಶನ ಸಂಸ್ಥೆಯಲ್ಲಿ ಬರುವ ಎಲ್ಲ ಕೃತಿಗಳನ್ನು ಕೂಡ ನಾವು ಸರಿಯಾದ ಸಾಕ್ಷ್ಯಗಳು, ಪುರಾವೆಗಳು, ಆಧಾರಗಳು ಇದೆಲ್ಲ ಇದ್ದದ್ದನ್ನು ಮಾತ್ರ ನಾವು ಹಾಕುತ್ತೇವೆ. ನಾವು ಕಪೋಲ ಕಲ್ಪಿತ ಕಥೆಗಳನ್ನು ಹಾಕೋದಿಲ್ಲ. ಹಾಗಾಗಿ ಈ ನಂದಿ ಅಥವಾ ಬ್ರಹ್ಮ ಇವರೆಲ್ಲ ಬರೆದ್ರು ಅಂತ ಹೇಳೋದಕ್ಕೆ ನಮ್ಮಲ್ಲಿ ಏನು ಆಧಾರ ಇಲ್ಲದೆ ಇರೋ ಕಾರಣಕ್ಕೆ ಇವುಗಳನ್ನು ಬಿಡಬಹುದಾ? ಯಾಕೆಂದರೆ ನಾಳೆ ವೈಜ್ಞಾನಿಕರು ಅಂತ ಹೇಳೋರು ಬರ್ತಾರೆ, ಪ್ರಗತಿಪರರು ಅಂತ ಹೇಳೋರು ಬರ್ತಾರೆ, ಇದಕ್ಕೆಲ್ಲ ನೀವು ಆಧಾರ ಇಲ್ಲ ನೋಡಿ, ನೀವು ಸುಳ್ಳು ಸಾಹಿತ್ಯವನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನೆಲ್ಲ ನಾವು ಬಿಟ್ಟು ಸಾಕ್ಷ್ಯ ಆಧಾರಗಳು ಇರುವಂಥ ವಿಚಾರಗಳನ್ನು ಮಾತ್ರ ಕೊಡಬಹುದಾ ಅಂತ ಕೇಳುವಾಗ ಅವರು ಮತ್ತೆ ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಟ್ಟರು. ಒಂದು ಶಾಸ್ತ್ರವನ್ನು ಅಥವಾ ಒಂದು ಧರ್ಮದ ಒಂದು ಆಯಾಮವನ್ನು ನಾವು ಒಪ್ಪಿಕೊಳ್ಳುವುದು ಅಂತ ಹೇಳಿದರೆ ಅದು ಹೇಗೆ ಶುರುವಾಯಿತು ಅನ್ನುವುದನ್ನು ಕೂಡ ನಾವು ಒಪ್ಪಿಕೊಳ್ಬೇಕು ಅಂತ. ಈಗ ಧರ್ಮಶಾಸ್ತ್ರವನ್ನು ಬ್ರಹ್ಮ ಬರೆದ ಅಂತ ಹೇಳಿದರೆ, ಅಂದರೆ ಧರ್ಮಶಾಸ್ತ್ರದ ಉಳಿದ ಗ್ರಂಥಗಳನ್ನು ನಾವು ಒಪ್ಪಿಕೊಳ್ತೇವೆ ಅಂತ ಆದರೆ ಆ ಉಳಿದ ಗ್ರಂಥಕಾರರು ಹೇಳ್ತಾರೆ ಬ್ರಹ್ಮನಿಂದ ಶುರುವಾಯಿತು ಅಂತ. ಆವಾಗ ನಾವು ಬ್ರಹ್ಮನನ್ನು ಒಪ್ಪಿಕೊಳ್ಬೇಕು. ಅಂದರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ಒಪ್ಪಿಕೊಳ್ಳುವಂಥದ್ದು, ಅದರಲ್ಲಿ ಗೌರವವನ್ನು ಮೂಡಿಸಿಕೊಳ್ಳುವಂಥದ್ದು, ಭಕ್ತಿಯನ್ನು ಮೂಡಿಸಿಕೊಳ್ಳುವಂಥದ್ದು, ಇದು ಅದರ ಒಂದು ನಂಬಿಕೆಯ ಪ್ರಶ್ನೆ, ಒಂದು ವಿಶ್ವಾಸದ ಪ್ರಶ್ನೆ. ಹಾಗಾಗಿ ನೀವು ಇದರಲ್ಲಿ ಕೆಲವು ವಿಚಾರಗಳನ್ನು ಮಾತ್ರ ಒಪ್ತೇನೆ, ಕೆಲವನ್ನು ಒಪ್ಪೋದಿಲ್ಲ, ಕೆಲವು ಸಂಶಯದಿಂದ ನೋಡ್ತೇನೆ ಹೇಳಲಿಕ್ಕೆ ಇಲ್ಲ. ಒಂದು ವಿಚಾರವನ್ನು ನೀವು ಸಂಪೂರ್ಣವಾಗಿ ನೀವು ಒಪ್ಪಿದ್ದೀರಿ ಅಂತಾದರೆ ಅದರಲ್ಲಿ ಬರುವಂತಹ ಪ್ರತಿಯೊಂದು ವಿಚಾರವನ್ನು ಕೂಡ ಅಷ್ಟೇ ಗೌರವಪೂರ್ಣವಾಗಿ ಒಪ್ಪಿಕೊಳ್ಳಬೇಕು ಅನ್ನೋ ಮಾತನ್ನು ಅವರು ಹೇಳಿದರು. ಅಂದರೆ ನನಗೆ ಪ್ರತಿಯೊಂದು ಈ ರೀತಿಯ ಮಾತುಕತೆಯಲ್ಲೂ ಕೂಡ ಅವರಿಗೆ ಆ ವಿಚಾರಗಳ ಬಗ್ಗೆ ಇದ್ದಂತಹ ಸ್ಪಷ್ಟತೆ ನನಗೆ ಮತ್ತೆ ಮತ್ತೆ ಕಾಣಿಸ್ತಾ ಇತ್ತು. ಹಾಗೆಯೇ ಅವರು ಇನ್ನೊಂದು ವಿಚಾರದಲ್ಲಿ ತುಂಬ ಕಡೆಯಲ್ಲಿ ತುಂಬ ಸಂಕ್ಷಿಪ್ತವಾಗಿ ವಿಚಾರಗಳನ್ನು ಹೇಳ್ತಾರೆ. ಕಾಮಸೂತ್ರ ಪುಸ್ತಕದಲ್ಲಿ ಕೂಡ ಆ ರೀತಿಯದ್ದಿದೆ. ಅದನ್ನು ಓದುವಾಗ ನನಗೆ ಎಷ್ಟೋ ಸಲ ಈ ಸ್ಪಷ್ಟತೆ ಬೇಕಾಗಿತ್ತು, ಅಥವಾ ಇನ್ನೊಂದು ಸ್ವಲ್ಪ ನಾವು ವಿವರಣೆ ಕೊಡಬಹುದೇನೋ ಅಂತ ಅನಿಸ್ತಾ ಇತ್ತು. ಆವಾಗ ನಾನು ಮತ್ತೆ ಅವರಿಗೆ ಕೇಳಿದೆ, ನೋಡಿ, ಕೆಲವು ಕಡೆಗಳಲ್ಲಿ ತುಂಬ ಸಂಕ್ಷಿಪ್ತವಾಗಿ ವಿಚಾರವನ್ನು ಹೇಳ್ತಾನೆ ವಾತ್ಸಾಯನ, ಅದನ್ನು ನಾವು ಸ್ವಲ್ಪ ವಿಸ್ತರಿಸಿ ಅದಕ್ಕೆ ಇನ್ನೂ ಒಂದು 4 ವಾಕ್ಯಗಳನ್ನು ಸೇರಿಸಿ ಕೊಡ್ಬೋದಾ ಅಂತ ಹೇಳಿ. ಆವಾಗ ಅವರು ಮತ್ತೆ ಹೇಳಿದರು, ನೋಡಿ, ಈ ಸೂತ್ರಕ್ಕೆ ಅದರದ್ದೇ ಆದಂಥ ವೈಶಿಷ್ಟ್ಯ ಇದೆ. ಆ ಸೂತ್ರಗಳನ್ನು ಇಟ್ಟುಕೊಂಡು, ಸೂತ್ರ ಅಂತ ಹೇಳುವಂಥದ್ದು ಅದು ಜಾಗ ಇಲ್ಲ ಅಂತ ಹೇಳಿ ಕಡಿಮೆ ಶಬ್ದಗಳಲ್ಲಿ ಬರೆದದ್ದಲ್ಲ, ಅದು ಅತ್ಯಂತ ಸ್ಪಷ್ಟತೆಯನ್ನು ಕೊಡುವಂತಹ, ಅತ್ಯಂತ ಸಂಕ್ಷಿಪ್ತವಾದಂತಹ ಮತ್ತು ಇಡೀ ಆ ವಿಚಾರವನ್ನು ಸಮಗ್ರವಾಗಿ ಕೊಡುವಂತಹ ಒಂದು ವಿಚಾರ. ಅದನ್ನೇ ನಾವು ಸೂತ್ರ ಅಂತ ಹೇಳ್ತೇವೆ. ಸೂತ್ರಕ್ಕೆ ಅದರದ್ದೇ ಆದ ಗೌರವ ಇದೆ, ಅದರದ್ದೇ ಆದ ವೈಶಿಷ್ಟ್ಯ ಇದೆ. ಹಾಗಾಗಿ ನಾವು ಅದನ್ನು ಉಳಿಸಿಕೊಳ್ಬೇಕು. ವಾತ್ಸಾಯನ ಹೇಳಿದಷ್ಟನ್ನೇ ನಾನು ಹೇಳ್ತೇನೆ, ಅದಕ್ಕೆ ಹೊರತಾಗಿ ನಾನು ಹೆಚ್ಚುವರಿ ಮಾಹಿತಿಯನ್ನು ಅಲ್ಲಿ ಕೊಡುವುದಕ್ಕೆ ಹೋಗುವುದಿಲ್ಲ. ಯಾಕಂದರೆ ಇದನ್ನು ಓದುವವರಿಗೂ ಕೂಡ ಅವರಿಗೂ ಒಂದು ಅರ್ಹತೆ ಅಂತ ಬೇಕಾಗ್ತದೆ. ಅಧಿಕಾರ ಅಂತ ನಾವು ಹೇಳ್ತೇವೆ, ಒಂದು ಶಾಸ್ತ್ರಾಧಿಕಾರ ಅಂತ ಹೇಳ್ತೇವೆ.
ಆ ಶಾಸ್ತ್ರದಲ್ಲಿ ಅಧಿಕಾರ ಇದ್ದವರು ಮಾತ್ರ ಆ ಪುಸ್ತಕವನ್ನು ಓದಿದರೆ ಸರಿಯಾದ ಅರ್ಥವಾಗ್ತದೆ. ಇಲ್ಲದೆ ಹೋದರೆ ಮಹಾಭಾರತದ ಬಗ್ಗೆ ನಂಬಿಕೆ ಇಲ್ಲ, ಮಹಾಭಾರತದ ಬಗ್ಗೆ ಗೌರವ ಇಲ್ಲ, ಅದರ ಬಗ್ಗೆ ಪ್ರವೇಶ ಇಲ್ಲ, ಏನೂ ಇಲ್ಲ, ಆದರೆ ನಾನು ವ್ಯಾಸ ಮಹಾಭಾರತವನ್ನು ಓದ್ತೇನೆ ಅಂತ ಹೋದರೆ ಅದು ಅರ್ಥಕ್ಕಿಂತ ಹೆಚ್ಚು ಅನರ್ಥವಾಗುವಂಥದ್ದೇ ಜಾಸ್ತಿ. ಹಾಗೆ ಇಲ್ಲಿ ಕೂಡ ನಾನು ಪ್ರವೇಶ, ಯಾರಿಗೆ ಈ ವಿಚಾರದಲ್ಲಿ ಗೌರವ ಇದೆ, ಆಸಕ್ತಿ ಇದೆ, ಅಂಥವರು ಈ ಪ್ರವೇಶವನ್ನು ಮಾಡುವುದಕ್ಕೆ ನಾನು ಪ್ರಸ್ತಾವನೆ ಅಂತ ಒಂದು ಭಾಗವನ್ನು ಬರೀತೇನೆ. ಆ ಪ್ರಸ್ತಾವನೆಯಲ್ಲಿ ಎಲ್ಲ ವಿಚಾರಗಳನ್ನು ಅತ್ಯಂತ ಸ್ಪಷ್ಟವಾಗಿ ನಾನು ತಿಳಿಯಪಡಿಸ್ತೇನೆ. ಅದಾದ ನಂತರ ಅವರು ಈ ಪುಸ್ತಕವನ್ನು ಪ್ರವೇಶ ಮಾಡಿ ಈ ಭಾಗಗಳನ್ನು ಓದುವಾಗ ಅವರು ಸರಿಯಾದ ಅರ್ಥವನ್ನೇ ಮಾಡಿಕೊಳ್ತಾರೆ. ನಾನು ಅಲ್ಲಿ ಹೆಚ್ಚುವರಿ ಮಾಹಿತಿಯನ್ನು ಕೊಡುವುದಕ್ಕೆ ಹೋಗೋದಿಲ್ಲ, ಯಾಕಂದರೆ ವಾತ್ಸಾಯನ ಹೇಳಿದ್ದೇ ಹಾಗೆ. ವಾತ್ಸಾಯನನ ಮಾತಿಗೆ ನಾನು ಮತ್ತೆ 2-3 ವಾಕ್ಯಗಳನ್ನು ಸೇರಿಸ್ತಾ ಹೋದರೆ ಅದು ನನ್ನ ಕಾಮಸೂತ್ರ ಆಗುತ್ತೆ, ವಾತ್ಸಾಯನನ ಕಾಮಸೂತ್ರ ಆಗೋದಿಲ್ಲ ಅನ್ನುವ ಮಾತನ್ನು ಕೂಡ ಅವರು ಹೇಳಿದರು. ಅಂದರೆ ಈ ಪುಸ್ತಕವನ್ನು ಬರೆಯುವಾಗ ಅವರ ಒಟ್ಟು ಬೌದ್ಧಿಕ ಒಂದು ಸ್ಥಿರತೆ ಯಾವ ರೀತಿ ಇತ್ತು, ಸ್ಪಷ್ಟತೆ ಯಾವ ರೀತಿ ಇತ್ತು ಅನ್ನೋದು ನನಗೆ ಮತ್ತೆ ಮತ್ತೆ ನಮ್ಮ ಕಥೆಗಳ ಮೂಲಕ ನನಗೆ ಗೊತ್ತಾಗ್ತಾ ಹೋಯಿತು. ಹೀಗೆ ಕಾಮಸೂತ್ರವನ್ನು ಬರೆದ ಮೇಲೆ ಕೂಡ ಅವರು ಅವರ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ನಂತರ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಅದರ ಬಗ್ಗೆ ಮಾತಾಡಿದರು. ಆದರೆ ಇಲ್ಲಿ ಒಂದು ವಿಚಾರವನ್ನು ನಾನು ಸ್ಪಷ್ಟಪಡಿಸಬೇಕು. ಕಾಮಸೂತ್ರವನ್ನು ಬೇರೆಯವರು ನೋಡಿದ್ದಕ್ಕೂ ಹಂಪಿಹೊಳಿಯವರು ನೋಡಿದ್ದಕ್ಕೂ ಏನು ವ್ಯತ್ಯಾಸ? ಯಾಕಂತ ಹೇಳಿದರೆ ಕಾಮಶಾಸ್ತ್ರ ಅಂತ ಹೇಳುವಂಥದ್ದು ಅನೇಕ ಸಲ ಅದು ಕೇವಲ ಗೌರವಕ್ಕಿಂತ ಹೆಚ್ಚು ಆಸಕ್ತಿ ಹುಟ್ಟಿಸುವಂಥ ಒಂದು ಕ್ಷೇತ್ರ. ಆಸಕ್ತಿಯ ಮೂಲಕವೇ ಎಷ್ಟೋ ಮಂದಿ ಅದನ್ನು ಪ್ರವೇಶ ಮಾಡುವುದು ಕೂಡ ಇದೆ. ಆದರೆ ಹಂಪಿಹೊಳಿಯವರಿಗೆ ಅದರಲ್ಲಿ ಆಸಕ್ತಿಯಿಂದ ಶುರುವಾದರೂ ಕೂಡ ನಂತರ ಅದರ ಬಗ್ಗೆ ಒಂದು ಒಳ್ಳೆಯ ಗೌರವ ಬಂತು. ಅವರು ಇದನ್ನು ಮೊದಲ ಬಾರಿಗೆ ನೋಡಿದ್ದು, ವಾತ್ಸಾಯನನ ಕಾಮಸೂತ್ರ ಪುಸ್ತಕವನ್ನು ಮೊದಲ ಬಾರಿಗೆ ಅವರು ಕಂಡದ್ದು ಅವರು MA ತರಗತಿಗಳನ್ನು ಓದ್ತಾ ಇದ್ದಾಗ. ಅವರು ಅದರ ಬಗ್ಗೆ ಹೇಳಿಕೊಂಡಿದ್ದಾರೆ ಕೂಡ. ಧಾರವಾಡದಲ್ಲಿ ಕರ್ನಾಟಕ ಕಾಲೇಜಿನಲ್ಲಿ ಅವರು ಓದ್ತಾ ಇದ್ದಾಗ, ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಾಗ ಅವರು ಲೈಬ್ರರಿಯಲ್ಲಿ ಆ ಪುಸ್ತಕವನ್ನು ತೆಗೆದು ನೋಡ್ತಾ ಇದ್ದಾಗ ಅವರ ಬೆನ್ನ ಹಿಂದೆ ಅವರ ಗುರುಗಳು ಬಂದು ನಿಂತಿದ್ರು. ಡಾಕ್ಟರ್ K. ಕೃಷ್ಣಮೂರ್ತಿ ಅವರು, ಸಂಸ್ಕೃತದ ಬಹಳ ದೊಡ್ಡ ವಿದ್ವಾಂಸರು, ಬಹಳ ದೊಡ್ಡ ಹೆಸರು. ಅವರು ಬಂದು ನಿಂತದ್ದು ಇವ್ರಿಗೆ ಗೊತ್ತೇ ಆಗಲಿಲ್ಲ. ಇವರು ಪುಟ ತಿರುಗಿಸಿ ಓದ್ತಾನೆ ಇದ್ದಾರೆ. ಆಮೇಲೆ ಅವರು ಹೇಳಿದರು, ಒಳ್ಳೇದಪ್ಪ, ಇದು ಓದುವುದಕ್ಕೆ ಬಹಳ ಒಳ್ಳೆಯ ಪುಸ್ತಕ, ಆದರೆ ಮೊದಲು ನಿನ್ನ ಡಿಗ್ರಿ ಮುಗಿಲಿ, ಸ್ನಾತಕೋತ್ತರ ಪದವಿಯನ್ನು ನೀನು ಗಳಿಸಿದ ಮೇಲೆ ಆಮೇಲೆ ಬೇಕಾದ್ರೆ ಇನ್ನೊಂದು ಸಮಯ ಇದ್ದಾಗ, ಆಸಕ್ತಿ ಇದ್ದಾಗ ನೀನು ಅದನ್ನು ಓದಕು ಅಂತ ಹೇಳಿ ಅವರು ಬಹಳ ಒಂದು ರೀತಿಯ ಆತ್ಮೀಯತೆಯಿಂದ ಆ ಮಾತನ್ನು ಹೇಳಿದರು. ಇವರಿಗೆ ಅಲ್ಲಿ ಆ ಒಂದು ಲವ್ ಎಟ್ ಫಸ್ಟ್ ಸೈಟ್ ಅಂತ ಹೇಳ್ಬೋದು, ಆ ರೀತಿಯ ಒಂದು ಪ್ರೇಮ, ಮೊದಲ ಒಂದು ದೃಷ್ಟಿಗೆ ಅದು ಆ ಕಾಮಸೂತ್ರದ ಬಗ್ಗೆ ಅವರಿಗೆ ಒಂದು ಗೌರವ ಭಾವನೆ ಬಂದದ್ದು. ನಂತರ ಅವರು ಸ್ನಾತಕೋತ್ತರ ಪದವಿಯನ್ನು ಪಡೆದ ಮೇಲೆ ಮತ್ತೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಅವರು PhDಗೆ ಅವರು ನೋಂದಾವಣಿ ಮಾಡಿಕೊಳ್ಬೇಕು ಅಂತ ಹೇಳಿ ಮತ್ತೆ ಅವರ ಹತ್ರನೇ ಹೋದರು, ಡಾಕ್ಟರ್ K. ಕೃಷ್ಣಮೂರ್ತಿ ಅವ್ರ ಹತ್ರನೇ ಹೋದರು. ಆವಾಗ ಅವರು ಹೇಳಿದರು, ಇಲ್ಲ ನೀನು ಒಂದು ಕೆಲಸಕ್ಕೆ ಸೇರಿದ ಮೇಲೆ ನೀನು ಈ PhD ಇದನ್ನು ಅಧ್ಯಯನವನ್ನು ಮಾಡ್ಬೋದು ಅಂತ ಹೇಳಿ ಕೆಲಸಕ್ಕೆ ಸೇರಿದರು. ಕುಮಟಾದಲ್ಲಿ ಕೆಲಸ ಸೇರಿದ ಮೇಲೆ ನನಗೆ ಕೆಲಸ ಸಿಕ್ಕಿತು, ಈಗ ನಾನು ತಯಾರಿದ್ದೇನೆ, ಮಾಡ್ತೇನೆ ಈ ವಿಷಯದಲ್ಲಿ ಅಂತ ಹೇಳಿದರು. ಆವಾಗ ಕೃಷ್ಣಮೂರ್ತಿ ಅವರು ಇಲ್ಲ ಕೆಲಸದಲ್ಲಿ ಪರ್ಮನೆಂಟ್ ಆಗಲಿ, ಅದಾದಮೇಲೆ ನೀನು ಮಾಡು ಅಂತ ಹೇಳಿದರು. ಪರ್ಮನೆಂಟ್ ಆಯಿತು. ಅದಾದಮೇಲೆ ಮತ್ತೆ ಹೋದರು, ಈಗ ನಾನು ರೆಡಿ ಇದ್ದೇನೆ, PhD ಮಾಡ್ತೇನೆ ಅಂತ ಹೇಳಿದಾಗ, ಇಲ್ಲ ಪರ್ಮನೆಂಟ್ ಆದರೆ ಅದು ನಿನ್ನ ವೃತ್ತಿಯಲ್ಲಿ ನಿನಗೆ ಎಲ್ಲ ಸಿದ್ಧಿಸಿದೆ ಅಂತ ಏನು ಅರ್ಥ ಅಲ್ಲ, ನೀನು ವೃತ್ತಿಯಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಒಳ್ಳೆಯ ಶಿಕ್ಷಕ ಅಂತ ಗುರುತಿಸಿಕೊಳ್ಬೇಕು, ಅದಾದ ಮೇಲೆ ಬಾ ಅಂತ ಮತ್ತೆ ಕಳಿಸಿದರು. ಆಮೇಲೆ ಎಲ್ಲ ಆದಮೇಲೆ ತನ್ನ 26ನೇ ವಯಸ್ಸಿನಲ್ಲಿ ಹಂಪಿಹೊಳಿಯವರು ಹೋಗಿ ಮತ್ತೆ ಹೇಳಿದಾಗ, ನೋಡಿ ಈಗ ನಾನು ನಮ್ಮ ಕಾಲೇಜಿನಲ್ಲಿ ಒಳ್ಳೆಯ ಶಿಕ್ಷಕ ಅಂತಲೂ ಕೂಡ ನಾನು ಹೆಸರು ಪಡೆದಿದ್ದೇನೆ ಅಂತೆಲ್ಲ ಹೇಳಿದ ಮೇಲೆ ಆವಾಗ ಕೃಷ್ಣಮೂರ್ತಿ ಅವರು ಹೇಳಿದ್ರಂತೆ, ನನಗೂ ಕೂಡ ಈ ಕಾಮಶಾಸ್ತ್ರದ ವಿಚಾರದಲ್ಲೇ ನನಗೆ PhD ಮಾಡಬೇಕು ಅಂತ ಇತ್ತು, ಆದರೆ ನನಗೆ ಬೇರೆ ವಿಚಾರವನ್ನು ನನ್ನ ಗುರುಗಳು ಕೊಟ್ಟಿದ್ದಕ್ಕಾಗಿ ನಾನು ಇದನ್ನು ಬದಿಗಿಟ್ಟು ನಾನು ಬೇರೆ ವಿಚಾರದಲ್ಲಿ ಅಧ್ಯಯನವನ್ನು ಮಾಡಬೇಕಾಯಿತು. ಅವತ್ತಿನಿಂದಲೂ ನನಗೆ ಈ ವಿಚಾರದಲ್ಲಿ ಅತ್ಯಂತ ದೊಡ್ಡ ಆಸಕ್ತಿ ಇದೆ, ಅದನ್ನು ನೀನು ಮಾಡುವುದಾದರೆ ಸಮರ್ಥನಿದ್ದೀಯಾ, ನಿನ್ನ ವ್ಯಕ್ತಿತ್ವ ಈಗ ಪರಿಪೂರ್ಣವಾಗಿದೆ, ಈಗ ನೀನು ಇದನ್ನು ಕೈಗೊಂಡ್ರೆ ಸರಿಯಾದ ರೀತಿಯಲ್ಲಿ ಅಧ್ಯಯನವನ್ನು ಮಾಡ್ತೀಯಾ ಅನ್ನೋ ಒಂದು ವಿಶ್ವಾಸ ಇದೆ ಅಂತ ಹೇಳಿ ಆ ಸಮಯದಲ್ಲಿ ಕೊಟ್ಟರಂತೆ. ಅಂದರೆ ಇಲ್ಲಿ ಗುರುವಿನ ಒಂದು ಪರೀಕ್ಷೆ, ಶಿಷ್ಯನ ಬಗ್ಗೆ ಗುರುವಿನ ಪರೀಕ್ಷೆಯನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅವರು ನೋಡಿದರು ಈ ಹುಡುಗನಿಗೆ ಕೇವಲ ಆಸಕ್ತಿ ಮಾತ್ರ ಇರುವುದಾ, ಯಾಕಂದರೆ 19-20 ವರ್ಷದ ಹುಡುಗ, ಆಸಕ್ತಿ ಮಾತ್ರ ಇರುವುದಾ ಅಥವಾ ಇದರಲ್ಲಿ ನಿಜವಾಗಿಯೂ ಇವರಿಗೆ ಒಂದು ಆಳಕ್ಕೆ ಹೋಗುವಂಥ ಒಂದು ಆಸಕ್ತಿ ಇದೆಯಾ ಅನ್ನೋದನ್ನು ಪರೀಕ್ಷೆ ಮಾಡಿ, ಇಲ್ಲ ವೃತ್ತಿಗೆ ಸೇರು, ಇಲ್ಲ ಅಲ್ಲಿ ಪರ್ಮನೆಂಟ್ ಆಗಲಿ, ಆಮೇಲೆ ಒಳ್ಳೆಯ ಶಿಕ್ಷಕ ಅಂತ ಹೆಸರು ಮಾಡು ಅಂತೆಲ್ಲ ಹೇಳಿ ಪ್ರತಿ ಹಂತದಲ್ಲೂ ಕೂಡ ಈ ಹುಡುಗನನ್ನು ನೋಡ್ತಾ ಕೊನೆಗೆ ಪಕ್ವನಾಗಿದ್ದಾನೆ ಅಂತ ಗೊತ್ತಾದ ಮೇಲೆ ಅವರು ಈ ವಿಚಾರದಲ್ಲಿ ನೀನು ಮುಂದುವರಿ ಅಂತ ಹೇಳಿದರು. ಅವರೇ ಗುರುಗಳಾಗಿ ಮಾರ್ಗದರ್ಶಕರಾಗಿ ಬಂದರು. ಆಮೇಲೆ ಇನ್ಫ್ಲುಯೆನ್ಸ್ ಆಫ್ ಕಾಮಶಾಸ್ತ್ರ ಆನ್ ಏನ್ಷಿಯಂಟ್ ಇಂಡಿಯನ್ ಲಿಟ್ರೇಚರ್ ಅಂತ ಹೇಳಿ ಒಂದು ಪ್ರೌಢ ಪ್ರಬಂಧವನ್ನು ಕರ್ನಾಟಕ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಿದರು. ಆನಂತರ ಅವರು ಡಾಕ್ಟರೇಟ್ ಪದವಿಯನ್ನು ಪಡೆದರು. ಸುಮಾರು 40 ವರ್ಷಗಳ ಕಾಲ ಕುಮಟಾದಲ್ಲಿ AV ಬಾಳಿಕ ಕಾಲೇಜಿನಲ್ಲಿ ಅವರು ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ, ನಂತರ ಪ್ರಾಚಾರ್ಯರಾಗಿ ಅವರು ನಿವೃತ್ತರಾದವರು.
ಕಾಮಶಾಸ್ತ್ರದ ಬಗ್ಗೆ ಅನೇಕ ಕೃತಿಗಳನ್ನು ಬರೆದವರು, ಸುಮಾರು 20ರಷ್ಟು ಕೃತಿಗಳನ್ನು ಅವರು ಬರೆದಿದ್ದಾರೆ. ಹಾಗೆ UGCಯ ಮಧ್ಯದಲ್ಲಿ UGCಯ ಒಂದು ಫೆಲೋ ಆಗಿ ಕೂಡ ಅವರು 3 ಕೃತಿಗಳನ್ನು ಕಾಮಶಾಸ್ತ್ರದ ಮೇಲೆ ಬರೆದರು. ಅದರ ನಂತರ ಅವರು ರಿಟೈರ್ಡ್ ಆದಮೇಲೆ 2015ರಲ್ಲಿ 2015ರಲ್ಲಿ ರಿಟೈರ್ಡ್ ಆದಮೇಲೆ ಎಮಿರೇಟಸ್ ಇದಾಗಿ ಫೆಲೋ ಆಗಿ ಮತ್ತೆ ಅವರು 2 ವರ್ಷಗಳ ಕಾಲ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಸಿಕ್ಕಿತು. ಆವಾಗ ಅವರು ಮತ್ತೆ ಒಂದು ಪುಸ್ತಕವನ್ನು ಬರೆದರು, ಅದೇ ಕಾಮಶಾಸ್ತ್ರದ ಮೇಲೆಯೇ ಬರೆದರು. ಅದನ್ನು ಮತ್ತೆ ನಾವು ಅಯೋಧ್ಯೆ ಪಬ್ಲಿಕೇಶನಲ್ಲಿ ಅದನ್ನು ಪ್ರಿಂಟ್ ಮಾಡೋದಾಯಿತು. ಅದನ್ನು ಅವರು ಸೈಕಾಲಜಿ ಆಫ್ ಸೆಕ್ಸ್ ಆ್ಯನ್ ಇಂಡಿಯನ್ ವ್ಯೂ ಅಂತ ಹೇಳಿ ಅವರು ಆ ಒಂದು ಕೃತಿಯನ್ನು ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ. ಹೀಗೆ ಹಂಪಿ ಹೊಳೆಯವರ 2 ಕೃತಿಗಳು, ಒಂದು ಕನ್ನಡದ ಕಾಮಸೂತ್ರ ಮತ್ತು ಎರಡನೇದು ಅವರ UGC ಫೆಲೋ ಆಗಿ ಅವರು ಮಾಡಿದಂತಹ ಒಂದು ಉನ್ನತ ಅಧ್ಯಯನ, ಅವರ ಜೀವನದ ಇಳಿಗಾಲದಲ್ಲಿ ಮಾಡಿದಂತಹ ಅಧ್ಯಯನ, ಅದನ್ನು ಎರಡನ್ನೂ ಕೂಡ ನಾವು ಪ್ರಕಟ ಮಾಡುವಂಥ ಭಾಗ್ಯ ನಮಗೆ ಸಿಕ್ಕಿತು ಅಂತ ನನಗೆ ಬಹಳ ಸಂತೋಷ ಇದೆ. ಇದರ ಹೊರತಾಗಿ ಈಗ ಬಹುಶಃ ನಾನು ಇಷ್ಟು ಹೇಳಿದ ವಿಚಾರವನ್ನು ಕೇಳಿದಾಗ ನಿಮಗೆ ಇವರು ಬಹುಶಃ ಕಾಮಶಾಸ್ತ್ರದಲ್ಲಿ ಮಾತ್ರ ಅಧ್ಯಯನ ಮಾಡಿದಾರೋ ಏನೋ ಅನ್ನೋ ಒಂದು ಭಾವನೆ ಕೂಡ ಬರ್ಬೋದು. ಆದರೆ ಇದಕ್ಕಿಂತಲೂ ಹೆಚ್ಚಿನ ರೀತಿಯ ಒಂದು ಅಧ್ಯಯನವನ್ನು, ಅಧ್ಯಾಪನವನ್ನು, ಪ್ರವಚನವನ್ನು ಅವರು ಬೇರೆ ವಿಚಾರಗಳಲ್ಲಿ ಮಾಡಿದ್ದು ಕೂಡ ಇದೆ. ರಾಮಾಯಣ ಮಹಾಭಾರತ 2 ಮಹಾಕಾವ್ಯಗಳ ವಿಷಯದಲ್ಲಿ ಅವರು ಅನೇಕ ಪ್ರವಚನಗಳನ್ನು ಮಾಡಿದ್ದಾರೆ. ಭಾಗವತದ ಪ್ರವಚನಗಳಂತೂ ಅವರು ಈಗಾಗಲೇ ಹೇಳಿದರು, GN ಭಟ್ರು ಹೇಳಿದರು, 96 ಆಗಿತ್ತು. ಆನಂತರ ಅನೇಕ ಪ್ರವಚನಗಳನ್ನು ಮಾಡಿದರು. ಭಾಗವತದ ಮೇಲೆ ಅತ್ಯಂತ ಅಥೆಂಟಿಕ್ ಆಗಿ ಪ್ರವಚನ ಮಾಡುವಂಥ ಒಂದು ಪ್ರಸಿದ್ಧಿ ಎರಡೂ ಕೂಡ ಅವರದಾಗಿತ್ತು. ಅದು ಮಾತ್ರ ಅಲ್ಲ, ಸ್ವರ್ಣವಲ್ಲಿಯಲ್ಲಿ ಅವರು ಹೇಗೂ ಸ್ವರ್ಣವಲ್ಲಿ ಸ್ವಾಮಿಗಳು ನಿಮಗೆಲ್ಲರಿಗೂ ಗೊತ್ತಿದೆ, ಭಗವದ್ಗೀತೆಯ ಬಗ್ಗೆ ಬಹಳ ವಿಶೇಷವಾದಂಥ ಕಾಳಜಿ ಇರುವುದು. ಅವರ ಮಠದಲ್ಲಿ ಹಂಪಿ ಹೊಳೆಯವರು 300 ಉಪನ್ಯಾಸಗಳನ್ನು ಭಗವದ್ಗೀತೆ ಮೇಲೆ ಮಾಡಿದ್ದಾರೆ. ಬಹುಶಃ ಇದು ಎಲ್ಲಾದರೂ ಒಂದು ಕಡೆ ದಾಖಲಾಗಬೇಕಾದಂಥ ಒಂದು ವಿಚಾರ. ವಿನಾಯಕರು ಆ ಒಂದು ಕೃತಿಯ ಬರಹ ರೂಪ ಏನಾದರೂ ಇದ್ದರೆ ಖಂಡಿತವಾಗಿ ಅದನ್ನು ಕೊಡಬೇಕು. ನಮಗೂ ಕೂಡ ಇದು ಆಸಕ್ತಿ ಇತ್ತು, ಭಗವದ್ಗೀತೆಯ ಬಗ್ಗೆ ಹಂಪಿ ಹೊಳೆಯವರ ಹತ್ರ ಒಂದು ಪುಸ್ತಕ ಬರೆಸಬೇಕು ಅಂತ ಹೇಳಿ ಒಂದು ಯೋಚನೆ ಇತ್ತು. ಆ ಪ್ರವಚನದ ಏನಾದರೂ ಬರಹ ರೂಪ ಇದ್ದರೆ ಅದನ್ನು ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಪುಸ್ತಕ ರೂಪದಲ್ಲಿ ಖಂಡಿತವಾಗಿ ಓದಬೇಕು. ಸ್ವರ್ಣವಲ್ಲಿಯವರು ಆ ಪ್ರವಚನವನ್ನು ಕೇಳಿ ಎಷ್ಟು ಪ್ರಭಾವಿತರಾದರು ಅಂತ ಹೇಳಿದರೆ, ಆಚಾರ್ಯ ಶ್ರೀಶಂಕರ ಅಂತ ಹೇಳಿ ಒಂದು ಅಭಿಧಾನವನ್ನು ಕೂಡ ಅವರು ಹಂಪಿ ಹೊಳೆಯವರಿಗೆ ಕೊಟ್ಟದ್ದಿದೆ. ಹೀಗೆ ಆಮೇಲೆ ಅವರೇ ಹೇಳಿದರು ಪ್ರಾರಂಭದಲ್ಲಿ, ನಾನು ಈ ವಿಚಾರವನ್ನು ಕಾಮಶಾಸ್ತ್ರವನ್ನು ಎತ್ತಿಕೊಂಡಾಗ ಎಷ್ಟೋ ಮಂದಿ ನನ್ನಿಂದ ದೂರ ಆದರು, ನನ್ನ ಜೊತೆ ಮಾತನಾಡುವುದನ್ನು ಬಿಟ್ಟುಬಿಟ್ರು, ಅಥವಾ ಇವನೇನೋ ಒಂದು ಬಹಳ ಕೆಟ್ಟ ವಿಚಾರವನ್ನು ಇಟ್ಟುಕೊಂಡು ಅಧ್ಯಯನ ಮಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ನನ್ನನ್ನು ನೋಡಿದರು. ಹಾಗಾಗಿ ಅವರ ಮಧ್ಯದಲ್ಲಿ ಗೌರವವನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ನಾನು ಬೇರೆ ಶಾಸ್ತ್ರಗಳಲ್ಲೂ ಕೂಡ ಅಷ್ಟೇ ಪರಿಣಿತ ಅನ್ನೋದನ್ನು ತೋರಿಸಬೇಕಾಯಿತು ಅಂತೇಳಿ. ಸೊ ಧರ್ಮ, ಅರ್ಥ ಮತ್ತು ಮೋಕ್ಷದ ಎಲ್ಲ ವಿಚಾರಗಳು, ಭಗವದ್ಗೀತೆ ಅದು ಮೋಕ್ಷ ಸಾಧಕ ಅಂತ ಹೇಳಿದರೆ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಮತ್ತು ಅರ್ಥಶಾಸ್ತ್ರಗಳ ವಿಚಾರದಲ್ಲೂ ಕೂಡ ಅವರು ಅಷ್ಟೇ ಪರಿಣಿತಿಯನ್ನು ಪಡೆದರು. ಅದು ಅವರ ಆಸಕ್ತಿಯೂ ಹೌದು, ಮತ್ತು ನಾನು ಕೇವಲ ಕಾಮಶಾಸ್ತ್ರಕ್ಕೆ ಸೀಮಿತನಾದವನು ಅಲ್ಲ ಅಂತ ತೋರಿಸುವುದಕ್ಕಾಗಿಯೂ ಕೂಡ ಅವರು ಆ ಒಂದು ರೀತಿಯ ಪರಿಣಿತಿಯನ್ನು, ಒಂದು ಪಾಂಡಿತ್ಯವನ್ನು ಅವರು ಸಂಪಾದನೆ ಮಾಡಿದರೋ ಏನೋ ಅಂತ ನನಗೆ ಅನಿಸ್ತದೆ. ಎಲ್ಲ ವಿಚಾರಗಳಲ್ಲೂ ಕೂಡ ಸಂಸ್ಕೃತ ಅವರ ಪ್ರಥಮ ಪ್ರಾಶಸ್ತ್ಯ, ಸಂಸ್ಕೃತದಲ್ಲಿ ಅತ್ಯಂತ ಒಳ್ಳೆಯ ರೀತಿಯ ಅಧ್ಯಾಪಕರು ಅಂತ ಕರೆಸಿಕೊಂಡವರು, ಮತ್ತು ಅವರ ಮಾತುಗಳನ್ನು ಕೇಳ್ತಾ ಇದ್ದರೆ, ಅದು ವೇದಿಕೆಯಲ್ಲಿರ್ಬೋದು ಅಥವಾ ಅವ್ರ ಜೊತೆ ಒಡನಾಡುವಾಗ ಮಾತನಾಡುವುದಿರ್ಬೋದು, ನನ್ನನ್ನು ಗಮನವನ್ನು ಸೆಳೆದದ್ದು ಪಾಂಡಿತ್ಯ ಮತ್ತು ಅದರ ಜೊತೆಗೆ ಶುದ್ಧವಾದ ಹಾಸ್ಯ, ಅತ್ಯಂತ ಹಾಸ್ಯಭರಿತವಾದ ಮಾತುಗಳು. ಯಾವ ವಿಚಾರವನ್ನು ಕೂಡ ಅವರು ತೀರಾ ಅತಿರೇಕಕ್ಕೆ ಎಳೆದುಕೊಂಡು ಹೋದದ್ದನ್ನು ನಾನು ನೋಡೇ ಇಲ್ಲ. ಅಥವಾ ಒಂದು ರೀತಿಯ ಇದೇ ಸರಿ ಅಥವಾ ನಾನು ಹೇಳಿದ್ದೇ ಸರಿ ಅಂತ ಹೇಳುವಂಥ ಒಂದು ದಾರ್ಷ್ಟ್ಯ ಕೂಡ ಅವರಲ್ಲಿ ಇರಲಿಲ್ಲ. ಪ್ರತಿಯೊಂದು ವಿಚಾರವನ್ನು ಕೂಡ ಅತ್ಯಂತ ಸರಳವಾಗಿ, ಇದು ಸಹಜ ಅನ್ನುವ ರೀತಿಯಲ್ಲಿ ಅವರು ವಿವರಿಸ್ತಾ ಇದ್ದದ್ದು ಅದು ಅವರ ವಿಶೇಷ ಅಂತ ನಾನು ಅಂದುಕೊಳ್ತೇನೆ. ಕಾಮಶಾಸ್ತ್ರದ ವಿಚಾರದಲ್ಲಿ ಅದನ್ನು ಎಷ್ಟು ಕೆಟ್ಟ ರೀತಿಯಲ್ಲಿ ಬೇಕಾದರೂ ಅದನ್ನು ವಿವರಣೆ ಕೊಡಬಹುದು, ಅಥವಾ ಕೇಳುಗರಿಗೆ, ಪ್ರೇಕ್ಷಕರಿಗೆ, ನೋಡುವವರಿಗೆ ಅದು ಬಹಳ ರುಚಿಕಟ್ಟಾಗುವ ಹಾಗೆ ಕೂಡ ಅದನ್ನು ವಿವರಿಸಿ ಹೇಳಬಹುದು. ಆದರೆ ಅವರು ಹೇಳ್ತಾ ಇದ್ದದ್ದು, ಇದು ಅರಿಷಡ್ ವರ್ಗದಲ್ಲಿ ಬರುವಂತಹ ಕಾಮ ಅದು ನಮಗೆ ಅತ್ಯಂತ ದೊಡ್ಡ ಶತ್ರು, ಆದರೆ ಪುರುಷಾರ್ಥಗಳಲ್ಲಿ ಬರುವ ಕಾಮ ಅದು ನಮ್ಮ ಸಾಧನೆಗೆ ಅತ್ಯಂತ ಪ್ರೇರಣಾದಾಯಿ ಅಂತ ವಿಚಾರ. ಹಾಗಾಗಿ ಕಾಮ ಅಂತ ಹೇಳುವಂಥದ್ದು ಯಾವತ್ತೂ ಕೂಡ ಅದನ್ನು ಕೆಟ್ಟ ದೃಷ್ಟಿಯಿಂದ ನೋಡದೆ, ಭಾರತೀಯ ಶಾಸ್ತ್ರಗಳು ಯಾವ ರೀತಿಯಲ್ಲಿ ನೋಡಿದ್ದಾವೋ, ಪುರುಷಾರ್ಥದ ದೃಷ್ಟಿಕೋನದಿಂದ ನೋಡಿದ್ದಾವೋ ಆ ರೀತಿಯಿಂದ ನೋಡಿದಾಗ ಅದು ನಮಗೆ ಸಾಧನೆಗೆ ದಾರಿಯಾಗ್ತದೆ ಅನ್ನುವ ಮಾತನ್ನು ಹೇಳ್ತಾ ಇದ್ರು. ಕೃಷ್ಣನ ಉಪಮೆಯನ್ನು ಅಥವಾ ಕೃಷ್ಣನ ಉದಾಹರಣೆಗಳನ್ನು ಅವರು ಮತ್ತೆ ಮತ್ತೆ ಕೊಡ್ತಾ ಇದ್ರು. ಮತ್ತು ಕಾಮವನ್ನು ಯಾವ ರೀತಿಯಲ್ಲಿ ನಮ್ಮ ಭಾರತೀಯ ಪರಂಪರೆ, ಭಾರತೀಯ ಸಮಾಜ ಅದನ್ನು ಗ್ರಹಣ ಮಾಡಿದೆ ಅನ್ನುವುದನ್ನು
ಶಾಸ್ತ್ರಗಳ ಹಿನ್ನೆಲೆಯಲ್ಲಿ, ಇದು ಸುಮ್ಮನೆ ಇದು ಹೀಗಿರಬೇಕು ಹಾಗಿರಬೇಕು ಅಂತ ಹೇಳಿ ಊಹೆಯ ಮೇಲೆ ಹೇಳುವಂಥದ್ದು ಬೇರೆ. ಆದರೆ ಇವರು ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ಯಾವ ಯಾವ ಶಾಸ್ತ್ರ ಗ್ರಂಥಗಳಲ್ಲಿ ಕಾಮದ ಬಗ್ಗೆ ಏನೇನು ಮಾತುಗಳು ಬಂದಿದ್ದಾವೆ ಅದನ್ನು ಉದ್ಧರಣೆ ಮಾಡಿ, ಅದನ್ನು ಅವರು ಕೋಟ್ ಮಾಡಿ ಹೇಳಿ ಕೊನೆಗೆ ನೋಡಿ ಇದು ಕಾಮದ ಬಗ್ಗೆ ಇದು ಭಾರತೀಯ ದೃಷ್ಟಿಕೋನ ಅನ್ನೋದನ್ನು ಹೇಳಿದಾಗ ಅದೊಂದು ಸರಿಯಾದ ರೀತಿಯ ಒಂದು ಮನದಟ್ಟಾಗುವಂತಹ ರೀತಿಯಲ್ಲಿ ಅದು ನಮ್ಮ ಮನಸ್ಸನ್ನು ತಟ್ತಾ ಇತ್ತು. ಹೀಗೆ ಹಂಪಿಹೊಳಿಯವರ ವ್ಯಕ್ತಿತ್ವ ಅದು ಎಷ್ಟು ಆಳಕ್ಕೆ ನಾವು ಹೋದರೂ ಕೂಡ ಮತ್ತು ನಮಗೆ ಇನ್ನಷ್ಟು ಆಳ ಇದೆ ಅಂತ ತೋರಿಸುವಂಥ ವ್ಯಕ್ತಿತ್ವ. ಮತ್ತು ಎಲ್ಲೂ ಕೂಡ ಪ್ರಚಾರವನ್ನು ಬಯಸಿದವರಲ್ಲ. ಯಾಕಂದರೆ ಕಾಮಶಾಸ್ತ್ರದ ಬಗ್ಗೆ ಪುಸ್ತಕ ಬರೆದವರು ಅವರು ಕೋಟಿಗಟ್ಟಲೆ ದುಡ್ಡು ಮಾಡ್ಬೋದಾಗಿತ್ತು. ಇವತ್ತು ಇಂಗ್ಲೀಷ್ನಲ್ಲಿ ನಿಮಗೆ ಗೊತ್ತಿದೆ, ಕಾಮಸೂತ್ರ ಅಥವಾ ಕಾಮಶಾಸ್ತ್ರದ ಬಗ್ಗೆ ಏನಾದರೂ ಪುಸ್ತಕವನ್ನು ಬರೆದರೆ ಅದನ್ನು ಇಟ್ಟುಕೊಂಡು ಒಂದೇ ಪುಸ್ತಕವನ್ನು ಇಟ್ಟುಕೊಂಡೇ ಕೋಟಿಗಟ್ಟಲೆ ದುಡ್ಡು ಮಾಡಬಹುದಾದಂಥ ಪರಿಸ್ಥಿತಿ ಇವತ್ತಿದೆ. ಆದರೆ ಅದನ್ನು ಒಂದು ದುಡ್ಡಿಗೆ ಅಥವಾ ಸಂಪಾದನೆಗೆ ದಾರಿಯಾಗಿ ಮಾಡಿಕೊಳ್ಳದೆ ಅದನ್ನು ಅತ್ಯಂತ ಶಾಸ್ತ್ರೀಯವಾದ ರೀತಿಯಲ್ಲಿ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ ಮತ್ತು ಕಾಮಶಾಸ್ತ್ರದ ಜೊತೆಗೆ ಉಳಿದ ಎಲ್ಲ ಶಾಸ್ತ್ರ ಗ್ರಂಥಗಳಲ್ಲೂ ಕೂಡ ಅತ್ಯಂತ ಆಳವಾದ ಅಧ್ಯಯನವನ್ನು ಮಾಡಿದ್ದ, ಭಾಗವತ ಪ್ರವಚನಕ್ಕೆ ಪ್ರಸಿದ್ಧರಾಗಿದ್ದ, ಭಗವದ್ಗೀತೆಯ ನೂರಾರು ಉಪನ್ಯಾಸಗಳನ್ನು ಮಾಡಿ ಸ್ವರ್ಣವಲ್ಲಿ ಶ್ರೀಗಳಿಂದ ಮತ್ತು ಬೇರೆ ಬೇರೆ ಸಂಸ್ಥೆಗಳಿಂದ ಪ್ರಶಸ್ತಿಗಳನ್ನು ಅಭಿದಾನಗಳನ್ನು ಪಡೆದಿದ್ದ ಹಂಪಿಹೊಳಿಯವರು ಅವರು ಇನ್ನಷ್ಟು ಕಾಲ ನಮ್ಮ ಜೊತೆ ಇರಬೇಕಾಗಿತ್ತು. ಆದರೆ ಕಾಲನ ಕರೆಯನ್ನು ಅವನು ಕರೆದಾಗ ನಾವು ಸ್ವೀಕಾರ ಮಾಡಲೇಬೇಕಾಗ್ತದೆ. ಅಂಥ ಒಂದು ಅಕಾಲ ಮೃತ್ಯುವಿಗೆ ಅವರು ಗುರಿಯಾಗಬೇಕಾಯಿತು. ಆದರೆ ಅವರ ಪುಸ್ತಕಗಳು ನಮ್ಮ ಜೊತೆ ಇದ್ದಾವೆ, ಅವರು ಆಡಿ ಹೋಗಿರುವ ಮಾತುಗಳು ನಮ್ಮ ಜೊತೆ ಇದ್ದಾವೆ, ಅವರ ನೆನಪು ನಮ್ಮ ಜೊತೆ ಚಿರಸ್ಥಾಯಿಯಾಗಿ ಇರುತ್ತದೆ. ಹಾಗಾಗಿ ಅವರ ಅಧ್ಯಯನವನ್ನು, ಅವರ ಕೃತಿಗಳ ಅಧ್ಯಯನವನ್ನು ಮತ್ತು ಅವರ ಮಾತುಗಳನ್ನು ಕೇಳುವ ಮೂಲಕ ಅವರ ಸಂಸ್ಮರಣೆಯನ್ನು ಮತ್ತೆ ಮಾಡೋಣ ಮತ್ತು ಆ ಮೂಲಕ ನಾವು ಇನ್ನಷ್ಟು ಪರಿಶುದ್ಧರಾಗೋಣ, ಇನ್ನಷ್ಟು ಸಂಸ್ಕೃತಿ ಉಳ್ಳವರಾಗೋಣ ಅಂತ ಹೇಳ್ತಾ ಅವರ ನೆನಪಿಗೆ, ಅವರ ಒಂದು ಸ್ಮರಣೆಗೆ ನನ್ನ ಈ ಎಲ್ಲ ಮಾತು ಮುಡಿಪು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಮಗ್ರವಾಗಿ ವಿಶ್ವನಾಥ್ ಹಂಪಿಹೊಳಿ ಅವರ ಸಾಹಿತ್ಯದ ಬಗ್ಗೆ ಮತ್ತು ಅವರು ಸಾಹಿತ್ಯವನ್ನು ಯಾವ ದೃಷ್ಟಿಯಿಂದ ಬದ್ಧತೆಯಿಂದ ನಡೆಸಿಕೊಂಡು ಬಂದು ಒಂದು ಅನನ್ಯ ಕೃತಿ, ನಮ್ಮ ದೇಶದ ಪರಂಪರೆಯ ಹಿನ್ನೆಲೆಯಲ್ಲಿ ಹೇಳಬಹುದಾದ ಭಾರತೀಯ ಸನಾತನ ಪರಂಪರೆಯ ಕಾಮಶಾಸ್ತ್ರದ ವಿಚಾರದ ಕುರಿತು ಮತ್ತು ಆ ಪುಸ್ತಕದ ಕುರಿತು ಇಲ್ಲಿಯವರೆಗೆ ವಿವರವಾಗಿ ಮಾತನಾಡಿದಂತಹ ಶ್ರೀಯುತ ರೋಹಿತ್ ಚಕ್ರತೀರ್ಥರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇದೀಗ ವಿಶ್ವನಾಥ್ ಹಂಪಿಹೊಳಿಯವರ ಧರ್ಮಪತ್ನಿ ಶುಭದಾ ಅಮ್ಮ ಅವರು ನಮ್ಮ ಜೊತೆಯಲ್ಲಿ 4 ಮಾತುಗಳೊಂದಿಗೆ ಅವರನ್ನು ಗೌರವದಿಂದ ಸ್ಮರಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ವಿದ್ವಾಂಸರಿಗೆ ಹಾಗೂ ಬಂಧು ಬಾಂಧವರಿಗೆ, ಭಗಿನಿಯರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಸಾಮಾನ್ಯ ಗೃಹಿಣಿ, ಮಾತಾಡ್ಲಿಕ್ಕೆ ಬರಲ್ಲ, ತಪ್ಪಾದ್ರಲ್ಲಿ ಕ್ಷಮಿಸಬೇಕು. ಮತ್ತೇನಿಲ್ಲ, ಇದು ಸಂಸ್ಥೆ ಭಾಳ ವರ್ಷದಿಂದ ನಡ್ಕೊಂಡು ಬಂದದ್ದು, ನಮ್ಮ ಮನೆಯವ್ರ ಜೊತೆಗೆ ಇದ್ದದ್ದು. ಇವರು ಎಲ್ಲರೂ ನಾವು ಇದು ಒಂದು ಕುಟುಂಬ ಅಂತ ಭಾವಿಸಿದ್ದೀನಿ. ಇದು ಬರೀ ಸಂಸ್ಥೆ ಅಲ್ಲ, ಇದು ಒಂದು ನನ್ನ ಕುಟುಂಬ. ನಾನು ಹೇಗೆ ನನ್ನ ಕುಟುಂಬದವ್ರನ್ನ ನಾನು ಗೌರವಿಸ್ತೇನೆ, ಆ ಥರ ಇದೆ ಭಾವನೆ ಅಷ್ಟೇ. ನಾನೊಬ್ಬಳೇ ಅಲ್ಲ, ನಮ್ಮ ಜಿ ಎನ್ ಭಟ್ರ ಧರ್ಮಪತ್ನಿಯವರು, ಎಮ್ ಜಿ ಹೆಗ್ಡೆ ಅವ್ರ ಧರ್ಮಪತ್ನಿಯವರು, ಜೋಶಿಯವ್ರ ಧರ್ಮಪತ್ನಿಯವರು, ನಾವೆಲ್ಲರೂ ಹೀಗೆ ಈ ಸಂಸ್ಥೆಯ ಜೊತೆಗೆ ಹೆಜ್ಜೆ ಹಾಕ್ಕೊಂಡು ಬಂದಿದ್ದೀವಿ ಅಂತ ನಾವು ನಿಜವಾಗ್ಲೂ ಹೇಳ್ತೀನಿ. ಅವ್ರು ಬರ್ತಾರೆ ಅಂತ ನಾವು ಬರೋದು, ನಾವು ಬರ್ತಾರೆ ಅಂತ ನಮಗೆ ಸೆಮಿನಾರಲ್ಲಿ ಎಂಜಾಯ್ ಮಾಡಲಿಕ್ಕೆ ಒಂದು ಅವಕಾಶ ಇದು. ಹಾಗಾಗಿ ಇವತ್ತು ಅವ್ರು ಇಲ್ಲದೆ ನಾನು ಬಂದಿದ್ದೀನಿ, ಅದೇ ಬೇಜಾರು. ಆದರೆ ಅವ್ರಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀರಿ, ತುಂಬ ಸಂತೋಷ. ಇದೇ ರೀತಿ ನಾನು ಈಗ ನಮ್ಮ ವಿದ್ವಾಂಸರಾದ ವಿನಾಯಕ್ ಹಾಗೂ ನಮ್ಮ ಇವರು ಅಲ್ಲ ಇಲ್ಲ ಇವರು ಪದ್ಮನಾಭ ಮರಾಠೆ ಅವ್ರಿಗೆ ಕೇಳ್ಕೊಳ್ಳೋದು, ನನ್ನ ಮಗನೂ ಕೂಡ ನೀವು ನಿಮ್ಮ ಜೊತೆಗೆ ಅದು ಸೇರಿಸ್ಕೊಳ್ಬೇಕು. ಅವನಿಗೆ ಸ್ವಲ್ಪ ಜೀನ್ಸ್ ಇದೆ, ಅವ್ರದ್ದು ಆರ್ಟಿಕಲ್ಸ್ ಬರೆಯೋದು ಮಾಡೋದು, ತುಂಬ ಪ್ರಶ್ನೆ ಕೇಳ್ತಾನೆ. ಅವ್ರು ಬಂದಾಗೆಲ್ಲ ಕೇಳ್ತಿದ್ದ, ತುಂಬ ಡೀಪಾಗಿ ಎಲ್ಲನೂ ಸ್ವಲ್ಪ ತಿಳ್ಕೊಂಡಿದ್ದಾನೆ. ಅದಕ್ಕೆ ಅವ್ರನ್ನು ಸೇರಿಸ್ಕೊಂಡು ಅವನ್ನ ನೀವು ಸೇರಿಸ್ಕೊಳ್ಬೇಕು. ನಮಗೆ ಸೇವೆ ಮಾಡಲಿಕ್ಕೆ ನಮ್ಮ ಮನೆಯವರು ಇಲ್ಲ ಅಂತ ಹೇಳಿ ಕೈ ಬಿಡಬೇಡಿ. ನಮಗೆ ಅವನು ಸೇರಿಸ್ಕೊಂಡು ನಮಗೆ ಇದು ಸೇವೆ, ಸಂಸ್ಥೆಗೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲರಿಗೂ ಕೇಳ್ಕೊತೀನಿ. ಅವ್ರ ಪರವಾಗಿ ನಮಸ್ಕಾರ. ಅಮ್ಮನವರು ಇದರಿಂದ ಪ್ರಾರ್ಥನೆ ಮಾಡಬೇಕಾದ ಅಗತ್ಯ ಇಲ್ಲ.
ಹಂಪಿಹೊಳಿ ಅವರು ಸಂಶೋಧನೆಯ ಒಂದು ಕಟ್ಟಡ ಅಂತಾದರೆ ಅದರ ಮುಖ್ಯ ಸ್ತಂಭಗಳಲ್ಲಿ ಅವರು ಒಂದು. ಈ ಹಿನ್ನೆಲೆಯಲ್ಲಿ ಅವರ ಮಗ ಔರಸ ಪುತ್ರ ಚಿರಂಜೀವಿ ವಿನಾಯಕ್ ಈಗಾಗಲೇ ನಮ್ಮ ಜೊತೆಯಲ್ಲಿ ಸೇರ್ಕೊಂಡಾಗಿದೆ. ಅವರು ಮಾತು ಹೇಳಿದರು ಬಹಳ ಮುಖ್ಯವಾಗಿ, ಅವನಲ್ಲಿ ಜೀನ್ಸ್ ಇದೆ ಅಂತ. ನಮಗೂ ಸಂಶೋಧನೆಗೆ ಬೇಕಾಗಿದ್ದು ಹಂಪಿಹೊಳೆಯವ್ರ ಜೀನ್ಸೇ ಆಗಿದೆ. ಹಾಗಾಗಿ ಭಾವುಕವಾಗಿ ನೀವು ನಿಮ್ಮ ಮಾತುಗಳನ್ನು ಆಡಿದ್ದೀರಿ. ತುಂಬ ಭಾರವಾದ ಮನಸ್ಸಿನಲ್ಲಿ ನಮ್ಮ ಕೋರಿಕೆಯನ್ನು ಮನ್ನಿಸಿ 4 ಮಾತುಗಳನ್ನು ಆಡಿದಂತಹ ತಮಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಮತ್ತೊಂದು ಹಂತ, ಒಂದು ಮ್ಯಾನ್ಯುವಲನ್ನು ನಾವು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಡಾಕ್ಟರ್ GN ಭಟ್ರು ಬಹಳ ವರ್ಷಗಳಿಂದ ಅವರ ಇಡೀ ಒಂದು 5-6 ದಶಕಗಳ ಅಧ್ಯಯನ ಅನುಸಂಧಾನದಲ್ಲಿ ಗೀತೆಯನ್ನು ನಿತ್ಯ ನಿರಂತರವಾಗಿ ನಡೆಸ್ಕೊಂಡು ಬಂದವರು. ಅದರ ನೆಕ್ಸ್ಟ್ ಲೆವೆಲ್, ಮುಂದಿನ ಹಂತವೆನ್ನುವಾಗೆ ಉಪನಿಷತ್ತನ್ನು ಸ್ವಯಂ ಅಧ್ಯಯನದಿಂದ ಸಾಗಿಸಿಕೊಂಡು ಬಂದು ಪುಸ್ತಕಗಳನ್ನು ಬರೆದವರು ಮತ್ತು ಅನೇಕ ರಾನಡೆಯಂತಹ ಮಹನೀಯರೆಲ್ಲರ ಪುಸ್ತಕಗಳನ್ನು ಇವತ್ತಿನ ಕಾಲಕ್ಕನುಗುಣವಾಗಿ, ಈ ಶತಮಾನಕ್ಕನುಗುಣವಾಗಿ ಅದನ್ನು ನೋಡಿ ಅದರ ಇನ್ಸೈಟ್, ಅದರ ಅಂತರಂಗವನ್ನು ಅರಿತು ನಮಗೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಪುಸ್ತಕವನ್ನು ಬರೆದು ಲೋಕಾರ್ಪಣೆ ಮಾಡಿದವರು. ಇದೇ ರೀತಿಯಲ್ಲಿ ಭಗವದ್ಗೀತೆಗೆ ವ್ಯಕ್ತಿತ್ವ ವಿಕಸನದಲ್ಲಿ ಅನ್ಫೋಲ್ಡ್ಮೆಂಟ್ ಎನ್ನುವಂತಹ, ಸೆಲ್ಫ್ ಅನ್ಫೋಲ್ಡ್ಮೆಂಟ್ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ. ನಮ್ಮನ್ನು ನಾವು, ನಮ್ಮ ಅಂತರಂಗವನ್ನು ಬಹಿರಂಗದತ್ತ ನಾವು ತೋರಿಸುವಂಥದ್ದು ಅಂತ. ಈ ನೆಲೆಯಲ್ಲಿ ಒಂದು ಮ್ಯಾನ್ಯುವಲ್, ಒಂದು ಕೈಪಿಡಿಯನ್ನು ಅವರು ಸಿದ್ಧ ಮಾಡಿದ್ದಾರೆ. ಇದೀಗ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ಮತ್ತು ಇರುವ ಎಲ್ಲ ಹಿರಿಯರು ಸೇರಿ, ರೋಹಿತ್ ಚಕ್ರತೀರ್ಥರವರಿದ್ದಾರೆ, ಶುಭಧಾಮ ಅವರಿದ್ದಾರೆ, ಹಾಗೆ ನಮ್ಮ ಸಂಶೋಧನೆ ಮತ್ತು ಅಖಿಲ ಕರ್ನಾಟಕ ಪರಿಷತ್ತಿನ ಪದಾಧಿಕಾರಿಗಳು, ಕಾರ್ಯದರ್ಶಿಗಳು, ಅಧ್ಯಕ್ಷರೆಲ್ಲ ಇದ್ದಾರೆ. ಇವರೆಲ್ಲರಲ್ಲಿ ಅತ್ಯಂತ ಗೌರವದಿಂದ ನಾನು ಈ ಪುಸ್ತಕ ಬಿಡುಗಡೆಯನ್ನು ಗೊಳಿಸಬೇಕು ಅಂತ, ಈ ಸಮಾರಂಭದಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ಶಿವರಾತ್ರಿ. ನಾವು ಪ್ರತಿ ದಿವಸ ಮೆಸೇಜ್ನಲ್ಲಿ ಶುಭರಾತ್ರಿ ಕಳಿಸ್ತಾನೆ ಇರ್ತೀವಿ. ಆದರೆ ಮಾಸಕ್ಕೊಂದು ಶಿವರಾತ್ರಿ ಅಂತ, ಮಾಸ ಶಿವರಾತ್ರಿ ಅಂತ ನಾವು ಪ್ರತಿ ತ್ರಯೋದಶಿ ಅಥವಾ ಚತುರ್ದಶಿಯ ದಿವಸ ಅಥವಾ ದ್ವಾದಶಿಗೂ ಬರ್ಬೋದು, ಲೆಕ್ಕ ಇದೆ. ಆ ಹಿನ್ನೆಲೆಯಲ್ಲಿ ಆಚರಣೆ ಮಾಡ್ತೀವಿ. ಅದೆಲ್ಲ ಮಾಸ ಶಿವರಾತ್ರಿ ಆದರೆ ಇವತ್ತು ಮಹಾಶಿವರಾತ್ರಿ. ಭಾರತ ದೇಶ ಹಗಲನ್ನು ಪೂಜಿಸಿದೆ, ರಾತ್ರಿಯನ್ನು ಪೂಜಿಸಿದೆ. ತಾಮಸದಲ್ಲಿಯೂ ಸಾತ್ವಿಕತೆಯನ್ನು ಮೇಳೈಸಿ ಅದರ ವಿಶೇಷತೆ ಏನು ಅಂತ ತೋರಿಸಿಕೊಟ್ಟಂತಹ ದೇಶ ನಮ್ಮದು. ತ್ರಿಗುಣ ಸ್ವರೂಪದಲ್ಲಿ 3 ದೇವರುಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರರಂತ ಪೂಜಿಸಿದಂತಹ ಸ್ವರೂಪ ನಾವು ದಾರ್ಶನಿಕರಾಗಿ, ಶಾಸ್ತ್ರಜ್ಞರ ನೆಲೆಯಲ್ಲಿ, ದಾರ್ಶನಿಕರ ನೆಲೆಯಲ್ಲಿ ನೋಡ್ಕೊಂಡು ಬಂದಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಆಯೋಜಿತವಾಗಿದೆ. ಡಾಕ್ಟರ್ ಪದ್ಮನಾಭ ಮರಾಠೆ ಅವರು ತಮ್ಮ ಈ ರೆಸಾರ್ಟ್ನಲ್ಲಿ ಒಂದು ಎಲ್ಲರನ್ನು ಸೇರಿಸಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಮುನ್ನಡೆಸಿಕೊಂಡು ಬಂದರು. ಇದರ ಉದ್ಘಾಟನಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಈಗ ಅಧ್ಯಕ್ಷೀಯ ನುಡಿಗಳಿಗಾಗಿ ಡಾಕ್ಟರ್ GN ಭಟ್, ನುಡಿಗಳಿಗಾಗಿ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು. ಪ್ರಕ್ತೌ ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ. ಶಿವರಾತ್ರಿಯ ಮಹಾಪರ್ವದಲ್ಲಿ ಸರ್ವವಿದ್ಯೆಗಳಿಗೂ ಸರ್ವಭೂತಗಳಿಗೂ, ಭೂತಾಭೂತಗಳಿಗೆ ಎಲ್ಲ ಒಡೆಯನಾದ ಶಿವನನ್ನು ಧ್ಯಾನಿಸಿ ಅಧ್ಯಕ್ಷ ಭಾಷಣದ ಪ್ರಯತ್ನವನ್ನು ಮಾಡ್ತೇನೆ. ನನ್ನದು ಕೊನೆಯದು ಭಾಷಣ. ಕೊನೆ ಭಾಷಣದ ತಾಳಮಂದಲೆಯಲ್ಲಿ ಕಡೆ ಅರ್ಥ ಇದ್ದ ಹಾಗೆ ಅದು ರಾಶಿ ಬಿದ್ದು 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 ಬೇಕಾದ್ದು ಮರೆತು ಹೋಗುದು, ಬೇಡದ್ದು ಹೊರಗೆ ಬರುವುದು. ಮತ್ತು ನಾನು ಇಲ್ಲಿ ಮಾಳದಲ್ಲಿ, ದುರ್ಗದಲ್ಲಿ ಎಲ್ಲ ಒಂದು ಕೆಳಗೆ ಕುತ್ಕೊಳ್ಬೇಕಾದ ಜ್ಞಾನ ನನ್ನನ್ನು ಎಂಬರಾಸಿಂಗ್. ಆದರೆ ಒಂದು ಗೌರವದ ವಿಷಯ, ಗುರಿಕಾರ್ ಅಲ್ಲ, ಗುರಿಕಾರ್ ಇವರು ಶಶಿ ಮರಾಠಿ.
ಸಂಸ್ಕೃತ ಶೋಧ ಸಂಸ್ಥಾನ ಸಿರ್ಸಿ ಮತ್ತು ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್ತು, ವನಾರಾಮ ರೆಸಾರ್ಟ್ ಮತ್ತು ಸಕಲ ಸಂಸ್ಕೃತ ಅಭಿಮಾನಿಗಳ ಸಹಕಾರ ಸಹಯೋಗದಲ್ಲಿ ಕೆಲಸ ನಡೀತಾ ಇದೆ. ಈಗಾಗಲೇ ಹಿರಿಯ ವಿದ್ವಾಂಸರು ಡಾಕ್ಟರ್ GN ಭಟ್ರು ಮತ್ತು ಭಾರತೀಯತೆಯ ಯೋಧ ಮತ್ತು ನಮ್ಮಲ್ಲಿ ಭಾರತೀಯತೆಯ ಒಂದು ಆಶಾಸ್ಥಾನ ಡಾಕ್ಟರ್ ರೋಹಿತ್ ಚಕ್ರತೀರ್ಥ, ಹಾಗೆ ಶ್ರೀಮತಿ ಹಂಪಿಹೊಳೆಯವರು ನನ್ನ ಸ್ನೇಹಿತರು, ಹಾಗೆ ನನಗೆ ಆತ್ಮೀಯರಾದ ಬಂಧುಗಳಾದ ಶಾಂತಾರಾಮ್ ಚಿಪ್ಲೋಣ್ಕರ್ ಅವರು ಭಾರತೀಯತೆಯ ಇನ್ನೊಂದು ರೂಪ ಮೌನ ಮತ್ತು ಸಂಸ್ಕಾರ ಎರಡನ್ನು ಒಟ್ಟಿಗೆ ಮೈಗೂಡಿಸಿಕೊಂಡವರು, ಹಾಗೆ ಸಂಶೋಧನದ ಪದಾಧಿಕಾರಿಗಳು ಮತ್ತು ನಾಡಿನಲ್ಲ ದೇಶದ, ನಾವು ಹಾಗೆ ಹೇಳಲಿಕ್ಕೆ ಕಲಿಬೇಕಿನ್ನು. ನಾವು ಕರಾವಳಿಯ ವಿದ್ವಾಂಸರು, ಶೃಂಗೇರಿಯ ವಿದ್ವಾಂಸರೆಲ್ಲ ಹೇಳ್ಬಾರ್ದು. ದೇಶದ ಹಿರಿಯ ವಿದ್ವಾಂಸರಾದ ಸುಬ್ರಾಯ ಭಟ್ರೆ ಹಾಗೂ ಊರ ಪರ ಊರ ಬಂಧುಗಳೇ, ಡಾಕ್ಟರ್ VK ಹಂಪಿಹೊಳಿ ನನಗೂ ಅವರಿಗೆ ಆಕಸ್ಮಿಕವಾದ ಪರಿಚಯ. ಹಂಪಿಹೊಳಿ ಅಂತ ಹೇಳುವಾಗ ನಾನು ಸುರುವಿಗೆ ಗ್ರಹಿಸಿದ್ದು ಅವರು ಎತ್ತಲಾಗೆ ಎಲ್ಲಿಯಾದರೂ ಬಳ್ಳಾರಿ ಸೈಡು ಲಿಂಗಾಯತರು ಅಂತ. ಆಗ ಅವ್ರು ಹೇಳಿದ್ರು ನಾನು ಶೈವನೂ ಹೌದು, ವೈಷ್ಣವನೂ ಹೌದು, ಸ್ಮಾರ್ತನೂ ಹೌದು ಅಂತ. ಕುಮಟಾದಿಂದ ಅವರು ಬ್ಯಾಂಗ್ಳೂರಿಗೆ ವ್ಯಾಲ್ಯೂಯೇಷನ್ಗೆ ಬಂದು, ನಾನು ವ್ಯಾಲ್ಯೂಯೇಷನ್ಗೆ ಹೋಗ್ತಾ ಇದ್ದ ಕಾಲ ಅದು. ಆಮೇಲೆ ನನ್ನ ಸರ್ವಿಸ್ನ ಕೊನೆ ವರ್ಷಗಳಲ್ಲಿ ನಾನು ಹೋಗಲಿಲ್ಲ. ಅವರು ಪಾಟೀಲ್ ಅಂತ ಒಬ್ಬರಿದ್ದರು, ಹಾಗೆ ಸಂಸ್ಕೃತವರು ಕೆಲವರು. ನಾವು ರಾಮಕೃಷ್ಣ ಲಾಡ್ಜಿನಲ್ಲಿ ರೂಮ್ ಮಾಡುವಷ್ಟು ಶ್ರೀಮಂತರಾಗಿದ್ದೆವಾಗ. ಹೌದಂದರೆ ವ್ಯಾಲ್ಯೂಯೇಷನಿಗಾಗ 3 ರೂಪಾಯಿ ಪೇಪರಿಗೆ. ಹಾಗೆ ನೀವು ಹಾಗೆ ಗ್ರಹಿಸಬೇಡಿ, ಅದು ಎಲ್ಲೆಲ್ಲಿ ಯಾರಿಗಾದರೂ ಉಪದ್ರ ಕೊಟ್ಟು ನಿಂತರೆ ಮಾತ್ರ ವ್ಯಾಲ್ಯೂಯೇಷನಲ್ಲಿ ಲಾಭ ಆಗೋದು. ಮತ್ತು ಅಲ್ಲೊಂದು ತಮಿಳ್ನಾಡಿನ ಹೋಟೆಲ್ ಇತ್ತು, ಅಲ್ಲಿ ನೆಟ್ಟಕಲ್ಲಪ್ಪ ಸರ್ಕಲ್ನಲ್ಲಿ. ಎಂಥದ್ದು 6 ರೂಪಾಯಿಗೆ ಊಟ ಕೊಡ್ತಾ ಇದ್ದ ಏಕೈಕ ಮಹನೀಯ ಅವ. ಅಲ್ಲಿ ನಾನು ಹಂಪಿಹೊಳಿಯವರೆಲ್ಲ ಊಟ ಮಾಡೋದು. ಅಲ್ಲಿಂದ ತೊಡಗಿ ಮೇಲೆ ಬಿಟ್ಟು ಪುನಃ GN ಭಟ್ರ ಅನುಗ್ರಹದಿಂದ ಪುನಃ ಅವರ ಸಂಸರ್ಗ ಬಂತು. ಹಿರಿಯ ವಿದ್ವಾಂಸರು, ಸೈಲೆಂಟ್, ಡಿಮಿನಿಟಿವ್, ಒಂದು ಹೆಚ್ಚು ಕಾಣಿಸಿಕೊಳ್ಳುವುದಿಲ್ಲ ಅವರು. ಅಂಥ ಒಬ್ಬ ವಿದ್ವಾಂಸರ ಸಂಸ್ಮರಣೆ ನೀವು ಮಾಡ್ತೀರಿ. ಪಕ್ಕನೆ ನಾವು ಕಳ್ಕೊಂಡಿದ್ದೇವೆ. ಅವರನ್ನು ಕಳ್ಕೊಂಡಾಗ ಸಂಸ್ಕೃತ ಜಗತ್ತು ಮಾತ್ರ ಅಲ್ಲ, ಅವರನ್ನು ಬಲ್ಲ ಅನೇಕರು ಕುಮಟದಲ್ಲಿ, ಬ್ಯಾಂಗ್ಳೂರಿನಲ್ಲಿ, ಬೇರೆ ಬೇರೆ ಕಡೆ ತುಂಬ ಖೇದ ಪಟ್ಟಿದ್ದಾರೆ. ಅದು ಅವರ ವ್ಯಕ್ತಿತ್ವಕ್ಕೆ ಒಂದು ಕೈಗನ್ನಡಿ. ಈ ಕಾರ್ಯಕ್ರಮ ಇಲ್ಲಿ ನಡೀತಾ. VK ಹಂಪಿಹೊಳಿಯು ಒಂದು ಮೆಸೇಜ್, ಹೇಗೆ ಕಾಮಶಾಸ್ತ್ರವನ್ನು ಅವರು ವಿಷಯಗಾಗಲೇ ಬಂತು, ಅದಕ್ಕೆ ನಾನು ಬರ್ತೇನೆ. ಹಾಗೆ ವನಾರಾಮದಲ್ಲಿ ಇದು ನಡೆಯುವುದೀಗ. ವನಾರಾಮವೇ ಒಂದು ಮೆಸೇಜ್. ನೀವೆಲ್ಲ ಪೇಟೆ ಬಿಟ್ಟು, ಹಳ್ಳಿ ಬಿಟ್ಟು ಪೇಟೆಗೆ ಹೋಗಿ IT ಇದೆಲ್ಲ ಮಾಡಿ ಯಾರಾದರೂ ಹುಡುಗರು ಸಿಕ್ಕಿ ನಾನು ಫಿಟ್ಟರ್ ಆಗಿದ್ದೇನೆ ಅಂದರೆ ಖುಷಿ ಆಗ್ತದೆ ನನಗೆ. ಹೋಟೆಲ್ ಮ್ಯಾನೇಜರ್ ಆದರೆ ಖುಷಿ ಆಗ್ತದೆ. ಅಂದರೆ IT ಬಿಟ್ಟು ನನ್ನ ಮಕ್ಕಳು ಅದೇ, ನೀವೇನು ಆಲೋಚನೆ ಮಾಡಬೇಡಿ. ಅವರಿಬ್ಬರನ್ನು ನಾನು ಓಡಿಸಿದ್ದೇನೆ ಅವರ ಗಂಡಂದಿರೊಟ್ಟಿಗೆ ಅಮೆರಿಕಕ್ಕೆ. ನನ್ನ ಮಕ್ಕಳು ಹಾಗೆ ಎಲ್ಲ ಇರುವುದು ಎಲ್ಲೆಲ್ಲಿ. ಹಳ್ಳಿಯ ಸಂಸ್ಕೃತಿ ನಿಜವಾಗಿ ಅಲಗಾಡ್ತಾ ಇರುವ ಸಂದರ್ಭದಲ್ಲಿ ಹಳ್ಳಿಯಲ್ಲಿ ಉಳಿಬೇಕು, ಹೊಸ ಕಲ್ಪನೆಯಿಂದ ಉಳಿಬೇಕಂತ ಮಾಡಿದವರು ಪದ್ಮನಾಭ ಮರಾಠೆ, ನಮ್ಮ ಹಾಗೆ ಶಶಿ ಮರಾಠೆ. ಹಾಗೆ ಇಲ್ಲೇ ಅಂಥವರಿದ್ದಾರೆ, ಜ್ಯೋತಿಷಿಗಳು, ನಮ್ಮ ಭಾವನ ಮಕ್ಕಳಿದ್ದಾರೆ. ಅವರು ಇಲ್ಲೇ ಸೆಟ್ಲಾಗಿ ಇಂಜಿನಿಯರ್ಗಳಂತ ದೊಡ್ಡವರಾಗಿದ್ದಾರೆ. ಶಾಂತಾರಾಮ್ ಚಿಪ್ಲೋಣ್ಕರ್ ಇದ್ದಾರೆ. ಇಲ್ಲಿ ಬರಬೇಕಾಗಿದ್ದ ನಮ್ಮ ಯಾರು ಬೊಂಬೆ ತಡ್ಕ ಪೈ ಅಂಗೆಲೆ ಶಿವಾನಂದ, ಊರಲ್ಲಿ ನಿತ್ಯ ಅವರು ಹೇಗೆ ಗ್ರಾಮ ಸಂಸ್ಕೃತಿ ಉಳಿಸಿ ಮಾಡುವುದಕ್ಕೆ ನಮ್ಮ ಕಾಲೇಜಿನ ಪ್ರೆಸಿಡೆಂಟ್ ಆಗಿದ್ದಾನೆ ಅವ. ಈಗ ನನಗೆ ತುಂಬ ಸಂತೋಷ. ಇದೆಲ್ಲ ನಡೀತಾ ಇರುವುದು ಹರಿಹರ ಸಾನ್ನಿಧ್ಯದಲ್ಲಿ. ಇಲ್ಲೇ ನನ್ನ ಭಾವ ಇದ್ದಾರೆ, ನಾವು ಕಲ್ಲಿನ ಭಾವ ಅಂತ ಹೇಳೋದವರನ್ನು. ಸ್ಟೋನ್ ಇಂಡಸ್ಟ್ರಿ ಪಾಂಡುರಂಗ, ಅವನು 10 ಇಂಜಿನಿಯರ್ಗಳನ್ನು ಎಂಪ್ಲಾಯ್ ಮಾಡುವ ಜನ. ಹಾಗಾಗಿ ಅವಕಾಶಗಳನ್ನು ನಾವು ಎಲ್ಲಿಯೂ ಬಳಸಿಕೊಂಡು, ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ಗ್ರಾಮ ಸಂಸ್ಕೃತಿಯನ್ನು ಉಳಿಸುವ ಮತ್ತು ಗ್ರಾಮ ಸಂಸ್ಕೃತಿಗೆ ಹೊಸ ರೂಪ ಕೊಡುವ ಒಂದು ಯೋಚನೆಗಳು ಬರ್ತಾ ಇರೋದು ಒಂದು ಆಶಾದಾಯಕವಾದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಷ್ಠಾವಂತ ರಾಷ್ಟ್ರವಾದಿಯಾಗಿದ್ದ ನಾಗಭೂಷಣ್ ಮರಾಠೆಯವರು ಮತ್ತು ಋಷಿ ಸದೃಶರಾದ ನಿಜವಾದ ಪ್ರತಿಭಾವಂತ ಮತ್ತು ಘನವಿದ್ವಾಂಸರಾಗಿದ್ದ ಗೋವಿಂದ ಶಾಸ್ತ್ರಿಗಳು, ಈ ಶಶಿ ಮರಾಠೆಯವರ ಅಜ್ಜ, ಅವರ ಆತ್ಮ ಸುಳಿದಾಡ್ತಾ ಇರುವ ಒಂದು ವಿಷಯದಲ್ಲಿ ಸಂದರ್ಭದಲ್ಲಿ ನಾವಿದ್ದೇವೆ. ನಾನು ಅವರು 70-73 ತೀರ್ಕೊಂಡಿದ್ದಾರೆ. ನಾನು ಇಲ್ಲಿ ನನ್ನ ಕಾಲೇಜ್ ದಿನಗಳಲ್ಲಿ ಬರುವಾಗ ಅವರ ಕಾಲ ಪ್ರಕೃತಿ ದರ್ಶನಂ
60 ಸಂವತ್ಸರಗಳನ್ನು ವಿವರಿಸಿದ ತುಂಬ ಸುಂದರವಾದ ಕಾವ್ಯ. ಸ್ವಲ್ಪ ಇಡೀ ನಮ್ಮ ಸಂಸ್ಕೃತ ರೈಟಿಂಗ್ಸ್ನಲ್ಲಿ ಆ ಥರದ್ದಿಲ್ಲ, ಬೇರೆ ಥರ. ಅದು ಈಗ ರೀಪ್ರಿಂಟ್ ಆಗಬೇಕು. ಕಾಲ ಪ್ರಕೃತಿ ದರ್ಶನ. ಮಾಳದ ಪರಶುರಾಮ ದೇವರಿಗೆ ಅವರೊಂದು ಅಷ್ಟಕವನ್ನು ಬರೆದಿದ್ದಾರೆ. ಪರಶುರಾಮ ಅಂದರೆ ಏನು ಅಂತ ಅಂದರೆ, ಪರಶುರಾಮ ಯಮದಗ್ನಿಯ ಮಗ, ಅವನು ಕ್ಷತ್ರಿಯ ಸಂಹಾರ ಮಾಡಿದ, ಇದು ಎಲ್ಲರಿಗೂ ಗೊತ್ತು. ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ಕಥನಗಳು ನೆರೇಟಿವ್ ರಿಪಿಟೇಟಿವ್. ಶಂಕರಾಚಾರ್ಯ 32 ವರ್ಷ ಹುಟ್ಟಿದ್ರು, 8 ವರ್ಷ ಭವೇದ್ವೇದಿ, 16ಕ್ಕೆ ಭಾಷ್ಯ ಬರೆದರು, ಊರು ತಿರುಗಾಡಿದ್ರು, 4 ಕಡೆ ಮಠ ಮಾಡಿ, ಇದೇ ಹೇಳೋದು ಎಲ್ಲರೂ. ಯಕ್ಷಗಾನ ಭಾರತದ ಗಂಡು ಕಲೆ, ಇದು ಒಂದೇ ಹೇಳೋದು, ಹೇಳಿದ್ದೇ ಹೇಳೋದು. ಆ ಹೇಳಿದ್ದೇ ಹೇಳೋದಕ್ಕಿಂತ ಭಿನ್ನವಾಗಿ ಹೇಳಲಿಕ್ಕೆ ಸಾಧ್ಯ ಉಂಟು ಪರಶುರಾಮನಂತ 8 ಪದ್ಯಗಳಲ್ಲಿ ಗೋವಿಂದ ಶಾಸ್ತ್ರಿಗಳು ತೋರಿಸಿದ್ದಾರೆ. ಅವರು ಸ್ವಲ್ಪ ಎಕ್ಸ್ಪೋಜರ್ ಇದ್ದಿದ್ದರೆ ದೊಡ್ಡ ವಿದ್ವಾಂಸರಾಗಿ ಬೆಳಕಿಗೆ ಬರಬೇಕಾದ. ಅವರಿಗೆ ಬೇಜಾರಿಲ್ಲ ಅದರಲ್ಲಿ, ಅವರು ಖುಷಿಯಲ್ಲಿದ್ದರು. ಸತ್ಯನಾರಾಯಣ ಪೂಜೆಗೂ ಬರ್ತಿದ್ರು, ದಕ್ಷಿಣೆ ಕೊಟ್ಟದ್ದು ಬಿಟ್ಟು ಕೂಡ ಹೋಗ್ತಿದ್ರು ಕೆಲವು ಸಲ. ಅಂದರೆ ಮರೆತು ಗೋಷ್ಬಾರಿ ನಿಜವಾದ ವಿದ್ವಾಂಸ ಮತ್ತು ಅಬ್ಸೆಂಟ್ ಮೈಂಡೆಡು ಆಗಿದ್ದರು ಅವರು. ನಾನು ತುಂಬ ಮೆಚ್ಚಿದಂಥ ಒಬ್ಬ ವ್ಯಕ್ತಿ. ಅವರ ವಿಷಯದಲ್ಲಿ ನಾವು ಮೈಕಿನ ಮುಂದೆ ಮಾತಾಡಲೇಬಾರ್ದು, ಯಾಕೆ ಮೈಕ್ ಬೇಡ ಹೇಳೋದು ಅವರು. ಹಂಪಿಹೊಳಿಯವರ ಸಂಸ್ಮರಣೆಯೊಂದಿಗೆ ಇಲ್ಲಿ ಕೆಲವು ವಿಷಯಗಳು ಪ್ರಸ್ತಾವಿಸಲ್ಪಡಬೇಕು ಎನ್ನುವ ಉದ್ದೇಶದಿಂದ ಮಾಡಿದ್ದಾರೆ. ಮುಂದೆ ವೈದಿಕ ಮತ್ತು ಪೌರಾಣಿಕ ಗ್ರಂಥಗಳಲ್ಲಿ ದೇವಾಸುರ ಕಲ್ಪನೆ ಸುಬ್ರಾಯ ಭಟ್ರು ಮಾತಾಡಲಿಕ್ಕಿದ್ದಾರೆ. ಭಾಗವತ ಪುರಾಣದ ವಿಶೇಷತೆಯನ್ನು ತುಂಬ ವಿಶೇಷವಾಗಿ, ತುಂಬ ವಿಭಿನ್ನವಾಗಿ ಮಾತಾಡಬಲ್ಲ ನನ್ನ ಹಿರಿಯ ಮಿತ್ರರಾದ ತೋಳ್ಪಾಡಿಯವರು ನಾಡಿನ ದೇಶದ ಹಿರಿಯ ವಿದ್ವಾಂಸರಿದ್ದಾರೆ. ಆಮೇಲೆ ಒಂದು ಮುಕ್ತ ಸಂವಾದ ಇದೆ, ಪ್ರಿನ್ಸಿಪಾಲ್ ಸುಬ್ರಹ್ಮಣ್ಯ ಭಟ್ರು ಅವಧಾನಿಗಳು ಬರಲಿಕ್ಕಿದ್ದಾರೆ, ಮಾತಾಡಲಿಕ್ಕಿದ್ದಾರೆ. ಹಾಗೆ ನಿರಂಜನ್ ಚಿಪ್ಲೋಣ್ಕರ ನೇತೃತ್ವದಲ್ಲಿ ಬೇರೆ ಬೇರೆ ವಿದ್ವಾಂಸರು ಮುಕ್ತ ಸಂವಾದ ನಡೆಸ್ತಾರೆ. ಆಮೇಲೆ ಜಿ ಎನ್ ಭಟ್ರು ಅವರೇ ಅದನ್ನು ಮುಗಿಸ್ತಾರೆ, ಯಾಕೆಂದರೆ ಮುಗಿತದೆ ಇಲ್ಲ ಅಂತ ಹೆದರಿಕೆ ಉಂಟು ಅವರಿಗೆ. ಹಾಗೆ ಆ ಕಡೆದಕ್ಕೆ ಅವರೇ ಅಧ್ಯಕ್ಷರು. ಇದೆಲ್ಲದರ ಎಡೆಯಲ್ಲಿ ಮೊದಲಾಗಿ ನಾನು ಪ್ರಸ್ತಾವಿಸಬೇಕಾದ್ದು ಲೋಕಾರ್ಪಣೆಗೊಂಡ ಗ್ರಂಥ ಸೆಲ್ಫ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ಅನ್ಫೋಲ್ಡ್ಮೆಂಟ್, ಸ್ವವಿಕಾಸ ಮತ್ತು ಸ್ವ ಅಭಿವ್ಯಕ್ತಿಯ ವಿಷಯ. ಗೀತೆಯಲ್ಲಿ ಉಪನಿಷತ್ತುಗಳಲ್ಲಿ ತುಂಬ ಇದೆ. ನಾನು ಒಂದು ಪ್ರಬಂಧ ಬರೆದಿದ್ದೇನೆ, ಮ್ಯಾನೇಜ್ಮೆಂಟ್ ಐಡಿಯಾಸ್. ನಾನು ಮ್ಯಾನೇಜ್ಮೆಂಟ್ ಕಾಮರ್ಸ್. ನಾವು ನಿಜವಾಗಿ ನಾನು ಏನು ಬೇಕಾದರೂ ಮಾತಾಡ್ಬೋದು, ಯಾಕೆಂದ್ರೆ ನನಗೆ ಲೈಸೆನ್ಸ್ ಇದೆ. ನನಗೆ ಸಂಸ್ಕೃತವೂ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ಗೀತೆಯೂ ಗೊತ್ತಿಲ್ಲ, ತತ್ವಜ್ಞಾನವೂ ಗೊತ್ತಿಲ್ಲ. ನಾನು ವಿದ್ವಾಂಸ ಅಂತ ನೀವು ಸಹಿತ ಎಲ್ಲರೂ ಭ್ರಮಿಸಿದ್ದೀರಿ. ಹಾಗಿಲ್ಲ, ನಾನು ವರ್ಕರ್, ನಾನು ಕಾರ್ಯಕರ್ತ ಅಷ್ಟೇ. ನನ್ನ ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಿದವರು ಅಯೋಧ್ಯ ಪ್ರಕಾಶನ, ರೋಹಿತ್ ಚಕ್ರತೀರ್ಥ. ಆ ಎಲ್ಲ ಕಾರಣಗಳಿಂದ ನನಗೆ ವೇದಿಕೆಯಲ್ಲಿ ರೆಲೆವೆನ್ಸ್ ಇದೆ. ಜಿ ಎನ್ ಭಟ್ರದ್ದು ನಾನು 10-30 ವರ್ಷದಿಂದ ಅವರ ಕಾಲೇಜಿಗೆ ಹೋಗೋದು, ಅವರು ನಮ್ಮಲ್ಲಿ ಬಂದದ್ದು ಕಡಿಮೆ. ಕೆನರಾ ಕಾಲೇಜಿನವರೆಲ್ಲ ನನಗೆ ಆತ್ಮೀಯರಾಗಲಿಕ್ಕೆ ಒಂದು ಕಾರಣ, ನಮ್ಮ ಕಾಲೇಜಿನಲ್ಲಿ ಹೆಚ್ಚು ಹೆಂಗಸರು ಸ್ಟಾಫ್, ಅದು ಗಂಡಸರು ಸ್ಟಾಫ್ ಕೆನರಾ ಕಾಲೇಜಿನಲ್ಲಿ ಹೆಚ್ಚು. ಹಾಗಾಗಿ ನನಗೆಲ್ಲ ಆತ್ಮೀಯರವರು, ಜವಳಿಯವರು, ಶಿವಾನಂದ ಭಟ್ರು ಕಾಮರ್ಸು, ಇವರು. ಹೀಗೆ ಸಂಸ್ಕೃತ ಸಂಘದಲ್ಲಿ ನಾನು ಎಲ್ಲ ಕಡೆ ಸೆಕೆಂಡ್ ಲೈನ್, ತುಳು ಮೂಮೆಂಟ್, ಸಂಸ್ಕೃತ ಮೂಮೆಂಟ್, ಕೊಂಕಣಿ ಮೂಮೆಂಟು, ಇಂಥದ್ರಲ್ಲೆಲ್ಲ ಅದೊಂದು 2ನೇ 3ನೇ ಸ್ಥಾನ. ಯಕ್ಷಗಾನ ಸಾಹಿತ್ಯ ಕೆಲವುದಲ್ಲಿ ನಾನು ಬೇಕಾದರೆ ಸ್ವಲ್ಪ ಮುಂದೆ ನಿಲ್ಬೋದು. ಹಾಗೆ ಎಲ್ಲ ಕಡೆ ಸಲ್ಲುವ ಮತ್ತು ಇಲ್ಲಿಯೂ ಸಲ್ಲದ ಒಂದು ಜನ ನಾನು. ಹಾಗೆ ನನ್ನನ್ನು ಅಧ್ಯಕ್ಷತೆಗೆ ಮೊದಲೇ ಮಾಡಿದ್ದಾರೆ, ಉದ್ಘಾಟನೆ. ಹಂಪಿಹೊಳಿಯವರು ಕಾಮಶಾಸ್ತ್ರದ ಮೇಲೆ ಬರೆದವರು. ಕಾಮಶಾಸ್ತ್ರದ ಮೇಲೆ ಬರೆದ ಪುಸ್ತಕದ ಬಗ್ಗೆ ನಾವು ಮಾತಾಡುವಾಗ ಅದೊಂದು ಶಾಸ್ತ್ರವೇ, ಅದನ್ನು ನೀವು ಬೇಜಾರು ಮಾಡಬೇಡಿ, ಅದು ಹಾಗೆ ವಲ್ಗರ್ ಅಲ್ಲ ಅಂತ ಹೇಳಬೇಕಾಗಿ ಬರುವುದೇ ಬೇಸರ. ಸೈನ್ಸ್ ಅಲ್ವ ಅದು, ಎಲ್ಲ ದೇಶಗಳಲ್ಲಿ ಉಂಟು. ಧರ್ಮಶಾಸ್ತ್ರ ಉಂಟು, ಧರ್ಮಾರ್ಥ ಕಾಮ ಮೋಕ್ಷ ಅಲ್ವಾ ಅಂತ. 4 ಪುರುಷಾರ್ಥ, 3 ಅಂತ ಕೆಲವರು ಹೇಳೋದು, ತ್ರಿವರ್ಗ ಅಪವರ್ಗ. ಧರ್ಮಶಾಸ್ತ್ರಕ್ಕೆ ಎಂಥದ್ದು ಮನ್ವಾದಿ ಸ್ಮೃತಿಗಳು, ಗೃಹ ಸೂತ್ರಗಳು, ಎಂಥದ್ದು ಇತ್ಯಾದಿ ಇತ್ಯಾದಿ, ಜೈಮಿನಿ ಸಹಿತ ಒಂದು ರೀತಿ ಧರ್ಮ ಮೀಮಾಂಸ ಎಲ್ಲ ಹತ್ರ ಆಚರಣೆ ಏನು ಹೇಗೆ ಅಂತ. ರಿಲಿಜಿಯಸ್ ಮತ್ತು ಲಾ. ಅರ್ಥ ಅಂದರೆ ದುಡ್ಡು ಮಾತ್ರ ಅಲ್ಲ, ಇಂದ್ರಿಯಗಳಿಗೆ ಗೋಚರವಾಗುವ ಮೆಟೀರಿಯಲ್, ಎಲ್ಲ ಮೆಟೀರಿಯಲ್ ವೆಲ್ತ್, ಪೊಲಿಟಿಕಲ್ ಸೈನ್ಸ್, ಪೊಲಿಟಿಕ್ಸ್ ಆ್ಯಂಡ್ ಇಕನಾಮಿಕ್ಸ್ ಎಲ್ಲ ದೇಶಗಳಲ್ಲಿ ಒಟ್ಟಿಗೆ ಮೊದಲು ಪೊಲಿಟಿಕಲ್ ಇಕಾನಮಿ ಅಂತ. ಮತ್ತು ಅದು ಈಗ ನೋಡಿ ಕಾಮರ್ಸಿಂದ ಮ್ಯಾನೇಜ್ಮೆಂಟ್ ಬೇರೆ ಆಗಿದೆ, ಮೊದಲು ಅದು ಒಂದೇ ಇದ್ದದ್ದು.
ಮ್ಯಾನೇಜ್ಮೆಂಟ್ ಕಾಮರ್ಸ್ನ ಭಾಗ ಅಲ್ಲ ಅಂತ ಆಯ್ತು. ಈಗ ಹಾಗೆ ಸೈನ್ಸ್ ಬೆಳೀತಾ ಹೋಗ್ತದೆ. ಮೋಕ್ಷಶಾಸ್ತ್ರ, ವೇದಾಂತ, ಮೋಕ್ಷಶಾಸ್ತ್ರವನ್ನು ಆಕ್ಷೇಪಿಸುವವರಿಗೆ ಅದು ಸರಿಯಿಲ್ಲ ಅಂತ ಹೇಳೋರಿಗೆ ನಾನು ಹೇಳೋದು, ನಿಮಗೆ ಬೇಕಾದರೆ ಓದಿ ಅಂತ. ಅದರಲ್ಲಿ ಇರುವುದೇ ಹಾಗೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ನಿನಗೆ ಬ್ರಹ್ಮ ಬೇಕೋ ನೀನು ಅದನ್ನು ಓದು, ಬೇಡದಿದ್ದರೆ ಬೇಡ, ನಿನಗೆ ಉಂಟಲ್ಲ ಬೇರೆ. ಈಗ ಅವೋಯಲ್ಲಿ ಹೋಗಿ ಇಂಥದ್ದು ಪ್ರಕಾಶ್ ಹೋಟೆಲಲ್ಲಿ ಕಾಫಿ ಕುಡಲಿಕ್ಕೆ ಧರ್ಮಶಾಸ್ತ್ರವೂ ಬೇಡ, ಮೋಕ್ಷಶಾಸ್ತ್ರವೂ ಬೇಡ, ಹೋಗ್ಬೋದಲ್ಲಿ. ಅವನವನಿಗೆ ಬೇಕಾದವ ಮಾಡುವುದಲ್ಲದೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಿದರೆ ಹೇಳುವವನು ಸರಿ ಇಲ್ಲ. ನಮ್ಮಲ್ಲಿ ಪ್ರಾಬ್ಲಮ್ ಏನಂದರೆ ಶಾಸ್ತ್ರ ಅಂದರೆ ಏನು ಅಂತ ಗೊತ್ತಿಲ್ಲದೆ ಮಾತಾಡೋದು ನಾವು. ಅಡುಗೆ ಶಾಸ್ತ್ರವೇ, ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಜೀವನದಲ್ಲಿ ಬರ್ತದೆ. ನಮ್ಮ ಅಮ್ಮನಿಗೆ ಅಡಿಗೆ ಇಡೀ ಜೀವಮಾನ ಅತ್ಯುತ್ತಮವಾದ ಅಡಿಗೆ ಮಾಡಿ ಅವರು ಅಳತೆ ಮಾಡಿ ಮಾಡಲಿಲ್ಲ. 150 ಗ್ರಾಮ್ ಉಪ್ಪು, ಇಂಥದ್ದು 200 ಗ್ರಾಮ್ ಜೀರಿಗೆ ಹಾಗೆ ಮಾಡಲಿಲ್ಲ. ಅವರು ತೆಗೆದು ಬಿಸಾಡೋದೆ. ಅವರು ಕೋಪ ಬಂದರೆ ಜೋರು ಬಿಸಾಡೋದು. ಅದು ನನ್ನ ಹೆಂಡತಿ, ನನ್ನ ತಾಯಿಯ ಸೊಸೆ. ಅವಳ ಅಡಿಗೆ ಒಳ್ಳೆಯದಾಗುವುದೇ ಕೋಪ ಬಂದ ದಿವಸ. ಅವರು ಯಾವಾಗಲೂ ಅಡಿಗೆ ಮಾಡಲಿಲ್ಲ. ಶಾಸ್ತ್ರವು ಅವರ ಒಳಗೆ ಉಂಟದು. ಶಾಸ್ತ್ರವನ್ನು ಅಳವಡಿಸೋ ಶಾಸ್ತ್ರ ಜೀವಿಗಳು ಅಂತ ಹೇಳೋದು ನಾನು. ಅದನ್ನೇ ಸಿಸ್ಟಮೆಟೈಸ್ ಮಾಡೋದು. ಒಂದು ವಸ್ತುವಿನ ವ್ಯವಸ್ಥಿತವಾದ ಅಸ್ತಿತ್ವ, ವಿವರ ಮತ್ತು ಮಾಡುವ ರೀತಿ ಮತ್ತು ಸಾಧ್ಯತೆಗಳನ್ನು ವೈಜ್ಞಾನಿಕವಾಗಿ ಹೇಳುವುದು ಶಾಸ್ತ್ರ. ಅದು ಶಿಲ್ಪ ಇರ್ಬೋದು, ವ್ಯಾಕರಣ ಇರ್ಬೋದು. ಪಾಣಿನಿಯ ವ್ಯಾಕರಣ ಒನ್ ಆಫ್ ದ ಗ್ರೇಟೆಸ್ಟ್ ಪ್ರಾಡಕ್ಟ್ಸ್ ಆಫ್ ಹ್ಯೂಮನ್ ಮೈಂಡ್. ಅಸಾಧ್ಯ, ತಲೆ ತಿರುಗುತ್ತದೆ. ನನಗೆ ಅರ್ಥ ಆಗಿ ನಾನು ಮೆಚ್ಚೋದಲ್ಲ, ಸ್ವಲ್ಪ ನನಗೆ ಅರ್ಥ ಆಗಲಿಲ್ಲ ಅದು. ವೇದಾಂತ ಪ್ರಕ್ರಿಯೆ ಆಚಾರ್ಯ ಶಂಕರನು ಒಪ್ಪುವವರು ಬಿಡಿ, ಒಪ್ಪದವರು ಬಿಡಿ, ಅದಲ್ಲ. ಅವರ ಅಧ್ಯಾಸ ಭಾಷೆ 4 ಪೇಜ್ ಇದು ಓದುವಾಗಲೇ ಒಂದು ಮನುಷ್ಯರಾದವರಿಗೆ ಹೀಗೆ ಬರೀಲಿಕ್ಕೆ ಸಾಧ್ಯ ಉಂಟ? ಆಚಾರ್ಯ ಮಧ್ವರ ಪದಾರ್ಥ ವಿಜ್ಞಾನ, ಎಷ್ಟೋ ನಾವು ಒಪ್ಪುವುದು ವಿಷಯ ಬೇರೆ. ಅದು ಮಾರ್ಕ್ಸ್ ಕೂಡ ಓದಬೇಕು, ಅಂಬೇಡ್ಕರ್ ಓದಬೇಕು, ಶಂಕರನ್ನು ಓದಬೇಕು, ನಮಗೇನು ಬೇಕು ಅದನ್ನು ತೆಕ್ಕೊಳ್ಬೇಕು. ಎಲ್ಲರೂ ಮಹಾತ್ಮರು, ಜ್ಯೋತಿ ಸ್ವರೂಪರು, ಅವತಾರ ಅಂತ ನಮ್ಮಲ್ಲಿ ಹೇಳಿದ್ದು ಹಾಗೆ. ಅದು ಒಂದು ಮೌಢ್ಯ ಅಲ್ಲ. ನಮ್ಮಲ್ಲಿ ಮೂಢನಂಬಿಕೆಯನ್ನು ಸಿಕ್ಕಿದ್ದಕ್ಕೆಲ್ಲ ಮೂಢನಂಬಿಕೆ ಹೇಳೋದು ಹಾಗಲ್ಲ. ಅದು ಒಂದು ಕೆಲಸವನ್ನು ಮಾಡಲಿಕ್ಕೆ ಹೊರಟವ ಒಬ್ಬ. ಪಾಡ್ದನ ಸಂಪುಟವನ್ನು ಕನ್ನಡ ತುಳುವಿನಲ್ಲಿ ಕೊಟ್ಟು 15 ಪ್ರಸಂಗ ಬರೆದು ಒಂದು ಜಾನಪದ ಅಧ್ಯಯನ ಮಾಡಲಿಕ್ಕೆ ಹುಟ್ಟಿದವರು ಅಮೃತ ಸೋಮೇಶ್ವರ ಹೇಳಿದಾಗೆ ಅವತಾರ. ಒಂದು ಕೆಲಸಕ್ಕೆ ಚೋಸನ್ ಪರ್ಸನ್ ಏನೋ ಒಂದು ಮಾಡಲಿಕ್ಕೆ ಬಂದಿರ್ತಾನೆ. ಪುನರುಜ್ಜೀವನ, ಪುನರುತ್ಥಾನ, ಆಗಾಗ ಅದು ಶಾಸ್ತ್ರದ ನಡಿಬೇಕು. ಅದನ್ನೇ ಹೇಳಿಕೊಂಡಿರುವುದಲ್ಲ ನಾವು. ಕಾಲಕ್ಕೆ ರೆಲೆವೆಂಟ್ ಮಾಡಬೇಕು. ಕಾಲಕ್ಕೆ ರೆಲೆವೆಂಟ್ ಮಾಡಲಿಕ್ಕೆ ಬೇಕಾಗಿ ಅದರಲ್ಲಿ ಇದು ಇಲ್ಲ, ಇದರಲ್ಲಿ ಅದು ಇಲ್ಲ ಅಂತ ಹೇಳುವುದಲ್ಲ. ಈಗ ಕೃಷ್ಣದೇವರಾಯ ಒಳ್ಳೆ ಆಡಳಿತಗಾರ, ಅಕ್ಬರನ್ನು ಒಳ್ಳೆ ಆಡಳಿತವೇ. ಇನ್ನೊಬ್ಬ ಯಾರು, ಚಂದ್ರಗುಪ್ತ, ಎಲ್ಲ ಒಳ್ಳೆ ಆಡಳಿತಗಾರರೇ. ನಾನು ಹೇಳೋದು ನಿಮಗೆ ವಿಚಿತ್ರ ಕಾಣಬಹುದು. ಒಳ್ಳೆ ಆಡಳಿತಗಾರನಾದರೂ ಒಂದೇ ಒಂದು ಟೆಲಿಫೋನ್ ಇಲ್ಲ ಚಂದ್ರಗುಪ್ತನ ಆಡಳಿತದಲ್ಲಿ. ಎಂಥ ಆಡಳಿತ ಅಂತ ನಾವು ಹೇಳಿಕೊಂಡೆ. ಈಗ ಕಾಲದಿಂದ ನೋಡಬೇಕು, ಬ್ಯಾಕ್ವರ್ಡ್ ಟೆಲಿಸ್ಕೋಪ್ ಮಾಡಿ ಎಲ್ಲ ಹಿಂದಿನವರು ಹೇಳಿದ್ದಾರೆ ಅಂತ ಹೇಳೋದು, ಅವರು ಹೇಳಬೇಕಿತ್ತು ಅಂತ ಹೇಳೋದು, ಅದೆಲ್ಲ ಅರ್ಥ ಇಲ್ಲದ ವಿಷಯ. ಆಚಾರ್ಯ ಶಂಕರನ್ನು ನೋಡಿದರೆ ಗೊತ್ತಾಗ್ತದೆ. ಅವರ ಅಧಿಕಾರದ ವಿಷಯ ಬರುವಾಗ 3 ವರ್ಣದವರಿಗೆ ಅಧಿಕಾರ ಅಂತ ಹೇಳಿದ್ದಾರೆ. ಆದರೆ ವೇದಾಂತಕ್ಕೆ ಅಧಿಕಾರ ಬರುವಾಗ ಅಥಾತೋ ಬ್ರಹ್ಮ ಜಿಜ್ಞಾಸದಲ್ಲಿ ಅಧಿಕಾರದ ಪ್ರಶ್ನೆ ಬರುವುದಿಲ್ಲ. ಹ್ಯೂಮನ್ ಮೈಂಡ್, ಯಾರು ಪ್ರಾಣಿಗಳು ಮನುಷ್ಯರು ಎಲ್ಲರಿಗೂ ಅಧಿಕಾರ ಉಂಟು. ಯಾಕಂದರೆ ಜಿಜ್ಞಾಸೆ ಮನುಷ್ಯನಿಗೆ ಸ್ವಭಾವ. ತಾನು ಯಾರು, ಮೋಕ್ಷ ಸ್ಥಿತಿ ಏನಂತ ತಿಳ್ಕೊಳ್ಬೇಕಾದ್ದು ವ್ಯಕ್ತಿಗೆ ಕರ್ತವ್ಯ. ಈ ದೃಷ್ಟಿಯಿಂದ ಎಲ್ಲರಿಗೂ ಅಧಿಕಾರ ಉಂಟು. ಭಕ್ತಿ ಎನ್ನುವುದು ಬರೇ ಒಂದು ಚಿತ್ತ ಶುದ್ಧರ್ಥ, ಅನುಸಂಧಾನ ಜ್ಞಾನದಿಂದಲೇ. ಇದು ಸೈಲೆಂಟಾಗಿ ಮಾತಿಲ್ಲದೆ ಅನೇಕ ಆಚರಣೆಗಳನ್ನು ಇರಲೆವೆಂಟ್ ಮಾಡಿದ ರೀತಿ ಶಂಕರರು. ಬುದ್ಧ ಏನು ಮಾಡಿದನೋ, ಚಾಣಕ್ಯರು ಏನು ಮಾಡಿದರೋ ಅದನ್ನೇ ಇನ್ನೊಂದು ರೀತಿಯಲ್ಲಿ ಶಂಕರರು ಮಾಡಿದರು. ನಮಗೆ ನೋಡ್ಲಿಕ್ಕೆ ಗೊತ್ತಿರಬೇಕು. ಈ ಸಂದರ್ಭದಲ್ಲಿ ನೆನಪಾದ ಹೇಳ್ತೇನೆ, ಆಚಾರ್ಯ ಶಂಕರರ ಬಗ್ಗೆ ಕನ್ನಡದಲ್ಲಿ ಈವರೆಗೆ ಬಂದಿರುವ ಎಲ್ಲ ಪುಸ್ತಕಗಳಿಗಿಂತ ಭಿನ್ನವಾದಿ 2 ಪುಸ್ತಕಗಳು ಬಂದಿವೆ. ಎಲ್ಲರೂ ಓದಬೇಕು. 10-11ನೇ ಕ್ಲಾಸಿನ ಸಾಮಾನ್ಯ SLC 9ನೇ ಕ್ಲಾಸಿನ ಮಟ್ಟದ ಎಲ್ರಿಗೂ ಅರ್ಥ ಆಗ್ತದೆ. ಅದು ಒಂದು ಶಂಕರ ವಿಹಾರ ಅಂತ, ಇನ್ನೊಂದು ಭಾರತ ಯಾತ್ರೆ ಅಂತ KV ಅಕ್ಷರ ಬರೆದ ಪುಸ್ತಕ. ವಂಡರ್ಫುಲ್ ಬುಕ್ಸ್.
ಹೇಗೆ ಒಬ್ಬನನ್ನು ಬೇರೆ ರೀತಿ ನೋಡಬಹುದು ಅಂತ. ಯಾವುದೇ ವಿಷಯವನ್ನು ನಾವು ನೋಡುವಾಗ ಇರೋದು. ಇಲ್ಲಿ ಒಂದು ಮರ ಉಂಟೀಗ, ಒಬ್ಬ ಹೇಳ್ತಾನೆ ಅದರಲ್ಲಿ ಬೇರಿನಿಂದ ಹಿಡಿದು ತುದಿಯವರೆಗೆ ಆಯುರ್ವೇದ ಉಂಟು, ಒಂದು ಶೀತಕ್ಕೆ ಒಂದು ಜ್ವರಕ್ಕೆ ಮದ್ದುಂಟು ಅದರಲ್ಲಿ ಅಂತ. ಅದು ಸತ್ಯವೇ ಅದು. ಒಬ್ಬ ಹೇಳ್ತಾನೆ ಅದು ನಡುವಿನದ್ದು ಕಡಿದ್ರೆ ಷಣ್ಮುಖನ ವಿಗ್ರಹ ಮಾಡ್ಬೋದು, ಅಡಿಯಲ್ಲಿ ಕಡಿದ್ರೆ ಶಿವಲಿಂಗ ಮಾಡ್ಬೋದು ಅಂತ. ಅವ ಶಿಲ್ಪಿ. ಮೂರನೇವ ಬಂದು ಹೇಳ್ತಾನೆ ಇದರಲ್ಲಿ ಇಡೀ 2 ಮರದಲ್ಲಿ ಮನೆ ಕಟ್ಟಬಹುದು ಅಂತ. 4ನೇವ ಹೇಳ್ತಾನೆ ನಿಮಗೆ ಯಾರಿಗೂ ಬುದ್ಧಿ ಇಲ್ಲ, ಈಗ ಮಾರಿದರೆ ಅದಕ್ಕೆ ಕಟ್ಟಿಗೆ ಮಾಡಿದರೆ 5,000 ರೂಪಾಯಿ ಬರ್ತದೆ ಅಂತ. ಇದರಲ್ಲಿ ಈಗ ಯಾವುದು ಸತ್ಯ? ಎಲ್ಲ ಸತ್ಯವೇ, ನಾವು ನೋಡುವವರ ದೃಷ್ಟಿಯಲ್ಲಿರುವುದು. ಆದ್ದರಿಂದ ನಮ್ಮ ಪ್ರಾಚೀನ ಪುರುಷರನ್ನು ಹಿಡ್ಕೊಂಡು ಜಗಳ ಮಾಡೋದಕ್ಕಿಂತ, ಅಥವಾ ಅದಕ್ಕೆ ಸುಳ್ಳು ಸುಳ್ಳು ಏನಾದರೂ ಕಥನಗಳನ್ನು, ನೆರೇಟಿವ್ಗಳನ್ನು ಸೃಷ್ಟಿ ಮಾಡೋದಕ್ಕಿಂತ ಅವರು ಏನು ಕೊಟ್ಟಿದ್ದಾರೆ, ಅದರ ಸಾಧ್ಯತೆಗಳೇನು, ಕಾಲಾನುಗುಣವಾಗಿ ಎಷ್ಟೋ ವಿಷಯ ಇರ್ತದೆ, ಕಾಲಿಕವಾದ ವಿಷಯಗಳು. ಚಂದ್ರ ಸೂರ್ಯ ಭಗವಂತನ 2 ಕಣ್ಣುಗಳು ಅಂತ ಚಂದ ಉಂಟು. ಬೆಂಕಿ 3ನೇದು, ಅದು ತೆರೆಯುವುದಿಲ್ಲ, ಅದು ಬೇಕಾದರೆ ಮಾತ್ರ ತೆಗೆಯುವುದು. ಚಂದ್ರ ಸೂರ್ಯರು ಮಾತ್ರ ಕಣ್ಣುಗಳು ಅಂತ. ಎಷ್ಟು ಒಳ್ಳೆ ಕಲ್ಪನೆ. ನೀವು ಅದನ್ನೀಗ ಸೈನ್ಸ್ ಹಿಡ್ಕೊಂಡು ಸೂರ್ಯ ಬಹಳ ದೊಡ್ಡದು, ಚಂದ್ರ ಭೂಮಿಗಿಂತಲೂ ಸಣ್ಣದು, ಅದು ಸಮಾನ ಅಲ್ಲ, ಹಾಗೆ ನವನಿಗೆ ಸೈನ್ಸ್ ಗೊತ್ತಿಲ್ಲ ಅಂತ ಮಾತಾಡೋದಲ್ಲ. ಹಗಲು ಸೂರ್ಯ, ರಾತ್ರಿ ಚಂದ್ರ, ಸೂರ್ಯಚಂದ್ರ ನೇತ್ರವು. ಕಾವ್ಯಾತ್ಮಕವಾಗಿ ಅದನ್ನು ನೋಡಬೇಕು. ಪೃಥ್ವಿಗೆ ಇಡೀ ಮಾನದಂಡವಾಗಿ ಎಂಥದ್ದು? ಹಿಮಾಲಯ. ಅಸ್ತಿತ್ವರ ದಿಶಿ ದೇವತಾತ್ಮ ನಾಮ ನಗಾಧಿರಾಜ ಅಂತ. ಹಾಂ, ಪೃಥಿವ್ಯಾ ಮಾನದಂಡ, ಭೂಮಿಗೆ ಮಾನದಂಡ. ಭೂಮಿಯನ್ನೇ ಅಳತೆ ಮಾಡಲಿಕ್ಕೆ ಒಂದು ಸಾಮಾನ್ಯ ಮಟ್ಟದಲ್ಲಿ ಟ್ರಾನ್ಸ್ಪೋರ್ಟ್ ಸಾರಿಗೆ ಇಲ್ಲದ ಕಾಲದಲ್ಲಿ ಇಡೀ ಅದನ್ನು ಕಲ್ಪನೆ ಮಾಡಿ ಒಂದು ಮಾನದಂಡದ ಹಾಗೆ ಮಾಡಿದ ಅಲ್ಲ ಅವ. ಎಷ್ಟು ದೊಡ್ಡ ಕವಿ. ವಾಲ್ಮೀಕಿಯಲ್ಲಿ ಬರ್ತದೆ, ವಿಮಾನದಲ್ಲಿ ಬರುವಾಗ ಕೆಳಗೆ ಹೇಗೆ ಕಾಣ್ತದೆ ಅಂತ. ಅದು ಹಿಡ್ಕೊಂಡು ಅವ ವಿಮಾನದಲ್ಲಿ ಹೋಗಿದ್ದಾನೆ, ತಿರುಗಿದ್ದಾನೆ ಅಂತ. ಅದು ಅತಿರೇಕ ಮಾಡೋದಲ್ಲ. ಆ ಕಾಲಕ್ಕೆ ಮೇಲಿಂದ ಹೋಗುವ ಒಂದು ಹಕ್ಕಿ ಆಗಿ ಹೋಗುವನಿಗೆ ಕೆಳಗೆ ಹೇಗೆ ಕಾಣ್ತದೆ, ಹತ್ರ ಬರುವಾಗ ದೊಡ್ಡದಾಗ್ತದೆ ವಸ್ತುಗಳು ಅಂತೆಲ್ಲ ಉಂಟು. ಅದನ್ನು ನಾವು ಮೆಚ್ಚಬೇಕು. ಹೇಗೆ ಮೆಚ್ಚಬೇಕು ಹಿಂದಿನದನ್ನು ಅಂತ ನಮಗೆ ಗೊತ್ತಿರಬೇಕು. ರಾವಣನನ್ನು ಖಳನಾಯಕ ಅಂತ ಹೇಳಿದ ವಾಲ್ಮೀಕಿಯೇ. ರಾಮ ರಾವಣ ಯೋರ್ ಯುದ್ಧಂ ರಾಮ ರಾವಣ ಯೋರಿವ. ಅದಕ್ಕೆ ಬೇರೆ ಇಲ್ಲ, ಸಾಟಿ ಇಲ್ಲ. ರಾಮರಾವಣ. ಆದರೆ ರಾವಣನ ಅಷ್ಟು ದೊಡ್ಡವನೇ. ಅಷ್ಟು ದೊಡ್ಡ ರಾವಣನನ್ನು ರಾಮ ಕೊಂದರೆ ಅಲ್ಲೋ ರಾಮ ದೊಡ್ಡವ. ದುರ್ಬಲನಾದ ಒಂದು ಏನೂ ಇಲ್ಲದ ರಾವಣನನ್ನು ಕೊಂದರೆ ರಾಮನಿಗೆ ಎಲ್ಲಿ? ರಾಮನ ಧನುರ್ವಿದ್ಯೆ ಅಷ್ಟೆಲ್ಲ ಬ್ರಹ್ಮಾಸ್ತ್ರ ಎಲ್ಲ ಬೇಡ. ಆದ್ದರಿಂದ ಒಬ್ಬ ಕವಿ ಏನು ಹೇಳ್ತಾನೆ, ಹೇಗೆ ಹೇಳ್ತಾನೆ, ಒಂದು ಶಾಸ್ತ್ರ ಏನು ಹೇಳ್ತದೆ ಅಂತ. ಕೌಟಿಲ್ಯನ ಅರ್ಥಶಾಸ್ತ್ರ ಉಂಟು, ತುಂಬ ಅದ್ಭುತವಾಗಿದೆ. ಅದೆಲ್ಲ ಈ ಕಾಲಕ್ಕೆ ರೆಲೆವೆಂಟ್. ಅಂದರೆ ಆಗಿನ ಟ್ಯಾಕ್ಸ್ ಸಿಸ್ಟಮ್ ನಮಗೆ ಈಗ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ನಮ್ಮ ಇಕನಾಮಿಕ್ ಆ್ಯಕ್ಟಿವಿಟೀಸ್, ಆರ್ಥಿಕ ಚಟುವಟಿಕೆಗಳು ಇವತ್ತು ಬದಲಾಗಿದೆ. ಆದ್ದರಿಂದ ಶಾಸ್ತ್ರವನ್ನು ಮಂಡಿಸುವವರು, ಆಕ್ಷೇಪಿಸುವವರು, ಖಂಡಿಸುವವರು ಅದರಲ್ಲಿ ಏನುಂಟು ಮತ್ತು ಯಾವ ರೀತಿಯಿಂದ ಅದು ನೋಡಬೇಕು ಅಂತ ಹಠದಿಂದ ಮಾಡುವುದಲ್ಲ ಯಾವುದನ್ನು. ನೋಡಿ, ಇತ್ತೀಚೆಗೆ ಪುನಃ ಸಾಹಿತ್ಯ ಸಮ್ಮೇಳನದಲ್ಲಿ ಈಗ ಸ್ಥಾಪಿಸಲ್ಪಟ್ಟಿತ್ತು ಪುರೋಹಿತಶಾಹಿ. ಇದು ಕೆಲವು ಶಬ್ದಗಳು. ಪುರೋಹಿತಶಾಹಿ ಮತ್ತೆಂಥದ್ದು? ಊಳಿಗಮಾನ್ಯ, ಕಾರ್ಪೊರೇಟ್ ಸಂಸ್ಕೃತಿ, ಬ್ರಾಹ್ಮಣ್ಯ, ವೈದಿಕ. ಅದು ಹೇಳುವುದಿಲ್ಲ. ಈಗ ಪುರೋಹಿತಶಾಹಿ ಅಂತ ಶುರು ಮಾಡಿದ್ದಾರೆ. ಅಂದರೆ ಬ್ರಾಹ್ಮಣರ ಪೆಟ್ಟದ ಸುಲಭದಲ್ಲಿ ಈ ದೇಶದಲ್ಲಿ ಒಂದು ಹೇಳ್ತೇನೆ, ಎದ್ದು ನಿಲ್ಲಬೇಕು. ಎಲ್ಲರೂ ಈ ವಿಷಯದಲ್ಲಿ ಆಲೋಚನೆ ಮಾಡಬೇಕು. ಬ್ರಾಹ್ಮಣರನ್ನು ಬೈಯುವುದು ಸುಲಭ ಆಗಿದೆ. ಯಾಕೆ? ನಾವು ಮಾತಾಡೋದಿಲ್ಲ. ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಚ್ಛಿಸ್ತೇನೆ, ಭಾರತೀಯತೆಯನ್ನು ಬೇರೆ ಒಂದು ರೀತಿಯಲ್ಲಿ ಮಂಡಿಸ್ತಾ ಇರುವ, ಇಡೀ ಜಗತ್ತಿನಲ್ಲಿ ಭಾರತೀಯತೆ ಬಗ್ಗೆ ಇದ್ದ ತಪ್ಪು ಕಲ್ಪನೆಗಳನ್ನು ಸರಿ ಮಾಡಿದ ಎಸ್ ಬಾಲಗಂಗಾಧರ್, ರಾಜೀವ್ ಮಲ್ಹೋತ್ರ ಅವರು ತುಂಬ ಪುಸ್ತಕಗಳನ್ನು ಬರೆದು ಆಗಾಗ ಹೇಳ್ತಾರೆ, ನಾನು ಇದನ್ನೆಲ್ಲ ಮಾಡ್ತೇನೆ, ಭಾರತದ ಬ್ರಾಹ್ಮಣರು ಪಂಡಿತರಿಗೆ ಇದು ಬೇಕಾಗಿಲ್ಲ, ಅವರು ನಮಗೆ ಸಹಾಯ ಮಾಡೋದಿಲ್ಲ ಅಂತ. ಮಾಡಲಿಕ್ಕೆ ಅವರಿಗೆ ಆ ಡಿಬೇಟ್ ಇರುವುದೇ ಗೊತ್ತಿಲ್ಲ. ಇದು ನಮ್ಮ ವಿರೂಪಾಕ್ಷನಿಗೆ, ಗೋವಿಂದ ಶಾಸ್ತ್ರಿಗಳಿಗೆ ಎಂಥದ್ದು ಗೊತ್ತುಂಟು. ಅವ್ರ ಕಾಲದಲ್ಲಿ ಪೌರೋಹಿತ್ಯ ಮಾಡ್ತಾರೆ, ಬರ್ತಾರೆ. ದೇವಸ್ಥಾನದ ಭಟ್ರಿಗೆ ಅದು ಗೊತ್ತುಂಟು, ಅವರು ನಿತ್ಯ ಪೂಜೆ ಮಾಡ್ತಾರೆ. ಜೇನು ಭಟ್ರ ತಂದೆಯವರಿಗೆ ಗೊತ್ತಿಲ್ಲ. ಈಗ ಜೇನು ಭಟ್ರಿಗೆ ಗೊತ್ತುಂಟು ಹೀಗೊಂದು ಪ್ರಾಬ್ಲಮ್ ಉಂಟು ಅಂತ.
ಸಮಸ್ಯೆ ಉಂಟು ಅಂತಲೇ ಗೊತ್ತಿಲ್ಲದೆ, ಈಗ ರೋಗ ಉಂಟು ಅಂತ ಗೊತ್ತಿಲ್ಲದೆ ಮದ್ದು ಪ್ರಯೋಜನ ಉಂಟಾ? ನಮ್ಮಲ್ಲಿ ಒಬ್ಬ ಇದ್ದ 104 ಡಿಗ್ರಿ ಜ್ವರ ಹೊತ್ತುಕೊಂಡು ಮರ ಹತ್ತುತ್ತಿದ್ದ. 104 ಆದರೆ ಡೇಂಜರ್. ಅವನಿಗೆ ಗೊತ್ತಿರಲಿಲ್ಲ ಒಂದು ಮರ ಹತ್ತಿ ಇಳಿತೀವಿ, ಮತ್ತು ನಾವು ಹೇಳಬೇಕು ಇನ್ನು ಮರ ಹತ್ತಬೇಡ ಅಂತ. ನಮಗೆ ಹಿಂದೂಗಳಿಗೂ ಭಾರತೀಯರಿಗೂ ಆ ಶಬ್ದಕ್ಕೆ ತುಂಬ ವ್ಯತ್ಯಾಸ ಏನಿಲ್ಲ, ಎರಡು ಒಂದೇ. ಅದು ನಮಗೆ ನಮ್ಮ ಸಮಸ್ಯೆಗಳು ಗೊತ್ತಿಲ್ಲ ಮತ್ತು ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಅಮೇರಿಕಾದಲ್ಲಿ ನನಗೆ ಒಂದೆರಡು ಆಶ್ಚರ್ಯಗಳು ಎದುರಾಯಿತು. ಅದು ಈ ಸಂದರ್ಭಕ್ಕೆ ಹೇಗೆ ಭಾರತೀಯತೆಯನ್ನು ನಾವು ಅರ್ಥ ಮಾಡಬೇಕು ಅನ್ನೋದಕ್ಕೆ ಅಗತ್ಯವಾಗಿ ನಾನು ಹೇಳ್ತೇನೆ. ಇಲ್ಲಿ ಮುಂದೆ ಪರಿಕಲ್ಪನೆಗಳ ವಿಷಯ ಬರ್ತದೆ. ಸ್ವರ್ಗ, ನರಕ, ಹೆವನ್, ಹೆಲ್ಲು ಒಂದೇ ಅಲ್ಲ ಅದು ಯಾವಾಗಲೂ. ಈಗ ನೋಡಿ, ರಿಲಿಜನ್ ಅಂದರೆ ಏನು? ನಾವೀಗ ಧರ್ಮ, ಮತ ಸಾಮಾನ್ಯ ಅನುವಾದ ಮಾಡ್ತೇವೆ. ಆರಾಧನಾ ಪದ್ಧತಿ ಅಂತ ಸಾಮಾನ್ಯ ಹೇಳ್ಬೋದೇ. ಧರ್ಮ ಅಂದರೆ ರಿಲಿಜನ್ ಅಲ್ಲ, ಅದು ಬೇರೆ ವಿಷಯ. ಅದು ಈಕ್ವಲೆಂಟ್ ಇಲ್ಲ. ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ವಾಕ್ಯವೇ ತಪ್ಪದು. ಅದು ಧಾರ್ಮಿಕ ರಿಲಿಜನ್ಸ್. ಇಲ್ಲಿದ್ದು ಬೇರೆ. ಇಲ್ಲಿ ಒಬ್ಬ ಗುರು, ಅವನ ಸುತ್ತ ಜನರಿದ್ದಾರೆ. ಅಂಥದ್ದು 1,00,000 ಕೋಟಿಗಟ್ಟಲೆ ಉಂಟು. ಸಾಯಿಬಾಬನನ್ನು ಭಜನೆ ಮಾಡಿ ಪಂಚಾಯತನ ಪೂಜೆ ಮಾಡುವಲ್ಲೇ ಸಾಯಿಬಾಬನ ಫೋಟೋ ಕೂಡ ಇಟ್ಟಿದ್ದಾರೆ. ಇಸ್ಲಾಂ ಕ್ರಿಶ್ಚಿಯಾನಿಟಿಗಾದರೆ ತಪ್ಪದು. ತಪ್ಪಂದರೆ ಆ ಧೋರಣೆ ತಪ್ಪು ಅಂತ ಹೇಳೋದಿಲ್ಲ, ನಾನು ಅವರು ಹೇಳೋದಾಗ. ನಾವು ಅಲ್ಲಾಹನನ್ನು ನಂಬುದ ಮೇಲೆ ಮತ್ತೆ ಬೇರೆ ದೇವರು ಬೇಡ, ಯೇಸು ಕ್ರಿಸ್ತನ ನಂಬಿದ ಮೇಲೆ ಸಾಯಿಬಾಬಾ ಬೇಡ ಅಂತ. ನಮಗೆ ಹಾಗೆ ಇಲ್ಲ. ಈಶಾ ಫೌಂಡೇಶನ್ನಲ್ಲಿ ಜನ ಇದ್ದಾರೆ, ಇನ್ನೊಂದರಲ್ಲಿ ಇದ್ದಾರೆ. ಅವರ ಮನೆಯಲ್ಲಿ ಗಣಪತಿ ಉಂಟು, ಪಂಚಾಯತನ ಉಂಟು. ನಾನೊಬ್ಬರಲ್ಲಿ ಕೇಳಿದೆ, ಹೌದಾ ಸ್ವಾಮಿ, ನಿಮ್ಮ ಪಂಚಾಯತನ ಈಗ ದುರ್ಬಲ ಆಯಿತಾ? ಸಹಸ್ರಲಿಂಗೇಶ್ವರ ಇನ್ನು ಬೇಡವಾ? ನೀವು ಯಾಕೆ ಸಾಯಿಬಾಬನ ಫೋಟೋ ಇಟ್ಟಿದ್ದೀರಿ? ಹಾಗಲ್ವ, ಅದು ಅದರದ್ದೇ ಇನ್ನೊಂದು ರೂಪ ಅಂತ ಹೇಳಿದರು. ಮತ್ತೆ ನಾನು ಮಾತಾಡಲಿಲ್ಲ. ಧರ್ಮ ಅಂದರೆ ಏನು, ರಿಲಿಜನ್ ಅಂದರೆ ಏನು, ಪುರೋಹಿತ ಶಾಹಿ ಅಂದರೆ ಏನು, ಅದು ಗೊತ್ತಿಲ್ಲದೆ ಈಗ ನಮ್ಮಲ್ಲಿ ಅನೇಕ ವಿಷಯಗಳು ಸೃಷ್ಟಿಯಾಗಿವೆ. ಈಗ ನೋಡಿ, ಮೀಮಾಂಸಾ ಶಾಸ್ತ್ರ ಪ್ರಕಾರ ನಾನು ತಿಳಿದ ಹಾಗೆ ವಸುರುದ್ರಾದಿತ್ಯ ರೂಪರಾಗಿ ಪಿತೃಗಳಿರ್ತಾರೆ. ಶ್ರಾದ್ದ ನಾವು ಮಾಡೋದು ಅಲ್ವಾ? ಪ್ರತಿ ವರ್ಷ ಶ್ರಾದ್ದ ಅಂದರೆ ಏನು? ಡೆತ್ ಡೇ, ಬರ್ತ್ ಆ್ಯನಿವರ್ಸರಿ ಬೇಕಾದರೆ ಹೇಳುವ. ಒಬ್ಬ ಇಂಗ್ಲೀಷ್ ಆಫೀಸರ್ನಾಗೆ ಒಬ್ಬ ಸುಕ್ರುಂಡೆ ಕೊಂಡೋಗಿ ಕೊಟ್ಟ ಅಂತೆ DC-ಗೆ. ವಾಟ್ ಈಸ್ ದಿಸ್? ದಿಸ್ ಫಾದರ್ಸ್ ಡೇ ಹೇಳಿದ ಅವ. ದಿಸ್ ಈಸ್ ವೆರಿ ಗುಡ್, ಇದು ಈಟೇಬಲ್, ನಾಳೆ ನೀನು ಸುಕ್ಕುನುಂಡೆ ಪುನಃ ಮಾಡಿಕೊಂಡು ಬಾ ಹೇಳಿದ. ನಮ್ಮಲ್ಲೆಲ್ಲ ಈಗಲೂ ನಂಬಿಕೊಂಡು, ನಿಮ್ಮಲ್ಲಿ ಗೊತ್ತಿಲ್ಲ, ಅದು ಬೇರೆ ದಿವಸ ಮಾಡಬಾರ್ದು. ಅವ ಹೇಳಿದ, ವಿ ಡೋಂಟ್ ಡೂ ಇಟ್ ಆನ್ ಓನ್ಲಿ ಆನ್ ದೋಸ್ ಡೇಸ್ ವಿ ಡೂ ಇಟ್. ಅದಕ್ಕೆ ಅವ ಹೇಳಿದ, ಯು ಡೂ ಫಾದರ್ಸ್ ಡೇ ಟುಮಾರೋ ಆಲ್ಸೋ. ನೀನು ಶ್ರಾದ್ದ ಪುನಃ ಮಾಡು ಹೇಳಿದ. ಅದು ಮಾಡೋದಿಲ್ಲ, ಅದು ವರ್ಷಕ್ಕೊಮ್ಮೆ ಮಾಡೋದು ಹೇಳಿದ. ಆಗ ಅವ ಮತ್ತೊಂದು ಪರಿಹಾರ ಹೇಳಿದ, ಯು ಡೂ ಇಟ್ ಫಾರ್ ಮೀ. DC ಇದ್ದೇ ಶ್ರಾದ್ದ ಮಾಡೋದು ಅವ ಬದುಕಿದ್ದ. ಅದಕ್ಕೆ ಇವ ಹೇಳಿದ, ಯು ಆರ್ ಎಲೈವ್, ನೀನು ಬದುಕಿದ್ದೆ. ಪಾಪ ಅವ ತಮಾಷೆಗೆ ಹೇಳಿದಲ್ಲ, ಅವನಿಗೆ ಸುಕ್ಕುರುಂಡೆ ತಿನ್ನಬೇಕು. ಸುಕ್ಕುರುಂಡೆಯನ್ನು ತಿಂಡಿಯಾಗಿ ಮಾಡೋದಿಲ್ಲ, ಗೊತ್ತುಂಟಾ? ಕೆಲವು ಕಡೆ ಮಾಡ್ತಾರೆ, ಅದು ತಿಂಡಿಯಾಗಿ ಮಾಡಬಾರ್ದು. ಅದಕ್ಕೊಂದು ಪಾವಿತ್ರ್ಯ ಉಂಟು. ಮೌಢ್ಯ ಅಲ್ಲ ಸ್ವಾಮಿ ಅದು. ಮೌಢ್ಯ ಅಂದರೆ ಎಂಥದ್ದು? ಮರಕ್ಕೆ ನಮಸ್ಕಾರ, ಕಂಬಕ್ಕೆ ನಮಸ್ಕಾರ, ದನಕ್ಕೆ ನಮಸ್ಕಾರ, ಹುಲಿಗೂ ನಮಸ್ಕಾರ. ಎಷ್ಟು ದೊಡ್ಡ ಭಾವನೆ. ನಾನು ಕಾಸರಗೋಡದಲ್ಲಿ ಇಬ್ಬರು ಮುಸ್ಲಿಮರ ಸಂಭಾಷಣೆಯನ್ನು ಕೇಳಿದ, ನನಗೆ ಭಾರಿ ಖುಷಿ ಆಯಿತು. ಒಬ್ಬ ಹೇಳಿದ, ಎಂದೆಲ್ಲ ಇದು ಹಿಂದೂ, ಇದು ನನಗೆ ಸರಿ ಮಲಯಾಳ ಬರೋದಿಲ್ಲ. ಎಲ್ಲ ಮೋಟ್ರ್ ಬಸ್ ದೇವರು, ದನವು ದೇವರು, ಎಂಥದ್ದು ಪುಲಿ ದೇವರು, ಮಹಿಷ ದೇವ, ಎಂಥದ್ದು ಯಾವ ಅರ್ಥ ಉಂಟ? ಮರಕ್ಕೆಲ್ಲ ಅದು ಕುಂಕುಮ ಹಚ್ಚುತ್ತಾವೆ ಹಿಂದೂಗಳ ಕಾಪಿರಲ್ಲೇ. ಇನ್ನೊಬ್ಬ ಮುಸ್ಲಿಂ ಹೇಳಿದ, ಅಂಗಣೆಲ್ಲ ಅದು ಹಾಗೆಲ್ಲ. ಅದು ನೀನು ನಂಬು ಬಿಡು, ನಿನಗೆ ಬಿಟ್ಟದ್ದು. ಅದನ್ನು ಗಹನ ಉಂಡಲ್ಲೋ, ಅದರಲ್ಲಿ ಬಹಳ ಗಹನವಾದ ಭಾವನೆ ಉಂಟು, ಆಯಿತಾ? ಇಡೀ ಪ್ರಕೃತಿಯನ್ನು ದೇವರು ಅಂತ. ನಿನ್ನೆ ಪ್ರಯಾಗದಲ್ಲಿ 50 ಕೋಟಿ ದಾಟಿದವಾಗ ಪಾಕಿಸ್ತಾನದ ಒಬ್ಬ ಮುಸ್ಲಿಂ ಜರ್ನಲಿಸ್ಟ್, ಯಾರು ಜಡ್ಜ್ ಆಗಿದ್ದವನ ಬರ್ದ, ಒಂದು ಮ್ಯಾನ್ ಕೈಂಡಿನ ಇಡೀ ರೂಪವನ್ನು ಒಂದು ಅಣುರೂಪದಲ್ಲಿ ನಾನು ನೋಡಿದೆ. ಹಿಂದೂಯಿಸಮ್ ಇಸ್ ನೇಚರ್ ಆ್ಯಂಡ್ ನೇಚರ್ ಇಸ್ ಹಿಂದೂಯಿಸಮ್ ಹೇಳಿದವ ಮುಸ್ಲಿಂ ಹೊಗಳಿದ ಎಂಬುದರಿಂದ ನಾನು ಹೇಳೋದಲ್ಲ, ಅರ್ಥ ಮಾಡಿಕೊಳ್ಳೋರು ಇದ್ದಾರೆ ಅಂತ. ಈ ರೀತಿ ನಮ್ಮ ಪರಿಕಲ್ಪನೆಗಳನ್ನು ನಾವು ಕೊಡುವಾಗ ತುಂಬ ಜಾಗ್ರತೆ ಬೇಕು. ನಾನು ಮರದ ಉದಾಹರಣೆ ಹೇಳಿದಾಗ ನಾವು ಹೇಳುವುದರ ಮೇಲೆ ಉಂಟು. ಪರ್ಫೆಕ್ಟ್ ಟ್ರಾನ್ಸ್ಲೇಷನಲ್ಲಿ ಈಗ ಆರತಿ ಎತ್ತುವುದು. ಇಂಗ್ಲೀಷ್ ನಾವು ಎಂಥದ್ದು ಬರೆಯೋದು, ಅವನು ಬರೀಲೇಬೇಕು.
ವಿಕ್ಡ್ ಲ್ಯಾಂಪ್ ಇನ್ ದ ಪ್ಲೇಟ್ ವಾಸ್ ಟರ್ನ್ಡ್ ಬಿಫೋರ್ ಎ ಡಯಟಿ. ನಮಗೆ ನೆಗೆ ಬರ್ತದೆ ಅದು ನೋಡುವಾಗ. ರೆಡ್ ಪೌಡರ್ ವಾಸ್ ಸ್ಮಿಯರ್ಡ್ ಆ್ಯಸ್ ಕುಂಕುಮ್. ಹೌದು, ಅವ ಹಾಗೆ ಬರಿಬೇಕಲ್ಲ, ರೆಡ್ ಪೌಡ್ರ್ ಅಲ್ಲೋ ಅದು. ನಂದಾದೀಪ ಎಂತ ಬರೆಯುದವ? ನಂದಾದೀಪಕ್ಕೆ ಟ್ರಾನ್ಸ್ಲೇಷನ್ ಇಲ್ಲ, ಟೊಮೆಟೊಕ್ಕೂ ಇಲ್ಲ. ಅದು ಶಬ್ದದಲ್ಲಿ ಹೇಳಬೇಕು ನಾವು. ಆದ್ದರಿಂದ ಕಲ್ಚರಲ್ ಟ್ರಾನ್ಸ್ಲೇಷನ್ ಎಂಬುದು ಭಾರಿ ಕಷ್ಟ. ಅದನ್ನು ಹಿಡ್ಕೊಂಡು ನಮ್ಮ ಭಾರತೀಯರಲ್ಲಿ ಅನೇಕರು ಮನೆಮುರುಕರು, ವಿಶೇಷವಾಗಿ ಎಡಪಂಥೀಯರು ವಿಚಿತ್ರವಾದ ಕಲ್ಪನೆಗಳನ್ನು ಕೊಡ್ತಾ ಇದ್ದಾರೆ. ಒಬ್ಬರು ಮಾಡಿದರೆ ಮೌಢ್ಯ, ಇನ್ನೊಬ್ಬರು ಮಾಡಿದರೆ ಮೌಢ್ಯ ಅಲ್ಲ ಅಂತ ಹೇಳಬಾರ್ದು. ನೀವು ಎಲ್ಲ ಮೌಢ್ಯಗಳನ್ನು ತಿರಸ್ಕರಿಸ್ತೀರೋ ನಾನು ಮೆಚ್ಚುತ್ತೇನೆ. ನನ್ನ ಮಿತ್ರರಿಗೆ ಹೇಳಿದೆ, ಜನಾರ್ದನ, ವಾಸುದೇವ, ನಾರಾಯಣ, ಈಶ್ವರ, ಕೊರಗಜ್ಜ, ಮಸೀದಿ, ಚರ್ಚು ಎಲ್ಲ ಮೌಢ್ಯ ಅಂತ ನೀನು ನಿಲುಮೆ ತೆಳಿತೀಯೋ ನಾನು ಸಪೋರ್ಟ್ ಮಾಡೋದಿಲ್ಲ, ಬಟ್ ಮೆಚ್ಚುತ್ತೇನೆ ನಿನ್ನ. ಇದು ಒಂದು ಮಾತ್ರ ಮೌಢ್ಯ, ಒಂದು ಮಾತ್ರ ಹಾಗಲ್ಲ ಅದು. ನೋಡಿ, ಒಂದು ಸಣ್ಣ ಉದಾಹರಣೆ. ಎಲ್ಲ ಸಾಹಿತ್ಯವನ್ನು, ಎಲ್ಲ ಸಂಸ್ಕೃತ ಸ್ಟಡೀಸನ್ನು, ಎಲ್ಲ ಕಲ್ಚರಲ್ ಸ್ಟಡೀಸ್, ಎಲ್ಲ ಆಂಥ್ರೋಪಾಲಜಿ, ಸೋಷಿಯಾಲಜಿ ಮಾಡಲಿಕ್ಕೆ ಹೊರಟ್ರೆ ಆಗುವ ಸಮಸ್ಯೆ ಏನಂದರೆ ಪುರೋಹಿತಶಾಹಿ. ಪುರೋಹಿತಶಾಹಿ ಅಂದರೆ ಏನು? ಶಮ್ಯಾನಿಸಮ್, ಪ್ರೀಸ್ಟ್ಹುಡ್, ಪುರೋಹಿತರ ಅಧಿಕಾರ. ಅದು ಬ್ರಾಹ್ಮಣರಲ್ಲಿ ಇಲ್ಲವೇ ಇಲ್ಲ. ನಮ್ಮ ಚಿತ್ಪಾವನರಲ್ಲಿ ಉದಾಹರಣೆಗೆ ಕುಲಪುರೋಹಿತ ಪದ್ಧತಿ ಕೂಡ ಇಲ್ಲ. ನಮಗೆ ಋಗ್ವೇದಿ ಸಿಕ್ಕಿದರೆ ಆಯಿತು. ಪುರೋಹಿತ ಸಿಕ್ಕಿದ್ರೆ ಜಿ ಎನ್ ಭಟ್ರು ಸಿಕ್ಕಿದ್ರೆ ಇನ್ನೊಬ್ಬರು ಶಾಸ್ತ್ರಿಗಳು ಕರೆಯೋದು. ಕೆಲವರಲ್ಲಿ ಕುಲಪುರೋಹಿತ ಉಂಟು. ಅವರು ಬಂದ ಮೇಲೆ ಅವರಿಗೆ ಅಧಿಕಾರವಿಲ್ಲ, ಜಾತಿಯಿಂದ ಹೊರಗೆ ಹಾಕುವ ಅಧಿಕಾರ ಇಲ್ಲ. ನಾವು ಹೇಳಿದಾಗ ಕೇಳಿಕೊಂಡು ಕೊಟ್ಟ ದಕ್ಷಿಣ ಇಟ್ಕೊಂಡು ಅದು ಶಾಹಿ ಹೇಗೆ ಆಗೋದು? ಶಾಹಿ ಅಂದರೆ ಏನು? ಗುರಿಕಾರ, ಕಾರಣವ, ಹೆಡ್, ಪಟೇಲಿಕೆ ಎಲ್ಲ ಇದ್ದವನಿಗಿದ್ದ ಅಧಿಕಾರ. ಅದು ಕೆಳಗೆ ಜಾತಿಗಳಲ್ಲಿ ಪೌರೋಹಿತ ಶಾಹಿ ಉಂಟು ಹಿಂದೂಗಳಲ್ಲಿ. ಇಲ್ಲಿ ಕಾರ್ಕಳ ಅಥವಾ ವಿಜಯ್ ಅಥವಾ ಬೊಂದೇಲ್ ಚರ್ಚಿಗೆ ಏರಿಯಾದಲ್ಲಿ ಒಬ್ಬ ಕ್ರಿಶ್ಚನು ಸಂಬಂಧಪಟ್ಟ ಬೆಂಗಳೂರಿನಲ್ಲಿ ಮದುವೆ ಆಗೋದಾದರೂ ಇಲ್ಲಿ ಅವನ ಪರ್ಮಿಷನ್ ಬೇಕು. ನಮ್ಮಲ್ಲಿ ಅಂಥ ವ್ಯವಸ್ಥೆ ಇಲ್ಲ. ಇವರು ಪುರೋಹಿತ ಸಾಹಿತ್ಯ ಯಾವುದನ್ನು ಹೇಳ್ತಾರೆ ಅಂತಲೇ ಗೊತ್ತಿಲ್ಲ. ನಾನು ಅಮೇರಿಕಾದಲ್ಲಿ ಅದೇ 2 ಅನುಭವ ನೆನಪಿಸಿದ್ದಾನಲ್ಲ. ಒಬ್ಬರ ಹತ್ರ ನಾನು ಹೇಳಿ ವಾದ ಮಾಡಬೇಕಾಯ್ತು, ಒಬ್ಬರ ಬಿಳಿಯರಲ್ಲಿ. ಅಯೋಧ್ಯೆದನ್ನು ಹೇಳಿದೆ. ಹೌದು ಸ್ವಾಮಿ, ಅಯೋಧ್ಯೆಯಲ್ಲಿ ಆ ಘಟನೆ ನಡೆದಿದೆ, ಅದಕ್ಕೆ ಕಾರಣ ಉಂಟು, ಅದಕ್ಕೆ ಪುಸ್ತಕಗಳು ಬಂದಿವೆ, ನಿಮಗೆ ನಾನು ವಿವರಿಸುವುದಿಲ್ಲ. ಆದರೆ ಒಂದು ವಿಷಯ ಹೇಳ್ತೇನೆ ಹೇಳಿದೆ ನಾನು. ಭಾರತದಲ್ಲಿ ಲಕ್ಷಾಂತರ ಮಸೀದಿಗಳು ಗುಡ್ಡದ ಮೇಲೆ ಯಾವ ರಕ್ಷಣೆ ಇಲ್ಲದೆ ಉಂಟು. ಈಸ್ ಇಟ್? ನಂಬಲಿಲ್ಲ ಅಂತವ. ಭಾರತದಲ್ಲಿ 100,000 ಮಸೀದಿಗಳು, ಚರ್ಚ್ಗಳು, ಗುಡ್ಡದ ಮೇಲೆ ಕ್ರಾಸ್ಗಳೆಲ್ಲ ಉಂಟಲ್ಲ, ಯಾರು ಏನು ಮಾಡಲಿಲ್ಲಲ್ಲ. ಈಸ್ ಇಟ್? ಅವನ ಕಲ್ಪನೆ ಹೇಗಂದರೆ ಬೇರೆ ಮತ ಧರ್ಮಗಳೆಲ್ಲ ಹೊಡೆದಾಕಿದ್ದಾರೆ ಇವರಂತ. ಬಾಬರಿ ಮಸೀದಿ ಮಾತ್ರ ನಿಮಗೆ ಕಾಣುವುದು. ಅದರ ಒಟ್ಟಿಗೆ ನೀವು ಸೋಮನಾಥದ ಇತಿಹಾಸ ನೋಡಬೇಕು, ಅಯೋಧ್ಯೆ ಇತಿಹಾಸ ನೋಡಬೇಕು, ಬೋಧಗಯ ನೋಡಬೇಕು, ನಮ್ಮ ಶಿಲ್ಪಗಳ ಮೂಲಸ್ಥಾನವಾದ ಗಾಂಧಾರವನ್ನು ಪುಡಿ ಮಾಡಿದ ಯಾರಂತ ನೋಡಬೇಕು. ಇದು ನೋಡದೆ ಸುಮ್ಮನೆ ರೆಕಾರ್ಡ್ಸನ್ನು ಒಂದೊಂದು ತುಂಡು ತೆಕ್ಕೊಂಡು ಮಾತಾಡಬೇಡಿ ನೀವು. ಪುರೋಹಿತ ಶಾಹಿ ಇಲ್ಲ, ಎಂಥದ್ದು ಇಲ್ಲ, ಸುಮಾರು ಹೊತ್ತು ವಾದ ಮಾಡಿದೆ. ಸ್ವಲ್ಪ ಹೊತ್ತಿನಲ್ಲಿ ಇನ್ನೊಬ್ಬ ಸಿಕ್ಕಿದ. ಆಂಧ್ರ ಕ್ರಿಶ್ಚಿಯನರಿಗೆ ಗುರು ಅವ. ನೋಡಿ, ಆಂಧ್ರ ಕ್ರಿಶ್ಚಿಯನ್ರು. ನಾನು ಹೇಳಿದೆ, ಆಂಧ್ರ ಕ್ರಿಶ್ಚಿಯನ್ರ ಚರ್ಚ್ ಗ್ರೂಪ್ ನನಗೆ 2 ಶ್ಲೋಕ ಹೇಳಿಕೊಡಿ ಹೇಳಿದ ಗೀತೆಯಿಂದ. ನಾನು ಹೇಳಿದೆ, ಯದ್ಯತ್ ವಿಭೂತಿ ಮತ್ಸತ್ವಂ ಮತ್ತು ಯತಃ ಪ್ರವೃತ್ತಿರ್ಭೂತಾನಾಂ, ನನಗೆ ಬಂದದ್ದು ಅರ್ಧ ಶ್ಲೋಕ ಹೇಳಿಕೊಟ್ಟೆ ಅವನಿಗೆ, ಬರ್ಕೊಂಡ. ನಾನು ಮತ್ತೆ ಕೇಳಿದೆ, ನೀವು ಯಾಕೆ ಅವರಿಗೆ ಪ್ರೀಸ್ಟು? ಅಲ್ಲ, ಅದು ತೆಲುಗು ಕ್ರಿಶ್ಚಿಯನ್ರು ನಾವು ಸೇರ್ತೇವೆ. ಹೌದಾ? ಇಲ್ಲಿ ಉಂಟಲ್ಲ ಒಂದು ಇಥಿಯೋಪಿಯನ್ ಚರ್ಚು, ಅಲ್ಲಿ ರುರಿಟಾನ್ ಅಂತ ಒಂದು ಚರ್ಚ್ ಉಂಟು. ನನ್ನ ಮಗಳಿದ್ದ ಏರಿಯಾದಲ್ಲಿ ನಾನು ತಿರುಗುವಾಗ ಸಿಕ್ಕಿದ್ದು. ನೀವಲ್ಲಿ ನೋ, ದೆರ್ ಈಸ್ ನೋ ಎಂಟ್ರಿ ಫಾರ್ ಅಸ್. ಭಾರತೀಯರಲ್ಲಿ, ಅದು ತೆಲುಗಿನವರಲ್ಲಿ, ಭಾರತೀಯರಲ್ಲಿ ಇನ್ನೊಂದು ಕೇರಳದ ಚರ್ಚಿಗೆ ಈ ತೆಲುಗರಿಗೆ ಪ್ರವೇಶ ಇಲ್ಲ. ನಮ್ಮಲ್ಲಿ ಜಾತಿವಾರ ದೇವಸ್ಥಾನ ಭೂತಸ್ಥಾನ ಆದರೆ ಸರಿಯಾ ತಪ್ಪ? ಅಸ್ಪೃಶ್ಯತೆ ಕೂಡ ಪರಸ್ಪರ, ಸುಮ್ಮನೆ ಒಂದು ಮಾತಾಡಬಾರ್ದು ಗೊತ್ತಿಲ್ಲದೆ. ಸರಿ ಅಂತ ನಾನು ಹೇಳುವುದಲ್ಲ. ಜಾತಿಗೊಂದು ಭೂತಸ್ಥಾನ ಉಂಟು. ಈಗ ಅವನಿಗೆ ವೇದಾಧಿಕಾರ ಇಲ್ಲ ಹೇಳುವಾಗ ನಾನು ಹೇಳಿದೆ, ನಮಗೆ ಭೂತಾಧಿಕಾರ ಉಂಟಾ?
ಭೂತದ ವೇಷ ಕಟ್ಟಿದವರು ಮೋಹನಾಳುವರ ಮೇಲೆ ಆಕ್ಷೇಪ ಬಂದಿತ್ತು, ಅವ್ರದ್ದು ನಾಟಕಕ್ಕಾಗಿ ಮಾಡಿದ್ದು, ಅದು ಮಾಡಬಾರ್ದು ಅಂತ. ಸರಿ, ಆದ್ದರಿಂದ ಇದು ಅಧಿಕಾರ ಇಲ್ಲ ಅಂತ ಹೇಳೋದು, ನೀವು ಮಾಡಬಾರ್ದು ಮಾಡೋದು ಹೇಳೋದು, ಅದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಭಾರತೀಯತೆಯನ್ನು ತಿಳಿಯದೆ ಇದನ್ನು ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದಲೇ ಸುಬ್ರಾಯ ಭಟ್ರು ಮಾಡುವ ಮತ್ತು ಮುಂದೆ ಬಹಿರಂಗ ಅಧಿವೇಶನದಲ್ಲಿ ಬರುವ ಕಲ್ಪನೆಗಳು ಅದು ಬೇರೆ ಬೇರೆ ಆಗಿರ್ತದೆ. ಸುರ ಅಂದರೆ ಏನು, ಅಸುರ ಅಂದರೆ ಏನು. ಈ ಬಲಿಯ ಕಥೆಯನ್ನು ಇಟ್ಕೊಂಡು ಯಾರೋ ಹೇಳಿದರು, ಇದು ವಂಚನೆ, ಇದು ಬ್ರಾಹ್ಮಣರು ಮಾಡಿದ ವಂಚನೆ ಅಂತ. ಬಲಿ ವಾಮನ ಕಶ್ಯಪನ ಮಗ ಅಲ್ವಾ? ಅಲ್ಲ ಸ್ವಾಮಿ, ವಿಷ್ಣು ಕ್ಷತ್ರಿಯ, ಅವ ಮಾಡಿದ ವಂಚನೆ ಅಂತ ಹೇಳ್ತಾನೆ, ಬ್ರಾಹ್ಮಣ ಅಲ್ಲ ಅವ ಅಂತ. ವಿಷ್ಣು ಪಾಲಕ ಅಲ್ವಾ? ವಿಷ್ಣು ಕ್ಷತ್ರಿಯ, ಇಂದ್ರನು ಕ್ಷತ್ರಿಯನೇ. ಬ್ರಾಹ್ಮಣ ಶುಕ್ರನೇ ಕೊಡಬೇಡ ಅಂತ ಹೇಳಿದ್ದು. ಹಾಗೆ ಅರ್ಥ ಮಾಡಲಿಕ್ಕೆ ಆಗೋದಿಲ್ಲ ಆ ಕಥೆಯನ್ನು ಅಂತ ಹೇಳುವಾಗ ಮತ್ತೆ ಸುದ್ದಿ ಇಲ್ಲ. ಆದ್ದರಿಂದ ದೇಶ ವಿದೇಶಗಳಲ್ಲಿರುವ ಧರ್ಮಗಳನ್ನು ನೋಡಿ, ಈ ಟ್ರೆಡಿಷನಲ್ ಧರ್ಮಗಳು ಇವುಗಳು ಹೇಗೆ ಅಂದರೆ ಗೇಟ್ ವಾಲ್ನ ಹಾಗೆ, ಕೆಲವು ಪಂಪಿನಲ್ಲಿ ಉಂಟು ನೋಡಿ, ಒಳಗೆ ಬರಲಿಕ್ಕೆ ಇಲ್ಲ, ಅದರಲ್ಲಿ ನೀರು ಹೊರಗೆ ಹೋಗಲಿಕ್ಕೆ ಮಾತ್ರ ಅಲ್ವಾ? ಫ್ಲಶಿಂಗ್ ಎಲ್ಲ ಸಿಸ್ಟಮ್ಗಳು ಹಾಗೆ. ನಮ್ಮ ಧರ್ಮ ಹಾಗೆ, ನಾನ್ ಕನ್ವರ್ಟಿಂಗ್. ಈ ದೇಶದಲ್ಲಿ ಮೊದಲು ನಿರ್ಣಯಿಸಲ್ಪಡಬೇಕಾದ್ದು ಮತಾಂತರ ಇರುವ ಮತ್ತು ಮತಾಂತರ ಇಲ್ಲುವ ಮತಧರ್ಮಗಳ ಒಳಗಿನ ಸಂಬಂಧ ಹೇಗಿರಬೇಕು ಅಂತ. ವಾಟ್ ಶುಡ್ ಬಿ ದ ರಿಲೇಷನ್ ಬಿಟ್ವೀನ್ ಕನ್ವರ್ಟಿಂಗ್ ಆ್ಯಂಡ್ ನಾನ್ ಕನ್ವರ್ಟಿಂಗ್ ರಿಲಿಜನ್, ಅದು ಗೊತ್ತಿಲ್ಲದೆ ಮತಾಂತರ ಸ್ವಾತಂತ್ರ್ಯ, ಡ್ರೆಸ್ಸು ಸ್ವಾತಂತ್ರ್ಯ. ನೀವು ಶಾಲೆ ಹಾಕ್ಕೊಂಡು ಗಂಧ ಹಾಕ್ಕೊಂಡು ಹೋದರೆ ನೀವು ಔಟ್ಡೇಟೆಡ್. ಇನ್ನೊಂದು ರೀತಿಯಲ್ಲಿ ಡ್ರೆಸ್ ಹಾಕ್ಕೊಂಡು ಇಡೀ ಮುಖ ಮುಚ್ಚಿದರೆ ಅದು ಸ್ವಾತಂತ್ರ್ಯವ? ಅದು ಮಾತಾಡಬಾರ್ದು. ಇದು ಸಮಸ್ಯೆ ನಮ್ಮಲ್ಲಿ. ನರಕ, ಸ್ವರ್ಗ, ಪುನರ್ಜನ್ಮ, ಪುರೋಹಿತ, ವೇದ, ಇದರ ಬಗ್ಗೆಲ್ಲ ತಪ್ಪು ಅಪಪ್ರಥೆಗಳನ್ನು ತುಂಬ ಹರಡಿದ್ದಾರೆ. ಅನಂತಾವೈ ವೇದ, ವೇದಗಳು ಅನಂತ ಅಂದರೆ ಏನು? ಋಗ್ವೇದವು ವೇದವೇ, ಓಬೆಲೆಯು ಒಂದು ನಮೂನೆ ವೇದವೇ, ಜಾನಪದವು ವೇದವೇ. ಇದನ್ನು ತಿಳಿಯದೆ ನಾವು ಭಾರತೀಯತೆಯನ್ನು ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ. ಸರಿ ತಪ್ಪು ಎನ್ನುವುದು ಬೇರೆ, ಒಟ್ಟಿಗೆ ಇಟ್ಟು ನೋಡಬೇಕು. ನಮ್ಮಲ್ಲಿ ನೋಡಿ, ಸಾಮಾನ್ಯ ಮಾತಾಡುವಾಗ ನಮ್ಮ ಸಾಮಾನ್ಯ ಜನರು ಒಂದು ಮಸೀದಿಯನ್ನು ಹೇಗೆ ಹೇಳೋದು? ಅವು ಸಾಯಿಬೇರನ ದೇವಸ್ಥಾನ. ಚರ್ಚು ಅವು ಕ್ರಿಸ್ತನ್ ದಕ್ಕನ ದೇವಸ್ಥಾನ. ಹಿಂದೂ ಸೆಟಪ್ನಲ್ಲಿ ಒಂದು ಜಾತಿ, ಅದು ಅವ ಜಾತಿ, ಅವು ಸಾಯಿಬೇರನ ಜಾತಿ, ಕ್ರಿಶ್ಚಿಯನ್ ಜಾತಿ. ಅದು ರಿಲಿಜನ್, ಮತಧರ್ಮ ಅಂತ ಹೇಳೋದಿಲ್ಲ ನಮ್ಮವರು. ಇಡೀ ಒಂದು ಸಮಾಜದಲ್ಲಿ ಅವರು ಒಂದು ಜಾತಿಯಲ್ಲಿ ಫಿಟ್ ಆಗ್ತಾರೆ. ಅವರನ್ನು ಇಲ್ಲಿ ಎಕ್ಸ್ಕ್ಲೂಸಿವ್ ಮಾಡಿದ್ದಾರೆ. ಹೌದಾದರೆ 20-22 ಕೋಟಿ ಜನ ಇರುವುದು ಹೇಗೆ ಒಂದು ಉಳಿದ ಅಲ್ಪಸಂಖ್ಯಾತರ ಬಗ್ಗೆ ನೀವು ಯಾಕೆ ಮಾತಾಡೋದಿಲ್ಲ? ಇದೆಲ್ಲ ಪ್ರಶ್ನೆಗಳು ಬರ್ತವೆ. ಇದರ ಮೂಲ ನಮ್ಮ ಶಾಸ್ತ್ರವನ್ನು, ಶಾಸ್ತ್ರೀಯವಾದ ಭಾರತೀಯವಾದ ಕಲ್ಪನೆಯನ್ನು ಒಂದೋ ಗೊತ್ತಿಲ್ಲದೆ ಅಜ್ಞಾನದಿಂದ, ಇಲ್ಲದ್ರೆ ಬೇಕು ಅಂತಲೇ ತಪ್ಪಾಗಿ ಜನರ ಮುಂದೆ ಮಂಡಿಸಿರುವುದು ಕಾರಣ. ಸೆಕ್ಯುಲರಿಸಮ್ ಬೇಕು, ಪಾಸಿಟಿವ್, ಸರ್ವಧರ್ಮ ಸಮಭಾವದ ಸೆಕ್ಯುಲರಿಸಮ್ ಬೇಕು. ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಅಂತ ಹೇಳಿದ ಸಮಾಜದಲ್ಲಿಯೇ ಯಂ ಶೈವ ಸಮುಪಾಸತೆ ಶಿವ ಇತಿ ಬ್ರಹ್ಮೇಂತಿ ವೇದಾಂತಿನ, ಅದು ಹುಟ್ಟುವುದು ಈ ಸಮಾಜದಲ್ಲಿ. ಒಂದು ದೊಡ್ಡ ಟ್ರೆಡಿಷನ್ ಬೇಕು ಅದಕ್ಕೆ. ಅದು ಆ ಶ್ಲೋಕ ಹುಟ್ಟಿದ ಸಮಾಜದಲ್ಲೇ ಈಶ್ವರ ಅಲ್ಲಾತೇರೆ ನಾವು. ಅಂದರೆ ಒಂದು ವಿಕಾಸಶೀಲವಾಗಿ ಒಂದೇ ಕಲ್ಪನೆ ಬೇಡ, ದೇವನೊಬ್ಬ ನಾಮ ಹಲವು, ವೇದದಲ್ಲಿ ಇದ್ದದ್ದೇ ಬಂದದ್ದು. ಹಾಗಾದರೆ ಈ ಸಮಾಜ ಏನು? ಮೊನ್ನೆ ಒಬ್ಬರು ಬರೆದರು, ವಾಲ್ಮೀಕಿ ಬೇಡ, ವ್ಯಾಸ ಮೀಂಗುಲಿಗ, ಅಗಸ್ತ್ಯ ಹೀಗೆ ಹುಟ್ಟಿದವ, ಸಂತೋಷ ಸ್ವಾಮಿ ಅವರಿಗೆ ವೇದಕ್ಕೂ ಮತ್ತು ಶಾಸ್ತ್ರಕ್ಕೂ ಆಕ್ಸೆಸ್, ಪ್ರವೇಶ ಇತ್ತು ಅಂತ ಅದರಲ್ಲಿ ಗೊತ್ತಾಗೋದಿಲ್ವ ಹೇಳಿದೆ ನಾನು. ಹೌದಾದರೆ ಅದು ಇಬ್ಬಾಯಿ ಕತ್ತಿ ಈ ಥರ ಪುರಾಣವನ್ನು ಕೋಟ್ ಮಾಡೋದುಂಟಲ್ಲ, ಸುಲಭ ಇಲ್ಲ. ಅದು ಭಾರತೀಯತೆಯನ್ನು ಅರ್ಥ ಮಾಡಲಿಕ್ಕೆ ಏನು ಬೇಕು ಅದನ್ನು ಇವತ್ತು ಸಂಸ್ಕೃತ ಸಂಘಗಳು, ಸಂಶೋಧನೆಗಳು ಹೇಳಬೇಕು. ಆ ದೃಷ್ಟಿಯಿಂದ ಹಂಪಿಹೊಳಿಯವರು ಧೈರ್ಯವಾಗಿ ಮಾಡಿದ್ದಾರೆ. ಬನ್ನಂಜಿಯವರು ಬರೆದಿದ್ದಾರೆ, ಕೊಕ್ಕೊಕ್ಕನ ರತಿರಹಸ್ಯವಾದ ಮೇಲೆ ಒಳ್ಳೆಯ ಅನುವಾದ ಬರೆದಿದ್ದಾರೆ. ಎಲ್ಲ ಶಾಸ್ತ್ರಗಳಿದ್ದಾಗ ನಮ್ಮ ಒಬ್ಬರು ಹಿರಿಯ ಮಿತ್ರರಿದ್ದರು, ಅರ್ಥಧಾರಿ ಕೂಡ, ರಾಮಕೃಷ್ಣ ವೇಳಣ್ಕರ್. ಅವರ ಹತ್ರ ಯಾರೋ ಹೋಗಿ ಕೇಳಿದ್ರು, ಯಾವುದೋ ಮಂತ್ರದಲ್ಲಿ ಒಂದು ಅಂಗಾಂಗಗಳ ಹೆಸರೆಲ್ಲ ಬರ್ತದೆ, ಆಗ ಎಲ್ಲವೂ ಬರ್ತದೆ ಅದರಲ್ಲಿ. ಮಾವ ರಾಮಕೃಷ್ಣ ಮಾವ ಅದು ಹೇಳ್ಬೋದಾ? ತಾ ಮಣಯರ್ಕ ಅರೆ ಮಣವೇ ತಾನ್ರೆ ತಾ ಮಣ್ತಾನ್ ತಾ ಹಂಚಿತ, ಅದು ಹೇಳುವಾಗ ಅದು ಹೇಳಬೇಕು, ಅದನ್ನು ಬಿಟ್ಟು ಹೇಳುದಾ?
ಅವರು ಹೇಳಿದ ಅರ್ಥ ಏನಂದರೆ ಆ ಪ್ರೊಹಿಬಿಷನೇ ನಮ್ಮ ಬುದ್ಧಿಯಿಂದ ಬಂದದ್ದು, ಅಲ್ಲಿ ಅದಕ್ಕೆ ಪ್ರೊಹಿಬಿಷನ್ ಇಲ್ಲ ಅಂತ. ಈಗ ಲಿಂಗ, ಯೋನಿ ಶಬ್ದಗಳು ಎಸ್.ಕೆ. ರಾಮಚಂದ್ರರ ವಿದ್ಯಾಲಂಕಾರ, ನಿಜವಾದ ವಿದ್ಯಾಲಂಕಾರ, ಅದ್ಭುತ ಪಂಡಿತ. ಅವರು ಹೇಳಿದರು, ವ್ಯಾಕರಣದಲ್ಲಿ ಲಿಂಗಕ್ಕೆ ಹೆದರದವರು ಪೂಜೆಯಲ್ಲಿ ಯಾಕೆ ಹೆದರುತ್ತಾರೋ ಗೊತ್ತಿಲ್ಲ ಅಂತ. ಒಂದೇ ವಾಕ್ಯ, ಭಾರಿ ಚಂದ. ಆದ್ದರಿಂದ ತೆಕ್ಕೊಂಡ ಶಬ್ದಗಳನ್ನು ತೆಕ್ಕೊಂಡು ತಪ್ಪು ಪ್ರೊಜೆಕ್ಷನ್ ಮಾಡಿ ಅದು ಅಲ್ಲ. ಇಡೀ ಜ್ಞಾನ ಪುನರುಜ್ಜೀವನ ಅಂದರೆ ಜ್ಞಾನವನ್ನು ಅರ್ಥ ಮಾಡುವುದರ ಪುನರುಜ್ಜೀವನ. ಅದಕ್ಕೆ ಹತ್ತಿರವಾಗಿ ನಮ್ಮ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಪುನರುಜ್ಜೀವನ ಈಗ ನಡೀತಾ ಉಂಟು ದುರ್ಗದಲ್ಲಿ. ತುಂಬ ಸಾಂಕೇತಿಕವಾಗಿದೆ ಈ ಗೋಷ್ಠಿಗೂ ಅಲ್ಲಿ ನಡೀತಾ ಇರೋದಕ್ಕೂ. ಫಿಸಿಕಲ್ ಆ್ಯಂಡ್ ಕಾನ್ಸೆಪ್ಚುವಲ್, ಒಂದು ಕಲ್ಪನೆಯಲ್ಲಿ ನಡೆಯುತ್ತದೆ, ಒಂದು ವಾಸ್ತವವಾಗಿ ನಡೆಯುತ್ತದೆ. ಅಂತಹ ಕೆಲಸ ವಿ ಕೆ ಹಂಪಿಹೊಳೆಯವರಂತಹವರ ಸ್ಮರಣೆಯಲ್ಲಿ, ಗಣ್ಯ ವಿದ್ವಾಂಸರ ನೆಲೆಯಲ್ಲಿ ಇಂತಹ ವನಾರಾಮದಂತಹ ಕ್ಷೇತ್ರದಲ್ಲಿ ಇನ್ನಷ್ಟು ನಡೀಬೇಕು. ರೋಹಿತ್ರಂಥವರು, ಸುಬ್ರಾಯ ಭಟ್ರಂಥವರು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು. ಅನೇಕ ವಿದ್ವಾಂಸರು ಅದಕ್ಕೆ ಬೇಕಾದ ಶಕ್ತಿ, ಬುದ್ಧಿ ಈ ಸಂಸ್ಥೆಗಳಿಗೆ ಒದಗಿ ಬರಲಿ, ಸಮಾಜದ ಬೆಂಬಲ ಬರಲಿ ಅಂತ ಹಾರೈಸ್ತೇನೆ. ಈಗಲೇ ದೀರ್ಘವಾಗಿ ಮಾತಾಡಿದ್ದೇನೆ, ನನಗೂ ಹೋಗಬೇಕಾಗಿದೆ. ಆದರೆ ಸುಬ್ರಾಯ ಭಟ್ರ ಭಾಷಣ ಕೇಳಬೇಕು ಅಂತೂ ಉಂಟು ನನಗೆ. ಅದು ನನ್ನ ಸಮಸ್ಯೆ, ಅವರ ಸಮಸ್ಯೆಗಿಂತಲೂ. ಹಾಗಾಗಿ ಎಲ್ಲರನ್ನು ಅಭಿವಂದಿಸಿ ಅಲ್ಲಲ್ಲಿ ಇಷ್ಟಿಷ್ಟು ಹೆಕ್ಕಿ ಮಾತಾಡಿದ್ದೇನೆ. ನಾನು ಈಗ ನಿಮಗೆ ಮಾಡುವ ಒಂದೇ ಒಂದು ಉಪಕಾರ, ಭಾಷಣ ನಿಲ್ಲಿಸುವುದು. ಅಭಿವಂದನೆಗಳು. ಈ ಸಭಾ ಕಾರ್ಯಕ್ರಮದ ಅಂತಿಮ ಘಟ್ಟ. ಧನ್ಯವಾದ. ಸಂಸ್ಕೃತ ಶೋಧ ಸಂಸ್ಥಾನ ಮತ್ತು ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಪ್ರೊಫೆಸರ್ ವಿಶ್ವನಾಥ್ ಕೆ ಹಂಪಿಹೊಳಿ ಸಂಸ್ಮರಣ ಹಾಗೂ ರಾಜ್ಯಸ್ತರೀಯ ವಿಚಾರ ಸಂಕಿರಣ ಅನ್ನೋದನ್ನು ಏರ್ಪಡಿಸಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಪ್ರೊಫೆಸರ್ ಹಂಪಿಹೊಳಿಯವರ ಪುಸ್ತಕದ ಕುರಿತು ರೋಹಿತ್ ಚಕ್ರತೀರ್ಥವರು ಉಪನ್ಯಾಸವನ್ನು ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿವಂದನೆಗಳು. ಶುಭದಾ ಅವರು ಆ ಒಂದು ಕಾಲದ ಘಟನೆಯಿಂದ ಸ್ಮರಣೆಯನ್ನು ಮಾಡಿದ್ದಾರೆ. ಸಂಸ್ಕೃತ ಸಂಸ್ಥಾನ ಅನ್ನೋದು ಶಿರ್ಸಿಯಲ್ಲಿ ಸ್ಥಾಪಿತವಾದಾಗ ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ವಿ ಕೆ ಹಂಪಿಹೊಳಿಯವರ ಸೆಕ್ಸ್ ಎಜುಕೇಷನ್ ಇಂಡಿಯನ್ ವ್ಯೂ ಎನ್ನುವಂಥ ಪುಸ್ತಕ ಅನ್ನೋದನ್ನು ಮೊಟ್ಟ ಮೊದಲನೇದಾಗಿ ನಾವು ಪಬ್ಲಿಷ್ ಮಾಡಿದ್ವಿ. ನಮ್ಮದು ಕೆಲವು ನಮ್ಮ ಸ್ನೇಹಿತರಿಗೆ ಮಾತ್ರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು 500 ಕಾಪಿ ಅನ್ನೋದನ್ನು ಮಾತ್ರ ಮಾಡ್ಕೊಂಡ್ವಿ. ಅದು ಮಾರಾಟಕ್ಕಾಗಿ ಮಾಡ್ತಾಯಿಲ್ಲ. ಆದರೆ ಅದರ ಬೇಡಿಕೆ ಅನ್ನೋದು ಬಂದಾಗ ಮತ್ತೆ ಪುನರ್ಮುದ್ರಣ ಅನ್ನೋದಾಯಿತು. ಅಂದರೆ ಆ ಸೆಕ್ಸ್ ಎಜುಕೇಷನ್ ಇಂಡಿಯನ್ ವ್ಯೂ ಎನ್ನುವುದು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂಥ ಒಂದು ಪುಸ್ತಕ. ಅದರ ನಂತರ ಪುನಃ ಈ ಒಂದು ಸೆಕ್ಸ್ ಎಜುಕೇಷನ್ಗೆ ಸಂಬಂಧಪಟ್ಟು ಡಾಕ್ಟರ್ ವಿ ಕೆ ಹಂಪಿಹೊಳಿಯವರು ತಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗಿರುವುದನ್ನು ನಾವು ಕಂಡಿದ್ದೇವೆ. ಆ ಒಂದು ಪುಸ್ತಕದ ಒಂದು ಪ್ರಕಟಣೆ ಅನ್ನೋದು ಸಹ ಆಗ್ತಾಯಿದೆ. ಇದೇ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಜಿ ಎನ್ ಭಟ್ರವರ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಥ್ರೂ ಸೆಲ್ಫ್ ಅನ್ಫೋಲ್ಡ್ಮೆಂಟ್ ಎನ್ನುವ ಒಂದು ಪುಸ್ತಕದ ಬಿಡುಗಡೆ ಎನ್ನುವುದು ಆಗಿದೆ. ಈ ಒಂದು ಕಾರ್ಯವನ್ನು ನೆರವೇರಿಸಿಕೊಟ್ಟಿರುವಂಥ ಡಾಕ್ಟರ್ ಪ್ರಭಾಕರ್ ಜೋಶಿಯವರಿಗೆ ನಮ್ಮೆಲ್ಲರ ಪರವಾಗಿ ಅಭಿವಂದನೆಗಳು. ಅದರಂತೆ ನಮ್ಮೊಡನೆ ನಿವೃತ್ತ ತಹಶೀಲ್ದಾರರಾಗಿರುವಂಥ ಶಾಂತಾರಾಮರವರು ಸಹ ಇದ್ದಾರೆ. ಅವರಿಗೂ ಸಹ ಅಭಿವಂದನೆಗಳು. ಮುಂದಿನ ಗೋಷ್ಠಿ ಅನ್ನುವಂಥದ್ದು ಇನ್ನು ಒಂದು 5 ನಿಮಿಷದಲ್ಲಿ ಪ್ರಾರಂಭಗೊಳ್ತಾ ಇದೆ. ತಾವೆಲ್ಲ ಉಪಸ್ಥಿತರಿದ್ದು ಆ ಒಂದು ಕಾರ್ಯಕ್ರಮದಲ್ಲಿ ತಾವು ಸಹಕರಿಸಬೇಕೆಂಬ ವಿನಂತಿಯೊಂದಿಗೆ ಸಭಾ ಕಾರ್ಯಕ್ರಮ ಅನ್ನೋದು ಮುಕ್ತಾಯವಾಗ್ತಾ ಇದೆ. ನಮಸ್ಕಾರ. ನಮಸ್ಕಾರ. ಉದ್ಘಾಟನಾ ಸಮಾರಂಭ ಇದೀಗ ಮುಕ್ತಾಯಗೊಂಡಿದೆ.